ಜ್ಞಾನ ಸಂಹಿತ ಮಾಸಪತ್ರಿಕೆ ಆಗಸ್ಟ್ 2025. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಪ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ 0 2258762322587625 ಇಮೇಲ್ library@gmail.com ವೆಬ್ಸೈಟ್ www.mitrajyoti.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಪ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 22587232587625 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoi.thelibrary@gmail.com ವೆಬ್ಸೈಟ್ www.mitrajyoti.org ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ ಪ್ರಿಯ ಓದುಗರೇ, ಮಿತ್ರ ಜ್ಯೋತಿ ಸಂಸ್ಥೆಯು ಪ್ರತಿಷ್ಠಿತ ABC ಆಕ್ಸೆಸಿಬಲ್ ಬುಕ್ಸ್ ಕನ್ಸೋರ್ಟಿಯಂ ಅಂತಾರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ 2025ರ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರುವುದನ್ನು ನಿಮಗೆಲ್ಲ ತಿಳಿಸುವುದಕ್ಕೆ ನನಗೆ ಅತ್ಯಂತ ಹೆಮ್ಮೆಯಾಗುತ್ತಿದೆ. ಈ ಪ್ರಶಸ್ತಿಯ ಉಪಕ್ರಮ ವರ್ಗದಲ್ಲಿ ಭಾರತದಿಂದ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರುವ ಒಂದೇ ಒಂದು ಸಂಸ್ಥೆ ಮಿತ್ರ ಜ್ಯೋತಿ. ಇದು ನಮ್ಮೆಲ್ಲರಿಗೂ ಅಭಿಮಾನವನ್ನು ಉಂಟುಮಾಡುವ ಸಂಗತಿಯಾಗಿದೆ. ನಮ್ಮ ಸಂಸ್ಥೆಯು ಎಲ್ಲರಿಗೂ ಲಭ್ಯವಿರುವಂತಹ ಪುಸ್ತಕಗಳನ್ನು ತಯಾರಿಸಿ ಒದಗಿಸುತ್ತಿರುವುದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿರುವುದು ನಮಗೆ ದೊರೆತ ಅತ್ಯಂತ ಉನ್ನತವಾದ ಗೌರವವಾಗಿದೆ. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಡಿಜಿಟಲ್ ಸಾಕ್ಷರತಾ ಶಿಕ್ಷಣದ 60ನೇ ತಂಡದ 6 ತಿಂಗಳ ತರಬೇತಿ ಕಾರ್ಯಕ್ರಮವು 7 ಜುಲೈ 2025ರಿಂದ ಪ್ರಾರಂಭಗೊಂಡಿದೆ. NIIT ಇಂದ ದೃಢೀಕರಿಸಲ್ಪಟ್ಟ ಈ ತರಬೇತಿ ಕಾರ್ಯಕ್ರಮವು ದೃಷ್ಟಿ ವಿಶೇಷ ಚೇತನರ ಸಬಲೀಕರಣಕ್ಕೆ ಉತ್ತಮವಾದ ವೇದಿಕೆಯಾಗಿದ್ದು, ಈ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಂಡಿರುವ ವಿದ್ಯಾರ್ಥಿಗಳೆಲ್ಲರನ್ನೂ ಸಂಸ್ಥೆಯು ಸ್ವಾಗತಿಸಿ ಶುಭ ಕೋರುತ್ತದೆ. ಆಗಸ್ಟ್ ಎಂದರೆ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಇದರೊಂದಿಗೆ ಶ್ರಾವಣ ಮಾಸದ ಹಬ್ಬಗಳ ಸಾಲು ಸಾಲೇ ಮುಂದಿದೆ. ಈ ಎಲ್ಲ ಹಬ್ಬಗಳನ್ನು ಪರಿಸರಕ್ಕೆ ಹಾನಿಯಾಗದಂತೆ ಸುಸ್ಥಿರತೆಯಿಂದ ಆಚರಿಸಿ ಸಂಭ್ರಮಿಸೋಣ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವ ಹಾಗೂ ಮುಂಬರುತ್ತಿರುವ ಹಬ್ಬಗಳ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಶ್ರೀಮತಿ ಶೋಭಾ, ಶ್ರೀ ಕಲ್ಯಾಣ್. ಪರಿವಿಡಿ
1 ಚಿಂತನ್ ಕೋಪದ ಬೆನ್ನೇರಿ. 2 ನುಡಿಮುತ್ತುಗಳು. 3 ವಿಶ್ವ ಸೊಳ್ಳೆ ದಿನ್ ಸೊಳ್ಳೆ. ಗಾತ್ರ ಚಿಕ್ಕದು, ಅಪಾಯ ದೊಡ್ಡದು. 4 ಭಾವೈಕ್ಯ ಮತೀಯ ಭಾವೈಕ್ಯದ ಹನುಮ, ಸಾಗರ್. ಮಸೀದಿ ಗಣೇಶೋತ್ಸವ ಸಡಗರ. 5 ಸಂಸ್ಕೃತಿ ಧರ್ಮ ಬಹುರೂಪಧಾರಿ ಗಣೇಶ. 6 ವ್ಯಕ್ತಿತ್ವ ತ್ರಿವರ್ಣ ಧ್ವಂಜದ ರೂವಾರಿ ಝಂಡ ವೆಂಕಯ್ಯ. 7 ಸಂಗೀತ್ ಹಂಸ ಧ್ವನಿ ಪ್ರಿಯ ಗಣಪ. 8 ಪ್ರವಾಸ್ ಗಣೇಶನ ಜನ್ಮಸ್ಥಳದ ಸನ್ನಿಧಿಯಲ್ಲಿ. 9 ಚಿಣ್ಣರ ಪುಟ. ಸಮಯದ ಸದುಪಯೋಗ. ಬಾರಯ್ಯ ಮಳೆರಾಯ. 10 ಅಡುಗೆ ಮನೆ ಗೌರಿ ಗಣೇಶ ಭಕ್ಷ್ಯ ವಿಶೇಷ. 11 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಕೋಪದ ಬೆನ್ನೇರಿ. ಬಹಳ ಶಿಸ್ತಿಗೆ ಹೆಸರಾದ ಸಾಹುಕಾರನೊಬ್ಬ ಕೆಲಸಗಾರರು ಹೇಗೆ ಕೆಲಸ ಮಾಡುತ್ತಾರೆ ಎಂದು ಪರೀಕ್ಷಿಸಲು ತನ್ನ ಗೋಡೌನಿಗೆ ಹೋದ. ಅಲ್ಲಿನ ಸಾಮಾನುಗಳನ್ನು ಚೀಲಕ್ಕೆ ಕಟ್ಟುತ್ತಿದ್ದ ಕೋಣೆಯಲ್ಲಿ ಒಬ್ಬ ಹುಡುಗ ಕೆಲಸ ಮಾಡದೆ ಮೊಬೈಲು ನೋಡುತ್ತಾ ನಿಂತಿದ್ದು ಕಾಣಿಸಿತು. ಕೋಪಗೊಂಡ ಅವನು, ಏನು, ನಿನಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತದೆ ಎಂದು ಕೇಳಿದ. ಅವನು ತಿರುಗಿ ನೋಡಿ ಉಡಾಫೆಯಲ್ಲಿ 10,000 ರೂಪಾಯಿ ಎಂದ. ಅವನ ಧೋರಣೆಗೆ ಇವನ ಪಿತ್ತ ನೆತ್ತಿಗೇರಿತು. ತಕ್ಷಣ ಇವನು ಕೋಪದಲ್ಲಿ ಜೇಬಿಗೆ ಕೈ ಹಾಕಿ, ತಗೋ 10,000 ರೂಪಾಯಿ. ನೀನು ಇನ್ನು ಮೇಲೆ ಈ ಕಡೆ ತಲೆ ಹಾಕಬೇಡ. ನಿನ್ನನ್ನು ವಜಾ ಮಾಡಿದ್ದೇನೆ, ಹೋಗಿಲ್ಲಿಂದ ಎಂದು ಬೈದು ಕಳಿಸಿ ಬಿಟ್ಟ. ಆಮೇಲೆ ಅವನು ಆ ಭಾಗದ ಮ್ಯಾನೇಜರನ್ನು ಕರೆದು ಆ ಹುಡುಗನನ್ನು ಯಾರು ನೌಕರಿಗೆ ಸೇರಿಸಿಕೊಂಡರು? ಸೇರಿಸಿಕೊಂಡು ಎಷ್ಟು ದಿನವಾಗಿತ್ತು? ಇಂತಹವರನ್ನೆಲ್ಲ ಯಾಕ್ರಿ ಸೇರಿಸ್ಕೋತೀರಿ ಎಂದು ಕೇಳಿದ. ತನ್ನ ಬೈಕ್ ಸ್ಟಾರ್ಟ್ ಮಾಡಿ ಹೊರಟು ಹೋದ ಹುಡುಗನನ್ನು ನೋಡಿದ ಮ್ಯಾನೇಜರ್ ಆಶ್ಚರ್ಯದಿಂದ, ಅವನು ನಮ್ಮಲ್ಲಿಯ ನೌಕರನಲ್ಲವಲ್ಲ. ಆತ ಯಾವುದೋ ಅಂಗಡಿಯಿಂದ ಸಾಮಾನನ್ನು ಕೊಟ್ಟು ಹೋಗಲು ಬಂದಿದ್ದವ ಅಂದ. ಕೋಪ ಇದು ಯಾಕೆ, ಯಾವಾಗ, ಹೇಗೆ ಬರುತ್ತದೆ ಹೇಳುವುದು ಕಷ್ಟ. ಸಿಟ್ಟು ಬರಲು ಇಂಥವೇ ಕಾರಣ ಎಂದು ಗುರುತಿಸುವುದು ಜಟಿಲ. ವಿಜ್ಞಾನಿಗಳು ಸಹ ಈ ಮಾತನ್ನು ಒಪ್ಪಿಕೊಳ್ಳುತ್ತಾ ಕೋಪ ಯಾವಾಗ, ಏಕೆ ಬರುತ್ತದೆ ಎನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಎನ್ನುತ್ತಾರೆ. ನಮಗೆ ಇಷ್ಟವಿಲ್ಲದ್ದು ನಡೆದಾಗ, ನಮ್ಮ ಬಯಕೆಗಳು ಈಡೇರದೆ ಹೋದಾಗ, ಯಾರೋ ನಮ್ಮನ್ನು ಅವಮಾನಿಸಿದಾಗ ಅಥವಾ ಯಾರೋ ನಮ್ಮ ಘನತೆಗೆ ಕುಂದು ತರುವ ಮಾತಾಡಿದರೆ ಇಂತಹ ಬಹುತೇಕ ಕಾರಣಗಳು ವ್ಯಕ್ತಿಯನ್ನು ತಕ್ಷಣ ಕೋಪಗೊಳ್ಳುವಂತೆ ಮಾಡುತ್ತವೆ. ಸಿಟ್ಟೆಬ್ಬಿಸುವ ವಿಷಯಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ವಯಸ್ಸು, ಲಿಂಗ, ಸಂಸ್ಕೃತಿಗೆ ಅನುಸಾರವೂ ಭಿನ್ನವಾಗಿರುತ್ತದೆ. ಸಿಟ್ಟೆಬ್ಬಿಸುವ ವಿಷಯಗಳಿಗೆ ಜನರು ಪ್ರತಿಕ್ರಿಯಿಸುವ ವಿಧದಲ್ಲೂ ವ್ಯತ್ಯಾಸವಿದೆ. ಕೆಲವರಿಗೆ ಸಿಟ್ಟು ಬರುವುದೇ ಕಡಿಮೆ. ಬಂದರೂ ಆ ಸಿಟ್ಟು ಬೇಗನೆ ಆರಿ ಹೋಗುತ್ತದೆ. ಇನ್ನು ಕೆಲವರು ಮುಟ್ಟಿದರೆ ಮುನಿ ಸ್ವಭಾವದವರು, ಮುಂಗೋಪಿಗಳು. ಅವರ ಸಿಟ್ಟು ತಣ್ಣಗಾಗಲು ಅನೇಕ ದಿನಗಳು, ವಾರಗಳು, ತಿಂಗಳುಗಳು ಅಥವಾ ವರ್ಷವೇ ಬೇಕಾಗುತ್ತದೆ. ಯಾರಾದರೂ ಕೋಪಿಸಿಕೊಂಡಾಗ ಏನಾಗುತ್ತದೆ? ಪ್ರಕೃತಿ ಸಹಜವಾಗಿ ಕೋಪವನ್ನು ಮಾಡಿಕೊಳ್ಳುವ ವ್ಯಕ್ತಿಯೇ ಅದರ ಮೊದಲ ಬಲಿಯಾಗುತ್ತಾನೆ. ನನ್ನ ವಿರುದ್ಧವಾಗಿ ಯಾರು ಏನನ್ನು ಹೇಳಬಾರದು, ನನಗೆ ಇಷ್ಟವಾಗದ ರೀತಿ ಯಾರೂ ನಡೆದುಕೊಳ್ಳಬಾರದು, ಎಲ್ಲ ನನ್ನ ಮೂಗಿನ ನೆರಕ್ಕೆ ಇರಬೇಕು. ಆಗ ಕೋಪವೇ ಬರುವುದಿಲ್ಲ ಎಂದು ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಲು ಸಾಧ್ಯವೇ? ಖಂಡಿತವಾಗಿ ಸಾಧ್ಯವಿಲ್ಲ. ವಿಶ್ವದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗೂ ಇಷ್ಟವಿಲ್ಲದ ಘಟನೆಗಳು ನಡೆಯುತ್ತಿರುತ್ತವೆ ಮತ್ತು ಅವುಗಳನ್ನು ತಡೆಗಟ್ಟುವಲ್ಲಿ ಅವರು ಅಸಹಾಯಕರಾಗಿರುತ್ತಾರೆ. ಹಾಗಾದರೆ ಕೋಪವೇ ಬರಬಾರದೆ? ಹಾಗೆ ಹೇಳಲಾಗುವುದಿಲ್ಲ. ಜಗತ್ತಿನಲ್ಲಿ ನಡೆವ ಅನ್ಯಾಯಗಳೆಡೆಗೆ, ಮೋಸ, ಶೋಷಣೆಗಳಿಗೆ ನಮ್ಮಲ್ಲಿ ಕೋಪ ಹುಟ್ಟಲೇಬೇಕು. ಆದರೆ ಅದನ್ನು ವ್ಯಕ್ತಪಡಿಸುವ ರೀತಿ ಮತ್ತು ಕೋಪದ ಯಾವ ರೂಪ ಸರಿಯಲ್ಲ ಎಂಬುದು ಯೋಚಿಸಬೇಕಾದ ವಿಚಾರ. ನಮ್ಮ ನಿಯಂತ್ರಣಕ್ಕೆ ಸಿಗದ ಮತ್ತು ಅನಾಹುತಗಳಿಗೆ ದಾರಿ ಮಾಡಿಕೊಡುವಂತಹ ಕೋಪ ಒಳ್ಳೆಯದಲ್ಲ. ಅಂತಹ ಕೋಪ ಹೋಗುತ್ತಾ ಚಟವಾಗುತ್ತದೆ ಅಷ್ಟೇ. ಕೋಪವು ನನಗೆ ಒಳ್ಳೆಯದಲ್ಲ, ಅದು ಅಪಾಯಕಾರಿ, ಹಾನಿಕಾರಿ ಎಂಬುದು ಹಲವು ಅನುಭವ ಮತ್ತು ಅರಿವಿನ ಕಾರಣದಿಂದ ಬಹಳ ಚೆನ್ನಾಗಿಯೇ ಅರ್ಥವಾಗಿರುತ್ತದೆ. ಆದರೂ ನಾವು ಕೋಪದ ಚಟಕ್ಕೆ ಬಲಿಯಾಗುತ್ತೇವೆ. ಆ ಕ್ಷಣಕ್ಕೆ ಮನಸ್ಸಿನ ಸ್ಥಿಮಿತ ಕಳೆದುಕೊಂಡು ಸಿಟ್ಟಿನಿಂದ ರೇಗುವುದೋ, ಬೈಯುವುದೋ, ಸಿಡಿಮಿಡಿಗೊಂಡು ಕುದಿಯುವುದೋ ಮಾಡುವ ಮೂಲಕ ಪ್ರತಿಕ್ರಿಯಿಸಿಬಿಡುತ್ತೇವೆ. ಕೋಪ ಇಳಿದ ಮೇಲೆ, ನಾನು ಕೋಪಗೊಳ್ಳಬಾರದಿತ್ತು ಎಂದು ಪದೇ ಪದೇ ಹೇಳಿಕೊಳ್ಳುತ್ತೇವೆ. ಇದು ಆ ಕ್ಷಣಕ್ಕಷ್ಟೇ. ಮುಂದಿನ ಸಲ ಯಾವುದೋ ಪ್ರಚೋದನೆ ಬರುತ್ತದೆ. ನಾವು ಪುನಃ ಕೋಪಗೊಳ್ಳುತ್ತೇವೆ. ಏಕೆಂದರೆ ಅದರ ನಿಯಂತ್ರಣ ನಮಗೆ ಗೊತ್ತಿಲ್ಲ.
ಮುಳ್ಳನ್ನು ಮುಳ್ಳಿನಿಂದ ತೆಗೆಯಬಹುದು. ಆದರೆ ಕೆಸರನ್ನು ಕೆಸರಿನಿಂದ ತೊಳೆಯಲು ಬರುವುದಿಲ್ಲ. ಅದೇ ರೀತಿಯಲ್ಲಿ ಸಿಟ್ಟನ್ನು ಸಿಟ್ಟಿನಿಂದ ಕಡಿಮೆ ಮಾಡಲು ಬರುವುದಿಲ್ಲ. ಕೋಪಕ್ಕೆ ಕೋಪ ಎಂದು ಉತ್ತರವಲ್ಲ. ಮನಸ್ಸೆಂಬುದು ಭಾವನೆಗಳ ಕಾರ್ಖಾನೆ ನಿಜ. ಅಲ್ಲಿ ಉತ್ಪಾದನೆಯಾಗುವ ಎಲ್ಲ ಭಾವನೆಗಳನ್ನು ಹೊರಹಾಕಲು ಮಾರ್ಗಗಳು ಬೇಕೇ ಬೇಕು. ಕೋಪದಂಥ ನಕಾರಾತ್ಮಕ ಭಾವವನ್ನು ಹೊರಹಾಕಲು ನಮಗೆ ಸೂಕ್ತವೆನಿಸುವ ಸಮಾಧಾನಕರ, ಶಾಂತ ದಾರಿಗಳನ್ನು ನಾವೇ ಹುಡುಕಿಕೊಳ್ಳುವುದು ಉತ್ತಮ. ಇಲ್ಲದಿದ್ದರೆ ನಮಗೆ ನಷ್ಟ. ಕಟ್ಟಿಟ್ಟ ಬುತ್ತಿ. 2 ನುಡಿಮುತ್ತುಗಳು. 1 ಸಂಪತ್ತಿಗಿಂತ ಜ್ಞಾನಕ್ಕೆ ಆದ್ಯತೆ ನೀಡಿ. ಏಕೆಂದರೆ ಒಂದು ಕ್ಷಣಿಕ, ಇನ್ನೊಂದು ಶಾಶ್ವತ. ಸಾಕ್ರಟೀಸ್. 2 ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಕಲಿಸುವ ಧರ್ಮವನ್ನು ನಾನು ಇಷ್ಟಪಡುತ್ತೇನೆ. ಬಿ.ಆರ್. ಅಂಬೇಡ್ಕರ್. 3 ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನ ಅಗತ್ಯಗಳನ್ನು ಪೂರೈಸುತ್ತದೆಯೇ ಹೊರತು ಆತನ ದುರಾಸೆಯನ್ನಲ್ಲ. ಮಹಾತ್ಮ ಗಾಂಧಿ. 4 ಅಸ್ತಿತ್ವದ ಸಂಪೂರ್ಣ ರಹಸ್ಯವೆಂದರೆ ಭಯವಿಲ್ಲದಿರುವುದು. ನಿಮಗೆ ಏನಾಗುತ್ತದೆ ಎಂದು ಎಂದಿಗೂ ಭಯ ಪಡಬೇಡಿ, ಯಾರನ್ನೂ ಅವಲಂಬಿಸಬೇಡಿ. ಸ್ವಾಮಿ ವಿವೇಕಾನಂದ. 5 ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ. ನಾವು ಮನುಜರು. ಎಂ. ಗೋಪಾಲಕೃಷ್ಣ ಅಡಿಗ. 6 ಒಳ್ಳೆಯ ಬರಹಗಾರ ತನ್ನ ವಿರುದ್ಧ ತಾನೇ ಯೋಚಿಸಬಲ್ಲವ. ಕೆಟ್ಟ ಬರಹಗಾರ ತನ್ನನ್ನು ಬಿಟ್ಟರೆ ಇಲ್ಲ ಅಂತ ತಿಳಿದುಕೊಂಡಿರುತ್ತಾನೆ. ಕುವೆಂಪು. 3 ವಿಶ್ವ ಸೊಳ್ಳೆ ದಿನ. ಸೊಳ್ಳೆ ಗಾತ್ರ ಚಿಕ್ಕದು, ಅಪಾಯ ದೊಡ್ಡದು. ಸೊಳ್ಳೆಗಳಿಂದ ಹರಡುವ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ 20 ಆಗಸ್ಟ್ ರಂದು ವಿಶ್ವ ಸೊಳ್ಳೆ ದಿನವನ್ನು ಆಚರಿಸಲಾಗುತ್ತದೆ. ಸೊಳ್ಳೆಗಳ ಸಂತಾನವನ್ನು ಮಟ್ಟ ಹಾಕಲು ಏನು ಮಾಡಬಹುದು ಎಂಬ ಕುರಿತಾದ ಚರ್ಚೆಗಳನ್ನು ಈ ದಿನ ನಡೆಸಲಾಗುತ್ತದೆ. ಸೊಳ್ಳೆಗಳಿಗೆ ಹೀಗೆ ವಿಶ್ವ ಮಾನ್ಯತೆ ದೊರೆತು 128 ವರ್ಷಗಳೇ ಸಂದಿವೆ. ಮಾರಣಾಂತಿಕವಾಗಬಲ್ಲ ಈ ಪುಟಾಣಿ ಕೀಟಗಳ ಕುತೂಹಲಕಾರಿ ಇತಿಹಾಸ ಮಾತ್ರ ಸುದೀರ್ಘವಿದೆ. ರಾತ್ರಿ ವೇಳೆ ಸರಿಯಾಗಿ ನಿದ್ದೆ ಮಾಡಲು ಬಿಡದ, ಕಿವಿ ಬಳಿ ಬಂದು ಗುಮಿಗುಡುವ ಸೊಳ್ಳೆಗಳೆಂದರೆ ಎಲ್ಲರಿಗೂ ಕಿರಿಕಿರಿ. ನಿಮಗೆ ಗೊತ್ತೇ? ಇತರ ಕೀಟಗಳಿಗೆ ಹೋಲಿಸಿದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಮಂದಿ ಸೊಳ್ಳೆ ಕಡಿತದಿಂದಲೇ ಸಾವನ್ನಪ್ಪುತ್ತಾರೆ. ಅಂದರೆ ಭೂಮಿಯ ಮೇಲಿನ ಇತರ ಯಾವುದೇ ಪ್ರಾಣಿಗಳ ಕಾಟದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮನುಷ್ಯರು ಸಾವನ್ನಪ್ಪಿದ ಇತಿಹಾಸ ಇನ್ನೊಂದಿಲ್ಲ. ಆ ಸಂಖ್ಯೆ ಪ್ರತಿ ವರ್ಷ ಸುಮಾರು 7.25 ಲಕ್ಷಕ್ಕೂ ಹೆಚ್ಚಿದೆ. ಎಲ್ಲರಿಗೂ ತಿಳಿದಂತೆ ಕೊಳಚೆ ನೀರು, ಸ್ವಚ್ಛತೆಯ ಕೊರತೆ ಸೊಳ್ಳೆಗಳ ಹುಟ್ಟಿಗೆ ಹಾಗೂ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಪ್ರತಿ ವರ್ಷ ಜಿಲ್ಲಾಡಳಿತ ಇಲ್ಲವೇ ಮುನಿಸಿಪಾಲಿಟಿ ಸಂಸ್ಥೆಗಳು ಸೊಳ್ಳೆಗಳ ನಿವಾರಣೆ ಕುರಿತು ಕಾರ್ಯಾಗಾರ, ಮನೆ ಮನೆ ಭೇಟಿ ಮೂಲಕ ಎಚ್ಚರಿಕೆ ನೀಡಿದರೂ ಹಳದಿ ಜ್ವರ, ಮಲೇರಿಯಾ, ಝಿಕಾ, ಚಿಕನ್ಗುನ್ಯಾ, ಡೆಂಗ್ಯೂವಿನಂಥ ಜ್ವರಗಳು ಕಾಣಿಸಿಕೊಳ್ಳುವುದು ಕಡಿಮೆಯಾಗಿಲ್ಲ. ಜನಸಾಮಾನ್ಯರು ಈ ಕುರಿತು ಎಚ್ಚೆತ್ತುಕೊಂಡು ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವುದೇ ಇದಕ್ಕೆ ಸರಿಯಾದ ಪರಿಹಾರ. ಸೊಳ್ಳೆ ದಿನದ ಇತಿಹಾಸ. ಸೊಳ್ಳೆ ಪದದ ಮೂಲ ಇಂಗ್ಲಿಷ್ನ ಮಸ್ಕಿಟೋ. ಈ ಪದ ಸ್ಪ್ಯಾನಿಷ್ನಿಂದ ಬಂದುದು. ಇದರ ಅರ್ಥ ಚಿಕ್ಕ ಕೀಟ. ಸೊಳ್ಳೆಗಳು 10 ರಿಂದ 15 ಮೀಟರ್ ದೂರದಿಂದಲೇ ಮನುಷ್ಯನ ವಾಸನೆಯನ್ನು ಗ್ರಹಿಸಬಲ್ಲವು, 10 ಮೀಟರ್ ವ್ಯಾಪ್ತಿಯಲ್ಲಿ ಮನುಷ್ಯನನ್ನು ನೋಡಬಲ್ಲವು, 20 ಸೆಂಟಿಮೀಟರ್ ದೂರದಿಂದಲೇ ಮನುಷ್ಯನ ದೇಹದ ಬೆವರು ಹಾಗೂ ಉಷ್ಣತೆಯನ್ನು ಗ್ರಹಿಸಬಲ್ಲವು. 1897 ರಲ್ಲಿ ಹೆಣ್ಣು ಅನಾಫಿಲಿಸ್ ಸೊಳ್ಳೆಗಳು ಮನುಷ್ಯರ ನಡುವೆ ಮಲೇರಿಯಾವನ್ನು ಹರಡುತ್ತವೆ ಎಂಬ ಆಘಾತಕಾರಿ ಅಂಶವನ್ನು ಬ್ರಿಟಿಷ್ ವೈದ್ಯ ಸರ್ ರೊನಾಲ್ಡ್ ರಾಸ್ ಕಂಡುಹಿಡಿದರು. ಈ ಸಂಶೋಧನೆಯ ನೆನಪಿಗಾಗಿ 1902 ರಲ್ಲಿ ಮೊದಲ ಬಾರಿಗೆ 20 ಆಗಸ್ಟ್ ರಂದು ಸೊಳ್ಳೆ ದಿನವನ್ನು ಆಚರಿಸಲಾಯಿತು. ಈ ಆವಿಷ್ಕಾರಕ್ಕೆ ಅವರಿಗೆ ನ್ಯಾಯವಾಗಿಯೇ ನೊಬೆಲ್ ಪ್ರಶಸ್ತಿ ದೊರಕಿತು. ಈ ಹಿನ್ನೆಲೆಯಲ್ಲಿ ಕಳೆದ 128 ವರ್ಷಗಳಿಂದ 20 ಆಗಸ್ಟ್ ರಂದು ಸೊಳ್ಳೆಗಳನ್ನು ಸ್ಮರಿಸಲಾಗುತ್ತದೆ. ಅವುಗಳ ವಿರುದ್ಧ ಚರ್ಚಿಸಲಾಗುತ್ತದೆ. ಅವುಗಳನ್ನು ಮಟ್ಟ ಹಾಕುವುದು ಹೇಗೆ? ಅವುಗಳ ವಂಶವನ್ನು ನಿರ್ವಂಶ ಮಾಡುವುದು ಹೇಗೆ? ಯಾವೆಲ್ಲ ರಾಸಾಯನಿಕಗಳು ಮನುಷ್ಯರಿಗೆ ಉಪಕಾರಿ ಉಪಟಳಕಾರಿ? ಏನು ಮಾಡುವುದರ ಮೂಲಕ ಅವು ಮನುಷ್ಯನ ಬಳಿ ಸುಳಿಯದಂತೆ ಮಾಡಬಹುದು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನದಂದು ಮಾತುಕತೆಗಳು ನಡೆಯುತ್ತವೆ. ಪ್ರಾಯೋಗಿಕ ಪ್ರಸ್ತುತಿಗಳು, ಚರ್ಚೆಗಳು, ಸಮಾವೇಶ, ಕಾರ್ಯಾಗಾರಗಳು ನಡೆದು ಮುಂದಿನ 1 ವರ್ಷದ ರೂಪುರೇಷೆಗಳು ಸಿದ್ಧವಾಗುತ್ತವೆ.
ಚಿಂತಕರು, ಸೊಳ್ಳೆ ಹಂತಕರು, ವೈದ್ಯರು, ವಿಜ್ಞಾನಿಗಳು ಜೊತೆಯಾಗಿ ಸೇರುತ್ತಾರೆ. ಉತ್ಪಾದನೆಗಳ ಪ್ರದರ್ಶನ ಹಾಗೂ ಮಾರಾಟವೂ ನಡೆಯುತ್ತದೆ. ಸೊಳ್ಳೆಗಳ ಸಂತಾನವನ್ನು ಮಟ್ಟ ಹಾಕಲು ಪ್ರಸಕ್ತ ವರ್ಷದಲ್ಲಿ ಖರ್ಚು ಮಾಡಲಿರುವ ಆರ್ಥಿಕ ವಿವರಗಳನ್ನು ಈ ಸಂದರ್ಭದಲ್ಲಿ ನೀಡಲಾಗುತ್ತದೆ. ಆದರೂ ಮಲೇರಿಯಾ ಹರಡಲು ಕಾರಣವಾದ ಹೆಣ್ಣು ಸೊಳ್ಳೆ ಅನಾಫಿಲಿಸ್ ಅನ್ನು ನಿರ್ಮೂಲನ ಮಾಡಲು ಸಾಧ್ಯವಾಗಿಲ್ಲ. ಇದಕ್ಕಾಗಿ ಹುಟ್ಟಿದ ಡಿಡಿಟಿ ಎಂಬ ಮಾರಕ ವಿಷ ಜಲಗಳನ್ನು ಹಾಳು ಮಾಡಿತು ಮಾತ್ರವಲ್ಲ, ಸಾವಿರಾರು ರೂಪಾಯಿ ಮಂದಿಯನ್ನು ಬಲಿ ತೆಗೆದುಕೊಂಡಿತು. ಮತ್ತೆಷ್ಟೋ ಜನ ಅಂಗವಿಕಲರಾದರು. ಕೊನೆಗೆ ಡಿಡಿಟಿ ವಿಷಕ್ಕೆ ಪ್ರತಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡ ಸೊಳ್ಳೆಗಳು ಮತ್ತಷ್ಟು ಬಲಿತವು. ಪರಿಣಾಮ ಮಲೇರಿಯಾ ಶಾಶ್ವತವಾಗಿ ದೂರವಾಗದೆ ಇಲ್ಲೇ ಉಳಿದುಕೊಂಡಿತು. ಶತಕಗಳಿಂದ ಮಾನವ ಕುಲವನ್ನು ಬಿಡದೆ ಕಾಡುತ್ತಿದ್ದ ಈ ಜ್ವರಕ್ಕೆ ಮೊದಲಿಗೆ ಮಲೇರಿಯಾ ಎಂಬ ಹೆಸರು ಇರಲಿಲ್ಲ. ಆಯಾ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಅದರ ಹೆಸರು ನಿರ್ಧಾರವಾಗುತ್ತಿತ್ತು. 1827ರಲ್ಲಿ ಇದಕ್ಕೆ ಮಲೇರಿಯಾ ಎಂದು ಹೆಸರಿಡಲಾಯಿತು ಮತ್ತು ಇದು ಜವುಗು ಪ್ರದೇಶದ ಕೆಟ್ಟ ಗಾಳಿಯಿಂದ ಬರುತ್ತದೆ ಎಂದು ನಂಬಲಾಗಿತ್ತು. ಮಲ್ ಎಂದರೆ ಕೆಟ್ಟ ಹಾಗೂ ಏರಿಯಾ ಎಂದರೆ ಗಾಳಿ ಎಂಬ ಪದಗಳಿಂದ ಮಲೇರಿಯಾ ಎಂಬ ಶಬ್ದ ಹುಟ್ಟಿತು. ಈಗ ಅದು ಸೊಳ್ಳೆಗಳಿಂದ ಬರುವ ರೋಗ ಎಂಬುದು ದೃಢಪಟ್ಟಿದ್ದರೂ ಹಳೆ ಹೆಸರು ಬದಲಾಗಿಲ್ಲ. 1880ರಲ್ಲಿ ಫ್ರೆಂಚ್ ಸೇನೆಯ ವೈದ್ಯಾಧಿಕಾರಿ ಒಬ್ಬರು ಮಲೇರಿಯಾ ರೋಗಿಯ ರಕ್ತದಲ್ಲಿದ್ದ ಸೂಕ್ಷ್ಮಜೀವಿಗಳನ್ನು ತೋರಿಸಿಕೊಟ್ಟರು. ಅಂದಿನಿಂದ ಇದು ಕೆಟ್ಟ ಗಾಳಿಯಿಂದ ಹರಡುತ್ತದೆ ಎಂಬ ನಂಬಿಕೆ ದೂರವಾಯಿತು. ಆದರೆ ಈ ಸೂಕ್ಷ್ಮಜೀವಿಗಳು ಮನುಷ್ಯನ ದೇಹವನ್ನು ಹೇಗೆ ಪ್ರವೇಶಿಸುತ್ತವೆ ಎಂಬುದು ಮಾತ್ರ ಪ್ರಶ್ನೆಯಾಗಿಯೇ ಉಳಿಯಿತು. 1892ರಲ್ಲಿ ಜರ್ಮನಿಯ ವೈದ್ಯ ರಿಚರ್ಡ್ ಫಿಪ್ಪರ್, ಮನುಷ್ಯ ದೇಹಕ್ಕೆ ಸೂಕ್ಷ್ಮಜೀವಿಗಳು ರಕ್ತ ಹೀರುವ ಕೀಟಗಳಿಂದ ಸೇರಿರಬಹುದು ಎಂಬುದನ್ನು ವಿವರಿಸಿದರು. 2 ವರ್ಷಗಳ ಬಳಿಕ ಮತ್ತೊಬ್ಬ ವೈದ್ಯ ಸರ್ ಪ್ಯಾಟ್ರಿಕ್ ಮ್ಯಾನ್ಸನ್ ಎಂಬಾತ ಸೊಳ್ಳೆಗಳಿಂದಲೇ ಇದು ಹರಡುತ್ತದೆ ಎಂಬುದನ್ನು ದೃಢಪಡಿಸಿದರು. ಈ ವಾದ ಸರಣಿ ಹೀಗೆ ಮುಂದುವರಿಯಿತು. ಇಂಡಿಯನ್ ಮೆಡಿಕಲ್ ಸರ್ವೀಸ್ನಲ್ಲಿ ವೈದ್ಯರಾಗಿದ್ದ ಸರ್ ರೊನಾಲ್ಡ್ ರಾಸ್ ಮಲೇರಿಯಾ ರೋಗಿಯ ರಕ್ತವನ್ನು ಹೀರಿದ್ದ ಹೆಣ್ಣು ಸೊಳ್ಳೆಯ ಜಠರದಲ್ಲಿ ರೋಗಕ್ಕೆ ಕಾರಣವಾದ ಪ್ಲಾಸ್ಮೋಡಿಯಂ ಇರುವುದನ್ನು ಪತ್ತೆ ಹಚ್ಚಿದರು. ಆದರೆ ಅನಾಫಿಲಿಸ್ ಸೊಳ್ಳೆಯನ್ನು ಹುಡುಕುವುದು ಸುಲಭವಾಗಿರಲಿಲ್ಲ. ಹಾಗಾಗಿ ಸೊಳ್ಳೆಗಳಿಂದ ದೂರವಿರುವುದೇ ಇದಕ್ಕೆ ಪರಿಹಾರ ಎಂದು ನಂಬಲಾಯಿತು. ಈ ಸಂಶೋಧನೆ ನಡೆದದ್ದು 20 ಆಗಸ್ಟ್ 1897ರಂದು. ಆ ಸವಿ ನೆನಪಿಗಾಗಿಯೂ ವಿಶ್ವ ಸೊಳ್ಳೆಗಳ ದಿನವನ್ನು ಆಚರಿಸಲಾಗುತ್ತದೆ. ಹೀಗಿದೆ ಸೊಳ್ಳೆಗಳ ಆಕಾರ. ಬರಿಗಣ್ಣಿನಿಂದ ನೋಡಿದಾಗ ಸೊಳ್ಳೆಗಳ ಕಾಲು, ಉದ್ದದ ಹೊಟ್ಟೆ, ಹೀರುಕೊಳವೆ, ತೆಳ್ಳನೆಯ ರೆಕ್ಕೆಗಳು ಹಾಗೂ ಮೂತಿಯ ಭಾಗದಲ್ಲಿ ಸಣ್ಣ ಕೂದಲುಗಳು ಮಾತ್ರ ಕಾಣಿಸುತ್ತವೆ. ಆದರೆ ಸೊಳ್ಳೆಯನ್ನು ಸೂಕ್ಷ್ಮದರ್ಶಕದಲ್ಲಿಟ್ಟು ನೋಡಿದರೆ ಅದರ ಹೊಸ ಲೋಕವೇ ತೆರೆದುಕೊಳ್ಳುತ್ತದೆ. ಇತರ ಕೀಟಗಳಂತೆ ಸೊಳ್ಳೆಗೆ ತಲೆಯಿದೆ. ಇದರ ಮುಕ್ಕಾಲು ಭಾಗವನ್ನು ಕಣ್ಣುಗಳೇ ಆಕ್ರಮಿಸಿಕೊಂಡಿವೆ. ಫಲಕಗಳ ಜೋಡಣೆಯಂತಿರುವ ಕಣ್ಣುಗಳು ಇವುಗಳ ಕರಾರುವಾದ ದೃಷ್ಟಿಯನ್ನು ಒದಗಿಸಿವೆ. ಕುಡಿಮೀಸೆ ಹೇರಳವಾಗಿದ್ದರೆ ಹಾಗೂ ಉದ್ದವಾಗಿದ್ದರೆ ಅದು ಗಂಡು ಸೊಳ್ಳೆ ಹಾಗೂ ಕಡಿಮೆ ಇದ್ದರೆ ಅದು ಹೆಣ್ಣು ಸೊಳ್ಳೆಯಾಗಿರುತ್ತದೆ. ಇನ್ನು ಅದರ ಬಾಯಿಯಲ್ಲಿರುವುದೇ ಹೀರುಕೊಳವೆ. ಮೇಲ್ನೋಟಕ್ಕೆ ದಪ್ಪ ಸಿರಿಂಜ್ನಂತೆ ಕಾಣಿಸುವ ಈ ಭಾಗದಿಂದಲೇ ಅದು ತ್ವಚೆಯನ್ನು ಚುಚ್ಚಿ ರಕ್ತವನ್ನು ಹೀರುತ್ತದೆ. ಹೀಗೆ ಚುಚ್ಚಿಸಿದಾಗ ಅದರ ಜೊಲ್ಲು ನಾಳಗಳ ಮೂಲಕ ಮನುಷ್ಯನ ಚರ್ಮದೊಳಗೆ ಪ್ರವೇಶಿಸುತ್ತದೆ. ಸೊಳ್ಳೆಯ ಎದೆಯ ಭಾಗದಲ್ಲಿ 6 ಕಾಲುಗಳಿವೆ. ಇವುಗಳನ್ನು ಬಳಸಿಯೇ ಸೊಳ್ಳೆಗಳು ಆಹಾರದ ಮೇಲೆ ಕುಳಿತುಕೊಳ್ಳುತ್ತವೆ. ಸೊಳ್ಳೆಗಳು ದೇಹದ ಮೇಲೆ ಕುಳಿತುಕೊಳ್ಳುವುದು ಗೊತ್ತೇ ಆಗುವುದಿಲ್ಲ. ಹೀರುಕೊಳವೆಗಳನ್ನು ಅವು ತ್ವಚೆಯೊಳಗೆ ಇಳಿಸುತ್ತವೆ ಮತ್ತು ರಕ್ತ ಹೀರಿಕೊಂಡ ಬಳಿಕ ಹೀರುಕೊಳವೆಗಳನ್ನು ಹಿಂದೆ ತೆಗೆದುಕೊಂಡು ಹಾರಿ ಹೋಗುತ್ತವೆ. ಈ ಮಧ್ಯೆ ಅವುಗಳ ರೆಕ್ಕೆ ಉದ್ದವಿರುವುದರಿಂದ ಅವು ಹಾರುವಾಗ ಗುಮ್ ಎಂಬ ರಾಗ ಕೇಳಿ ಬರುತ್ತದೆ. ಹೊರಗಿನ ಯಾವುದೇ ಸದ್ದು ಗದ್ದಲಗಳು ಅಥವಾ ಫ್ಯಾನ್ ಸದ್ದು ಇಲ್ಲದೆ ಹೋದಲ್ಲಿ ಇದು ಮನುಷ್ಯರ ಕಿವಿಗೆ ಕೇಳಿಸುತ್ತದೆ. ಸೊಳ್ಳೆ ಸಮೀಪಿಸುತ್ತಿದೆ ಎಂದು ತಿಳಿಯುವ ಏಕೈಕ ಗುರುತಿದು. ಯಾವುದೇ ನಿರ್ಬಂಧ ಇಲ್ಲದ ಸೊಳ್ಳೆಗಳು ಸರ್ವಾಂತರ್ಯಾಮಿಗಳು. ಸಂತಾನೋತ್ಪತ್ತಿಗೆ ಒದ್ದೆ ಅಥವಾ ನೀರು ನಿಂತ ಕೊಳಚೆ ಸ್ಥಳಗಳನ್ನು ಆಯ್ದುಕೊಳ್ಳುತ್ತವೆ. ಸಾಮಾನ್ಯವಾಗಿ ಸೊಳ್ಳೆಗಳು ತಾವು ಹುಟ್ಟಿದ ಜಾಗದಿಂದ ಹೆಚ್ಚು ದೂರಕ್ಕೆ ಹೋಗುವುದಿಲ್ಲ. ಇವು ಗಾತ್ರದಲ್ಲಿ ಸಣ್ಣ ಕೀಟವಾದ್ದರಿಂದ ವೇಗವಾಗಿ ಹಾರುವುದು ಇದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮೂಲ ಸ್ಥಳದಿಂದ ಇವುಗಳನ್ನು ಇಲ್ಲವಾಗಿಸಿದರೆ ಮತ್ತೆ ಕಾಣಿಸಿಕೊಳ್ಳುವ ಸಂಭವ ಕಡಿಮೆ. ಸಂತಾನಾಭಿವೃದ್ಧಿ
ಗಂಡು ಹೆಣ್ಣು ಮಿಲನದ ಬಳಿಕ ಹೆಣ್ಣು ಸೊಳ್ಳೆ ಫಲಿತ ಮೊಟ್ಟೆಗಳನ್ನಿಡುತ್ತದೆ. ಈ ಮಧ್ಯೆ ಅವುಗಳಿಗೆ ಪೌಷ್ಟಿಕಾಂಶದ ಅಗತ್ಯ ಬೀಳುತ್ತದೆ. ತಾಜಾ ಊಟದ ಹುಡುಕಾಟದಲ್ಲಿ ಅದು ತೊಡಗುತ್ತದೆ. ಅವುಗಳ ತಾಜಾ ಊಟ ಎಂದರೆ ಪ್ರಾಣಿಗಳ ರಕ್ತ. ಕೆಲವು ಸೊಳ್ಳೆಗಳಿಗೆ ಮನುಷ್ಯನ ರಕ್ತ ಎಂದರೆ ಬಹಳ ಪ್ರೀತಿ. ಇದಕ್ಕೆ ಕಾರಣವಿಷ್ಟೇ, ಮನುಷ್ಯರ ಚರ್ಮ ಬಲು ತೆಳು. ರಕ್ತ ಹೀರಲು ಕಷ್ಟಪಡಬೇಕಿಲ್ಲ. ಹೀಗೆ ಸೊಳ್ಳೆ ಕಡಿದಾಗ ಅದರ ಜೊಲ್ಲಿನ ಜೊತೆ ಶಿಲೀಂಧ್ರವು ರಕ್ತದೊಳಗೆ ಪ್ರವೇಶಿಸುತ್ತದೆ. ಇವು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಹಾಗೂ ಇದರಿಂದ ತುರಿಕೆ ಉಂಟಾಗುತ್ತದೆ. ಶಿಲೀಂಧ್ರದಿಂದ ಹೊರಬರುವ ಕಿಣ್ವವೊಂದು ರಕ್ತದೊತ್ತಡಕ್ಕೂ ಕಾರಣವಾಗುತ್ತದೆ. ಇದೇ ಕಾರಣಕ್ಕೆ ಸೊಳ್ಳೆ ಕಚ್ಚಿದಾಗ ನಮಗೆ ತುರಿಕೆ ಕಾಣಿಸಿಕೊಳ್ಳುತ್ತದೆ. ಮೊದಲೇ ಹೇಳಿದ್ದಂತೆ ಹೆಣ್ಣು ಸೊಳ್ಳೆಗಳು ಮಾತ್ರ ರಕ್ತ ಹೀರುತ್ತವೆ. ಆಹಾರದ ವಿಷಯಕ್ಕೆ ಹೋಲಿಸಿದರೆ ಗಂಡು ಸೊಳ್ಳೆಗಳು ಸಾಧು ಸ್ವಭಾವದವು. ಅವು ಶುದ್ಧ ಸಸ್ಯಾಹಾರಿಗಳು. ಹೂವುಗಳ ಮಕರಂದವೇ ಅವುಗಳ ಮುಖ್ಯ ಆಹಾರ. ಇಳಿ ಸಂಜೆ ಹೊತ್ತಿನಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚು ಎಂಬುದು ಎಲ್ಲರಿಗೂ ತಿಳಿದ ವಿಚಾರ. ಇದಕ್ಕೂ ಒಂದು ಕಾರಣವಿದೆ. ಮಂದ ಬೆಳಕಿಗೂ ಸೊಳ್ಳೆಗಳಿಗೂ ಆತ್ಮೀಯ ಸಂಬಂಧವಿದೆ. ಆ ಹೊತ್ತಿನಲ್ಲಿ ಅವು ಹೆಚ್ಚು ಸಕ್ರಿಯವಾಗಿರುತ್ತವೆ. ಹೆಚ್ಚು ಬೆಳಕಿರುವಾಗ ಹಾಗೂ ಉಷ್ಣತೆ ಅಧಿಕವಿದ್ದ ಸಮಯದಲ್ಲಿ ಅವು ಮಂಚದ ಕೆಳಗೆ, ಕರ್ಟನ್ ಹಿಂಬದಿಯಲ್ಲಿ ಇಲ್ಲವೇ ಚರಂಡಿ ಇರುವ ಪ್ರದೇಶದಲ್ಲಿ ಬಚ್ಚಿಟ್ಟುಕೊಳ್ಳುತ್ತವೆ. ಸೊಳ್ಳೆಗಳು ಮೊಟ್ಟೆಯಿಡಲು ನೀರು ನಿಂತ ಸ್ಥಳವನ್ನು ಆರಿಸಿಕೊಳ್ಳುತ್ತವೆ. ಒಂದು ಸೊಳ್ಳೆ ಒಂದು ಸಲಕ್ಕೆ 200 ಇನ್ನದ 300 ಮೊಟ್ಟೆಗಳನ್ನಿಡುತ್ತದೆ. ಮೊದಲಿಗೆ ಬೆಳ್ಳಗಿರುವ ಈ ಮೊಟ್ಟೆಗಳು ಬಳಿಕ ಬೂದು ಹಾಗೂ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಸಾಮಾನ್ಯವಾಗಿ ಸೊಳ್ಳೆ ರಾತ್ರಿ ಹೊತ್ತು ಮೊಟ್ಟೆ ಇಡುತ್ತದೆ. ಗುಂಪು ಗುಂಪಾಗಿ ಅಂಟಿಕೊಂಡಿರುವ ಈ ಮೊಟ್ಟೆಗಳು ನೀರಿನಲ್ಲಿ ಚದುರಿ ಹೋಗುವುದಿಲ್ಲ. ಹೋದರೂ ತಾಯಿ ಸೊಳ್ಳೆ ಅದು ಒಂದೇ ಗುಂಪಿನಲ್ಲಿ ಇರುವಂತೆ ನೋಡಿಕೊಳ್ಳುತ್ತದೆ. 2 ರಿಂದ 3 ದಿನಗಳೊಳಗೆ ಮೊಟ್ಟೆಯೊಳಗೆ ಜೀವ ವಿಕಸಿತವಾಗಿ ಲಾರ್ವಾ ಹಂತಕ್ಕೆ ಬರುತ್ತದೆ. ಇಲ್ಲಿ ಮರಿ ಸೊಳ್ಳೆ ರೂಪುಗೊಂಡಿರುತ್ತದೆ. ಇದಕ್ಕೆ ತಲೆ, ಎದೆ ಹಾಗೂ ಹೊಟ್ಟೆಯ ಭಾಗವಿರುತ್ತದೆ. ಇದು ಕೊಳಚೆ ನೀರಿನಲ್ಲಿರುವ ಪಾಚಿ ಮತ್ತು ಸೂಕ್ಷ್ಮ ಕಣಗಳನ್ನು ಸೇವಿಸುತ್ತಾ ಬೆಳೆಯುತ್ತದೆ. ಅದರ ಹಿಂಭಾಗ ನೀರಿನಿಂದ ಮೇಲೆ ಬರುತ್ತದೆ ಮತ್ತು ಗಾಳಿಯನ್ನು ಹೀರಿಕೊಂಡು ಉಸಿರಾಡುತ್ತದೆ. ಈ ಸ್ಥಿತಿಯಲ್ಲಿ ಅದು 2 ವಾರಗಳ ತನಕ ಬದುಕುತ್ತದೆ ಮತ್ತು 4 ಬಾರಿ ಪೊರೆ ಕಳಚಿಕೊಳ್ಳುತ್ತದೆ. ಈ ಹಂತದ ಕೊನೆಯಲ್ಲಿ ಅದು ಕೋಮಾ ಚಿಹ್ನೆಯಷ್ಟು ದೊಡ್ಡದಾಗಿರುತ್ತದೆ. ಈ ಸ್ಥಿತಿಯನ್ನು ಪ್ಯೂಪ ಎನ್ನುತ್ತಾರೆ. ಇದು ಯಾವುದೇ ಆಹಾರ ಸೇವಿಸದೆ ಪೂರ್ತಿ ಸೊಳ್ಳೆಯ ಹಂತಕ್ಕೆ ಬರುವ ತನಕ ಉಪವಾಸವೇ ಉಳಿಯುತ್ತದೆ. ಈ ಅವಧಿ 3 ದಿನಗಳು ಮಾತ್ರ. ಇಲ್ಲಿ ಅವುಗಳ ಕಣ್ಣು, ಕುಡಿ ಮೀಸೆ, ಕಾಲು, ರೆಕ್ಕೆಗಳು ಬಲಿತು ಪೂರ್ಣಗೊಳ್ಳುತ್ತವೆ. ಮೊಟ್ಟೆಯಿಂದ ಸೊಳ್ಳೆಯಾಗಲು ಕನಿಷ್ಠ 20 ದಿನ ಬೇಕಾಗುತ್ತದೆ. ಪೂರ್ಣ ರೂಪ ಪಡೆದ ಹೆಣ್ಣು ಸೊಳ್ಳೆ 1 ತಿಂಗಳ ಕಾಲ ಬದುಕಿದರೆ, ಗಂಡು ಸೊಳ್ಳೆ ಕೇವಲ 1 ವಾರ ಕಾಲ ಜೀವಿಸುತ್ತದೆ. ಆದರೆ, ಈ ಅವಧಿಯಲ್ಲಿ ಅದು ಮಾಡುವ ಹಾನಿ ವಿವರಿಸಲು ಸಾಧ್ಯವಿಲ್ಲದಷ್ಟು. ಅದು ಬರೀ ರಕ್ತ ಹೀರುವುದು ಮಾತ್ರವಲ್ಲ, ಆ ಪ್ರಕ್ರಿಯೆಯಲ್ಲಿ ಅದು ಮಾರಕ ಕಾಯಿಲೆಗಳನ್ನು ಹರಡುತ್ತದೆ. ಸೊಳ್ಳೆ ನಿರ್ನಾಮ ಯಾಕೆ ಸಾಧ್ಯವಿಲ್ಲ? ಈ ರೀತಿ ಸೊಳ್ಳೆ ಮನುಷ್ಯರೊಂದಿಗೆ ಬದುಕುತ್ತಾ, ಅವರನ್ನೇ ಕಚ್ಚುತ್ತಾ, ಅವರ ಸಮೀಪದಲ್ಲೇ ಸಂತಾನ ಅಭಿವೃದ್ಧಿ ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಮನುಷ್ಯನ ಜೀವನ ಚಕ್ರದೊಂದಿಗೆ ಅದು ತನ್ನ ಬದುಕನ್ನು ರೂಪಿಸಿಕೊಂಡಿದ್ದರಿಂದ ಸೊಳ್ಳೆಗಳ ನಿರ್ಮೂಲನೆ ಸುಲಭವಲ್ಲ. ಅವುಗಳನ್ನು ಹತ್ತಿಕ್ಕುವ 10 ಹಲವು ಔಷಧಗಳನ್ನು ಕಂಡುಹಿಡಿದಿದ್ದರೂ, ಯಾವುದೂ ಸೊಳ್ಳೆಗಳ ನಿರ್ನಾಮಕ್ಕೆ ನೆರವಾಗಿಲ್ಲ. ಯಾವುದೇ ಸೊಳ್ಳೆ ನಿರೋಧಕಗಳು ಅವುಗಳನ್ನು ಸಾಯಿಸುವುದಿಲ್ಲ. ಬದಲಿಗೆ ಕೆಲವು ಕಾಲ ದೂರವಿಡಬಹುದು ಅಷ್ಟೇ. ಸೊಳ್ಳೆ ಬತ್ತಿಗಳು ರಾಸಾಯನಿಕವನ್ನು ಉರಿಯುವ ವಸ್ತುವಿನೊಂದಿಗೆ ಬೆರೆಸಿದ ಬಿಲ್ಲೆಗಳು. ಇವುಗಳಿಗೆ ವಿಭಿನ್ನ ರೂಪ ನೀಡಲಾಗುತ್ತದಷ್ಟೇ. ಇವು ಒಂದಿಡೀ ರಾತ್ರಿ ಅಂದರೆ 6 ರಿಂದ 8 ಗಂಟೆ ಕಾಲ ಹರಿಯಬಲ್ಲವು. ಸೊಳ್ಳೆ ಬತ್ತಿಗಳಿಂದ ಹೊರಹೊಮ್ಮುವ ರಾಸಾಯನಿಕವು ಹೊಗೆಯ ಮೂಲಕ ಹರಡುತ್ತದೆ. ಇದರಿಂದ ಸೊಳ್ಳೆಗಳು ದೂರವಾಗುತ್ತವೆ. ಆದರೆ, ಈ ಹೊಗೆಯನ್ನು ಸೇವಿಸಿದ ಮಕ್ಕಳು ಬಹುಬೇಗ ಉಸಿರಾಟದ ತೊಂದರೆಗಳನ್ನು ಅನುಭವಿಸುತ್ತಾರೆ. ಎದೆಯುರಿ, ನಿದ್ರಾಹೀನತೆಗಳು ಕಾಣಿಸಿಕೊಳ್ಳುತ್ತವೆ. ಇನ್ನು ಅಸ್ತಮಾ ರೋಗಿಗಳು ಇದರಿಂದ ದೂರವಿದ್ದಷ್ಟು ಒಳ್ಳೆಯದು. ದ್ರವರೂಪಿ ಸೊಳ್ಳೆ ನಿವಾರಕಗಳಲ್ಲಿ ಸಂಸ್ಕರಿತ ಸೀಮೆ ಎಣ್ಣೆ ಬಹುಪಾಲು ಅಂದರೆ 99% 1 ಅಥವಾ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಅಂಶವಿದೆ. ಆದರೆ, ಇವೆರಡೂ ಜೊತೆ ಬೆರೆತಾಗ ಅಡ್ಡ ಪರಿಣಾಮಗಳು ಕಾಣಿಸಿಕೊಳ್ಳುವ ಸಾಧ್ಯತೆಯೇ ಹೆಚ್ಚು.
ಸೊಳ್ಳೆ ಬತ್ತಿಗೆ ಹೋಲಿಸಿದರೆ ಹೊಗೆ ಹೊರಸೂಸದೆ ದ್ರವರೂಪಿಗಳಿಗೆ ಇಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚು. ಇತ್ತೀಚಿನ ದಿನಗಳಲ್ಲಿ ಸೊಳ್ಳೆ ಬ್ಯಾಟ್ಗಳು ಕೂಡ ಪ್ರಸಿದ್ಧಿ ಪಡೆಯುತ್ತಿವೆ. ಬ್ಯಾಟರಿ ಮೂಲಕ ಇಲ್ಲವೇ ವಿದ್ಯುತ್ ಚಾರ್ಜ್ ಮೂಲಕ ಚಾಲನೆಗೊಳ್ಳುವ ಈ ಬ್ಯಾಟ್ಗಳು ತನ್ನನ್ನು ಸಮೀಪಿಸಿದ ಸೊಳ್ಳೆಗಳನ್ನು ಬಲೆಯೊಳಗೆ ಕೆಡವಿಕೊಳ್ಳುತ್ತವೆ. ಅದೇ ರೀತಿ ಅಲ್ಟ್ರಾವಯಲೆಟ್ ಕಿರಣಗಳನ್ನು ಹೊರಸೂಸುವ ಕೆಲವು ಸೊಳ್ಳೆ ನಿವಾರಕ ಸಾಧನಗಳು ಸಮೀಪಿಸಿದ ಸೊಳ್ಳೆಗಳನ್ನು ಹಿಡಿದು ಸಾಯಿಸುತ್ತವೆ. ಡೆಂಗ್ಯೂ ಎಂಬ ಮಹಾಮಾರಿ. ಜಗತ್ತಿನಾದ್ಯಂತ ಪ್ರತಿ ವರ್ಷ ಸುಮಾರು 40 ಕೋಟಿ ಜನ ಡೆಂಗ್ಯೂವಿನಿಂದ ಬಳಲುತ್ತಾರೆ ಎಂಬ ಆಘಾತಕಾರಿ ಅಂಶವನ್ನು ಸಂಶೋಧನೆಗಳು ಬಹಿರಂಗಪಡಿಸಿವೆ. ತೀವ್ರ ಜ್ವರ, ಮೂಳೆಗಳಲ್ಲಿ ವಿಪರೀತ ನೋವು, ವಿಪರೀತ ಸುಸ್ತು, ವಾಂತಿ ಈ ಜ್ವರದ ಸಾಮಾನ್ಯ ಲಕ್ಷಣಗಳು. ಡೆಂಗ್ಯೂ ಹರಡುವುದು ಈಡಿಸ್ ಈಜಿಪ್ಟೆ ಎಂಬ ಸೊಳ್ಳೆಯಿಂದ. ವರ್ಷಕ್ಕೆ ಅಂದಾಜು 36,000 ಜನ ಸಾವನ್ನಪ್ಪುತ್ತಾರೆ. ಇದರಲ್ಲಿ ಮಕ್ಕಳ ಪಾಲೇ ಹೆಚ್ಚು. ಇದಕ್ಕೆ ಪರಿಣಾಮಕಾರಿ ಔಷಧವಿಲ್ಲ. ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ವೃದ್ಧಿಸುವುದೇ ಹೆಚ್ಚು ಪರಿಣಾಮಕಾರಿ ಚಿಕಿತ್ಸೆ. ಮೆದುಳು ಜ್ವರ. ಇದು ಕೂಡ ಸೊಳ್ಳೆಯಿಂದ ಹರಡುವ ರೋಗ. ಹೆಚ್ಚಾಗಿ ಇದು ಹಂದಿಗಳಿಂದ ಹರಡುತ್ತದೆ. ಅಂದರೆ ಹಂದಿಗಳನ್ನು ಕಚ್ಚಿದ ಸೊಳ್ಳೆ ಆರೋಗ್ಯವಂತ ಮನುಷ್ಯನನ್ನು ಕಚ್ಚಿಸಿದರೆ ರೋಗಾಣು ಅದರ ಜೊಲ್ಲಿನ ಮೂಲಕ ಮನುಷ್ಯರ ದೇಹದೊಳಗೆ ಪ್ರವೇಶಿಸುತ್ತದೆ. ಮುಂದಿನ 15 ದಿನಗಳಲ್ಲಿ ಅತಿಯಾದ ಜ್ವರ, ತಲೆನೋವು, ನಿಶ್ಶಕ್ತಿ, ತಲೆ ಸುತ್ತುವಿಕೆ ಕಾಣಿಸಿಕೊಳ್ಳುತ್ತವೆ. ಕೊನೆಗೆ ನಡಿಮಿಡಿತ ನಿಧಾನವಾಗಿ ಮೆದುಳು ಊತಗೊಂಡು ಜ್ಞಾನ ತಪ್ಪುತ್ತದೆ. ಇದೇ ರೀತಿ ಮಲೇರಿಯಾ ಜ್ವರಕ್ಕೂ ಪ್ರತಿ ವರ್ಷ ₹1,000 ಜನ ಬಲಿಯಾಗುತ್ತಿದ್ದಾರೆ. ಪ್ರತಿ ದೇಶವು ಈ ರೋಗದ ನಿಯಂತ್ರಣಕ್ಕೆ ಹಲವು ರೀತಿಯಲ್ಲಿ ಶ್ರಮಿಸುತ್ತಿದೆ. ಆದರೆ ಅದಕ್ಕೆಲ್ಲ ಹಣ ಪೋಲಾಗುತ್ತಿದೆಯೇ ಹೊರತು ಫಲಿತಾಂಶ ದೊರೆತಿಲ್ಲ. ಸೊಳ್ಳೆಯನ್ನು ಇಲ್ಲವಾಗಿಸಲು ಸಾಧ್ಯವಿಲ್ಲದಿದ್ದರೂ ಈ ಕೆಲವು ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಅವುಗಳಿಂದ ದೂರವಿರಬಹುದು. 1. ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು. 2. ಮನೆಯ ಆಸುಪಾಸಿನಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು. 3. ಸಂಜೆ ವೇಳೆ ಮನೆ ಕಿಟಕಿ, ಬಾಗಿಲುಗಳನ್ನು ಮುಚ್ಚುವುದು. ಸಾಧ್ಯವಾದಷ್ಟು ಸೊಳ್ಳೆ ಪರದೆ ಬಳಸುವುದು. 4. ಸ್ವಚ್ಛವಾದ ನೀರನ್ನು ಮಾತ್ರ ಕುಡಿಯುವುದು. ಸಾಧ್ಯವಾದಷ್ಟು ಮೈ ಮುಚ್ಚುವ ಬಟ್ಟೆಗಳನ್ನು ಧರಿಸುವುದು. 5. ನಿಂತ ನೀರು ಕಣ್ಣಿಗೆ ಬಿದ್ದರೆ ಅಲ್ಲಿಂದ ತೆರವುಗೊಳಿಸುವುದು. ಇದರಿಂದ ಮೊಟ್ಟೆ, ಲಾರ್ವಾ ಹಾಗೂ ಪ್ಯೂಪ ಸ್ಥಿತಿಯಲ್ಲಿರುವ ಸೊಳ್ಳೆ ಸಂತತಿ ನಾಶವಾಗಿ ಹೋಗುತ್ತದೆ. 6. ಹೂಕುಂಡಗಳಲ್ಲಿ, ತೆಂಗಿನ ಚಿಪ್ಪು ಇಲ್ಲವೇ ಟೆರೆಸ್ನಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು. 7. ಸೊಳ್ಳೆ ಹಾಗೂ ರೋಗ. 8. ಅನಾಫಿಲಿಸ್ ಮಲೇರಿಯಾ, ಎನ್ಸೆಫಾಲಿಟಿಸ್, ಮೆದುಳಿನ ಉರಿಯೂತ ಮತ್ತು ಫಿಲಾರಿಯಾಸಿಸ್, ಆನೆ ಕಾಲು ರೋಗ. 9. ಕ್ಯೂಲೆಕ್ಸ್ ಎನ್ಸೆಫಾಲಿಟಿಸ್, ಫಿಲಾರಿಯಾಸಿಸ್ ಮತ್ತು ಪಶ್ಚಿಮ ನೈಲ್ ವೈರಸ್. 10. ಈಡಿಸ್ ಈಜಿಪ್ಟೆ ಡೆಂಗ್ಯೂ, ಹಳದಿ ಜ್ವರ, ಚಿಕನ್ಗುನ್ಯಾ ಮತ್ತು ಎನ್ಸೆಫಾಲಿಟಿಸ್. ನಿಮಗಿದು ಗೊತ್ತೇ? ವಿಶ್ವ ಇತಿಹಾಸದ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದ ರೋಮನ್ ಸಾಮ್ರಾಜ್ಯದ ಪತನಕ್ಕೆ ಸೊಳ್ಳೆಗಳೇ ಕಾರಣವಾಗಿದ್ದವು. ಸೊಳ್ಳೆಗಳಿಂದ ಹರಡುತ್ತಿದ್ದ ಜ್ವರ ಮೊದಲಿಗೆ ಆಫ್ರಿಕಾದಲ್ಲಿ ಕಾಣಿಸಿಕೊಂಡಿತ್ತು. ಬಳಿಕ ಯುರೋಪ್ ಖಂಡದ ರೋಮ್ಗೆ ಹರಡಿತ್ತು. ಆ ಸಮಯದಲ್ಲಿ ರೋಮ್ ಜನಸಂಖ್ಯೆಯ ಬಹುಭಾಗ ಈ ರೋಗಕ್ಕೆ ಬಲಿಯಾಯಿತು. ಆ ದಿನಗಳಲ್ಲಿ ಇದಕ್ಕೆ ರೋಮನ್ ಫೀವರ್ ಎಂದೇ ಕರೆಯಲಾಗುತ್ತಿತ್ತು. ಸೊಳ್ಳೆ ಕುರಿತಾದ ಸತ್ಯ ಸಂಗತಿಗಳು. 1. ಮನುಷ್ಯರನ್ನು ಕಚ್ಚುವುದು ಹೆಣ್ಣು ಸೊಳ್ಳೆಗಳು ಮಾತ್ರ. ಗಂಡು ಸೊಳ್ಳೆಗಳು ಸಂಪೂರ್ಣ ಸಸ್ಯಾಹಾರಿ. 2. ಜಗತ್ತಿನಲ್ಲಿ ಸುಮಾರು 3,000 ಸೊಳ್ಳೆ ಪ್ರಭೇದಗಳಿವೆ. 3 ಸೊಳ್ಳೆಗಳ ಸರಾಸರಿ ತೂಕ ಕೇವಲ 2.5 ಮಿಲಿಗ್ರಾಂ. 4. ರಕ್ತ ಸೊಳ್ಳೆಗಳ ಆಹಾರವಲ್ಲ. ಸಂತಾನೋತ್ಪತ್ತಿ ಕಾಲದಲ್ಲಿ ಮಾತ್ರ ಅವು ಮನುಷ್ಯರನ್ನು ಕಚ್ಚುತ್ತವೆ. ಉಳಿದಂತೆ ಮಕರಂದ, ಹಣ್ಣಿನ ರೂಪಯೇ, ಕರಗಿದ ಸಕ್ಕರೆಯನ್ನು ಹೀರುತ್ತವೆ. 5. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರ ಸಾವಿಗೆ ಕಾರಣವಾಗುವ ಏಕೈಕ ಪುಟ್ಟ ಜೀವಿ ಪ್ರಾಣಿ ಇದು. 6. 50 ಮೀಟರ್ ದೂರದಿಂದಲೇ ಮನುಷ್ಯನ ಉಪಸ್ಥಿತಿಯನ್ನು ಪತ್ತೆ ಹಚ್ಚಬಲ್ಲ ಗುಣ ಇದಕ್ಕಿದೆ. 7. ಅಂಟಾರ್ಕ್ಟಿಕಾ ಪ್ರದೇಶದಲ್ಲಿ ಸೊಳ್ಳೆಗಳೇ ಇಲ್ಲ. ಇಲ್ಲಿನ ಹವಾಗುಣ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಸೂಕ್ತವಾಗಿಲ್ಲ. 8. ಸೊಳ್ಳೆಗಳಿಗೆ ಬೀರ್ ಕುಡಿಯುವವರು ಎಂದರೆ ಬಹಳ ಇಷ್ಟ. ಅಂದರೆ ಅವರೆಡೆಗೆ ಅದು ಬಹುಬೇಗ ಆಕರ್ಷಿತಗೊಳ್ಳುತ್ತದೆ. 9. ತನ್ನ ರೆಕ್ಕೆಯನ್ನು ಸೆಕೆಂಡ್ಗೆ 300 ರಿಂದ 600 ಸಲ ಬಡಿಯುವುದರಿಂದ ಅದು ಸಮೀಪಿಸಿದಾಗ ಗುಮ್ ಎಂಬ ಶಬ್ದ ಕೇಳಿ ಬರುತ್ತದೆ.
10 ಸೊಳ್ಳೆಯ ಬಾಯಿಯಲ್ಲಿ ಚುಚ್ಚುಕೊಳ್ಳವೆಯನ್ನು ಹೊರತುಪಡಿಸಿ 47 ಹಲ್ಲುಗಳಿವೆ. 11 ಒಂದು ಸಲಕ್ಕೆ 100 ರಿಂದ 300 ಮೊಟ್ಟೆಗಳನ್ನಿಡುವ ಹೆಣ್ಣು ಸೊಳ್ಳೆ ತನ್ನ ಜೀವಿತಾವಧಿ ಅಂದರೆ 1 ತಿಂಗಳಲ್ಲಿ 1000 ದಿಂದ 3000ದಷ್ಟು ಮೊಟ್ಟೆಗಳನ್ನು ಇಡಬಲ್ಲದು. 12 ಸಾಮಾನ್ಯವಾಗಿ ಸೊಳ್ಳೆಗಳ ಓಡಾಟ 1 ರಿಂದ 2 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಸೀಮಿತಗೊಂಡಿರುತ್ತದೆ. ಜೌಗು ಪ್ರದೇಶದ ಕೆಲವು ಸೊಳ್ಳೆಗಳು ಮಾತ್ರ 160 ಕಿಲೋಮೀಟರ್ ದೂರದ ತನಕ ಹಾರಾಡಬಲ್ಲವು. 13 ಹಲ್ಲಿ, ಬಾವಳಿ, ಕಪ್ಪೆ ಮೊದಲಾದ ಜೀವಿಗಳಿಗೆ ಸೊಳ್ಳೆಯೇ ಮುಖ್ಯ ಆಹಾರ. ಹಾಗಾಗಿ ಮನೆಯಲ್ಲಿ ಹಲ್ಲಿಗಳಿವೆ ಎಂದು ಹೆಚ್ಚು ತಲೆಕೆಡಿಸಿಕೊಳ್ಳದಿರಿ. ಅವು ಸೊಳ್ಳೆಗಳಿಂದ ರಕ್ಷಣೆ ನೀಡುತ್ತಿವೆ ಎಂಬುದನ್ನು ಮರೆಯದಿರಿ. 14 ದಪ್ಪಗಿರುವ ಹಾಗೂ ಹೆಚ್ಚು ಬೆವರುವ ವ್ಯಕ್ತಿಗಳನ್ನು ಸೊಳ್ಳೆ ಕಚ್ಚುವುದು ಹೆಚ್ಚು. ದೇಹದ ಉಷ್ಣತೆ, ಹೊರಸೂಸುವ ಇಂಗಾಲದ ಡೈಆಕ್ಸೈಡ್ಗಳು ಸೊಳ್ಳೆಯ ಆಕರ್ಷಣೆಗೆ ಕಾರಣವಾಗುತ್ತವೆ. ಚಲನಶೀಲ ವ್ಯಕ್ತಿಗಳನ್ನು ಅದು ಬಹುಬೇಗ ಗುರುತಿಸುತ್ತದೆ. ನೈಸರ್ಗಿಕ ಸೊಳ್ಳೆ ನಿವಾರಕಗಳು. 1 ರಾಸಾಯನಿಕ ಬೆರೆತ ಲಿಕ್ವಿಡ್ ಇಲ್ಲವೇ ಸೊಳ್ಳೆ ಬತ್ತಿಗಳ ಬದಲು ಮನೆಯಲ್ಲೇ ಇರುವ ಕೆಲವು ನೈಸರ್ಗಿಕ ವಸ್ತುಗಳಿಂದ ಅವುಗಳನ್ನು ದೂರ ಮಾಡಬಹುದು. 2 ಒಣಗಿಸಿದ ಕಹಿ ಬೇವಿನ ಸೊಪ್ಪನ್ನು ಉರಿಯುವ ಕೆಂಡಕ್ಕೆ ಉದುರಿಸಿದಾಗ ಅದರಿಂದ ಏಳುವ ಹೊಗೆಗೆ ಸೊಳ್ಳೆಗಳು ಓಡಿಹೋಗುತ್ತವೆ. ಆದರೆ ಇದನ್ನು ಮನೆಯೊಳಗಿಟ್ಟರೆ ಹೊಗೆ ಹೆಚ್ಚಿ ಉಸಿರುಗಟ್ಟುವ ಅನುಭವ ಆಗಬಹುದು. ಹಾಗಾಗಿ ಇದನ್ನು ಮನೆಯ ಹೊರಭಾಗದಲ್ಲಿ ಅಥವಾ ಚಾವಡಿಯಲ್ಲಿ ಇಡುವುದು ಸೂಕ್ತ. 3 ಅನಾದಿ ಕಾಲದಿಂದಲೂ ಸೊಳ್ಳೆಯನ್ನು ದೂರ ಮಾಡಲು ಕರ್ಪೂರವನ್ನು ಬಳಸಲಾಗುತ್ತದೆ. ಸಣ್ಣ ಪಾತ್ರೆಗೆ ಸ್ವಲ್ಪ ನೀರು ಹೊಕ್ಕಿ 2 ಕರ್ಪೂರದ ಬಿಲ್ಲೆಗಳನ್ನು ಹೊಕ್ಕಿ ಕೊಠಡಿಯ ಬದಿಯಲ್ಲಿ ಇಡಿ. ನಿಧಾನವಾಗಿ ನೀರಿನಲ್ಲಿ ಕರಗುವ ಕರ್ಪೂರದ ಘಮ ಇಡೀ ಮನೆಯನ್ನು ಪಸರಿಸುತ್ತದೆ. ಇದರಿಂದ ಸೊಳ್ಳೆಗಳು ಹತ್ತಿರ ಬರುವುದಿಲ್ಲ. 4 ಸಂಜೆ ಹೊತ್ತಿನಲ್ಲಿ ಹೆಚ್ಚು ಸೊಳ್ಳೆಗಳು ಕಾಡುವುದರಿಂದ ಆ ಹೊತ್ತಿನಲ್ಲಿ ತ್ವಚೆಗೆ ತೆಳುವಾಗಿ ಲ್ಯಾವೆಂಡರ್ ಇಲ್ಲವೇ ತೆಂಗಿನೆಣ್ಣೆಯನ್ನು ಹಚ್ಚಿಕೊಳ್ಳುವುದರಿಂದ ಸೊಳ್ಳೆಗಳು ಮನುಷ್ಯನ ಸಮೀಪ ಸುಳಿಯುವುದಿಲ್ಲ. 5 ಟೀ ಟ್ರೀ ಆಯಿಲ್, ಸೋಯಾಬೀನ್ ಆಯಿಲ್, ನೀಮ್ ಆಯಿಲ್, ದಾಲ್ಚಿನ್ನಿ ಎಣ್ಣೆಗಳಿಂದಲೂ ಇದೇ ಲಾಭವನ್ನು ಪಡೆಯಬಹುದು ಎಂಬುದನ್ನು ಸಂಶೋಧನೆಗಳು ತೋರಿಸಿಕೊಟ್ಟಿವೆ. 4 ಭಾವೈಕ್ಯ ಮತೀಯ ಭಾವೈಕ್ಯದ ಹನುಮಸಾಗರ್ ಮಸೀದಿ ಗಣೇಶೋತ್ಸವ ಸಡಗರ. ಕೊಪ್ಪಳ ಜಿಲ್ಲೆಯ ಹನುಮಸಾಗರ ಮತೀಯ ಸಾಮರಸ್ಯಕ್ಕೆ ವಿಶಿಷ್ಟ ಭಾಷ್ಯವೊಂದನ್ನು ಬರೆಯುತ್ತಾ ಬಂದಿದೆ. ಓಣಿಜಗಳದಲ್ಲೂ ಮತಧರ್ಮವನ್ನು ಮಧ್ಯೆ ತಂದು ನಿಲ್ಲಿಸುವ ಪ್ರವೃತ್ತಿಯೇ ಎಲ್ಲೆಲ್ಲೂ ಕಂಡು ಬರುತ್ತಿರುವ ಈ ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಪ್ರತಿ ವರ್ಷ ಇಲ್ಲಿನ ಮಸೀದಿಯ ಪರಿಸರದಲ್ಲಿ ಭವ್ಯ ಪೆಂಡಾಲ್ ಸ್ಥಾಪಿಸಿ 5 ದಿನಗಳ ಕಾಲ ಗಣೇಶನನ್ನು ಕೂರಿಸಿ ವೈಭವದ ಪೂಜೆ, ಮೆರವಣಿಗೆಗಳನ್ನು ನಡೆಸಿ ಧನ್ಯತಾಭಾವ ಅನುಭವಿಸುತ್ತಿದ್ದಾರೆ. ಹನುಮಸಾಗರ ಭಾವೈಕ್ಯಕ್ಕೆ ಹೆಸರಾದ ಗ್ರಾಮ. ಇಲ್ಲಿ ಹಿಂದೂ ಮುಸ್ಲಿಮರು ಒಂದಾಗಿ ಪ್ರತಿಯೊಂದು ಹಬ್ಬವನ್ನು ಆಚರಿಸುತ್ತಾರೆ. ಮೊಹರಮನಲ್ಲಿ ಹಿಂದೂಗಳು ಗ್ರಾಮದ ಹಬ್ಬ ಎಂಬ ಭಾವನೆಯಲ್ಲೇ ತಮ್ಮೆಲ್ಲ ಕೆಲಸಗಳಿಗೆ ವಾರದ ವಿರಾಮ ನೀಡಿ, ಹೊಸ ಬಟ್ಟೆ ತೊಟ್ಟು ಅಲಾಯಿ ದೇವ್ರುಗಳಿಗೆ ಹರಕೆ ಹೊತ್ತು ಹೆಜ್ಜೆ ಕುಣಿತ, ಹುಲಿವೇಷ, ಕಳ್ಳೊಳ್ಳಿ, ಹರಕೆ ತೀರಿಸುವ ಪದ್ಧತಿ, ವೇಷ ಕುಣಿತಗಳಲ್ಲಿ ಭಾಗಿಯಾದರೆ, ಇನ್ನು ಕೆಲವರು ಮಕ್ಕಳ ಹೆಸರಿನ ಮೇಲೆ ಸಕ್ಕರೆ ದಾನ, ಮೊಹರಂ ಹಬ್ಬದಲ್ಲಿ ಮಸೀದಿಯ ಪಕ್ಕದ ಅಶುರ್ ಖಾನ್ನಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಅಲಾಯಿ ದೇವ್ರುಗಳಿಗೆ ಧೂಪದಾರತಿ ಮಾಡಿಸಿ ಭಾವೈಕ್ಯ ಮೆರೆಯುತ್ತಾರೆ. ಇದಕ್ಕೆ ಪೂರಕವಾಗಿ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿನ ಮುಸ್ಲಿಂ ಹಿಂದೂ ಯುವಕ ಸಂಘದವರು ಹುನಗುಂದ ಲಾಲ್ ಸಾಬ ಮಸೀದಿಯ ಆವರಣದಲ್ಲಿ ಬೃಹದಾಕಾರದ ಪೆಂಡಾಲ್ ಹೊಕ್ಕಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಿದ್ದಾರೆ. ಗಣೇಶನಿಗೆ ದಿನದ 2 ಹೊತ್ತು ಪೂಜೆ, ನೈವೇದ್ಯ ಅರ್ಪಿಸಿ ಪ್ರತಿಯೊಬ್ಬರೂ ಮಂಗಳಾರತಿ ಪಡೆದು ಧನ್ಯರಾಗುತ್ತಾರೆ. ಆ ವೇಳೆ ಯುವಕರಿಗೆ ಮಸೀದಿಯಲ್ಲಿ ಅಲ್ಲಾಹುವಿಗೆ ಸಲ್ಲುವ ನಮಾಜಿಗೂ ಮಸೀದಿಯ ಮುಂದೆ ಪ್ರತಿಷ್ಠಾಪಿಸಿರುವ ಗಣೇಶನಿಗೆ ತೋರುವ ಭಕ್ತಿಗೂ ಯಾವುದೇ ಭೇದ ಭಾವ ಇಲ್ಲಿ ಕಾಣುವುದಿಲ್ಲ. ಗ್ರಾಮದ ಸಂಘ ಸಂಸ್ಥೆಗಳಲ್ಲಿ, ಮನೆ ಮಠಗಳಲ್ಲಿ ನೂರಾರು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದರೂ ಹುನಗುಂದ ಲಾಲ್ ಸಾಬ ಮಸೀದಿಯ ಆವರಣದಲ್ಲಿ ಪ್ರತಿಷ್ಠಾಪಿಸುವ ಭಾವೈಕ್ಯ ಗಣೇಶನೇ ಹೆಚ್ಚಿನ ಸುದ್ದಿ ಮಾಡುತ್ತಿದ್ದಾನೆ. ಇಲ್ಲಿನ ಮುಸ್ಲಿಂ ಹಿಂದೂ ಗಜಾನನ ಮಿತ್ರ ಮಂಡಳಿಯ ಮುಖ್ಯಸ್ಥ ಮತ್ತು ನಾಯಕ ಕಾಶ್ಯಪ್ಪ ತಹಶೀಲ್ದಾರ ಅವರಿಗೆ ಭಾವೈಕ್ಯ ಬೆಸೆಯುವ ಈ ಹಬ್ಬ ಮಹತ್ವದ್ದು. ನಮ್ಮ ಗ್ರಾಮದಲ್ಲಿ ನಡೆಯುವ ಯಾವುದೇ ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸುವುದು ಹಿಂದಿನಿಂದಲೂ ಪದ್ಧತಿ. ಗ್ರಾಮದಲ್ಲಿ ಯಾವುದೇ ಸಣ್ಣ ಹಬ್ಬ ನಡೆದರೂ ಎಲ್ಲ ಕುಟುಂಬದವರು ಸೇರುತ್ತೇವೆ. ಅದೇ ರೀತಿ ಗಣೇಶನ ಹಬ್ಬವನ್ನು ಹಲವು ವರ್ಷಗಳಿಂದ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ಇದರಿಂದ ನಮಗೂ, ನಮ್ಮೂರಿಗೂ ಒಳ್ಳೆಯದಾಗಿದೆ.
ಕಿರಿಯರಿಗೆ ಪಾಠವಾಗಿದೆ ಎನ್ನುತ್ತಾರೆ ಹೆಮ್ಮೆಯಿಂದ. ಸಮಿತಿಯ ಸದಸ್ಯರು ಸ್ಥಿತಿವಂತರೇನಲ್ಲ. ಮುಸ್ಲಿಂ ಹಿಂದೂ ಗಜಾನನ ಸಮಿತಿಯ ಸದಸ್ಯರು ಸ್ಥಿತಿವಂತರೇನಲ್ಲ. ಈ ಯುವಕರು ಸಣ್ಣ ಪುಟ ಕೆಲಸ ಮಾಡಿಕೊಂಡು ಜೀವನ ನಡೆಸುವವರು. ಇವರಲ್ಲಿ ವೆಲ್ಡರ್, ಟೇಲರ್, ಗ್ಯಾರೇಜ್ ಮೇಸ್ತ್ರಿ, ಎಲೆಕ್ಟ್ರಿಷಿಯನ್, ಡ್ರೈವರ್, ಸಣ್ಣ ರೈತರು, ಪೆಂಡಾಲ್ ಕಾರ್ಮಿಕರಿದ್ದಾರೆ. ವಂತಿಗೆ ಕೊಡಿ ಎಂದು ಯಾರಲ್ಲೂ ಅವರು ಕೈ ಚಾಚುವುದಿಲ್ಲ. ತಾವೇ ಹಣ ಕಲೆ ಹಾಕಿ ಹಬ್ಬ ಆಚರಿಸುವ ಈ ಯುವಕರ ಭಾವೈಕ್ಯ ಕಾರ್ಯ ಕಂಡ ಗ್ರಾಮದ ಕೆಲವರು ಸಣ್ಣ ಪುಟ್ಟ ನೆರವು ನೀಡಲು ಮುಂದೆ ಬರುತ್ತಾರೆ. ಅವರಿಂದ ಭಕ್ತಿಯ ರೂಪದಲ್ಲಿ ದೇಣಿಗೆ ಪಡೆದುಕೊಳ್ಳುತ್ತಾರೆ. ಮಂಜುನಾಥ ಹುಲ್ಲೂರ ಎಂಬುವರು ಈ ಸಮಿತಿಗೆ ತಾವೇ ಗಣೇಶನ ವಿಗ್ರಹವನ್ನು ಕೊಡಿಸುತ್ತಿದ್ದಾರೆ. ದೊಡ್ಡ ಗಾತ್ರದ ಗಣೇಶನ ವಿಗ್ರಹವನ್ನು ವಾಹನದಲ್ಲಿರಿಸಿ ಮೆರವಣಿಗೆಯಲ್ಲಿ ತರುವಾಗ ಈ ಯುವಕರು ಪಡುವ ಸಂಭ್ರಮ, ಭಕ್ತಿ ಇತರರಿಗೂ ಮಾದರಿ. ಮೆರವಣಿಗೆ ಪೆಂಡಾಲ್ ಕಡೆಗೆ ಬರುತ್ತಿದ್ದಂತೆ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಯುವಕರು, ಮುಖಂಡರು ಮುಸ್ಲಿಂ ಸಹೋದರರೊಂದಿಗೆ ಬೆರೆತು ಗಣೇಶನ ಸ್ವಾಗತಕ್ಕೆ ಸಾಥ್ ನೀಡುತ್ತಾರೆ. ಕೆಲವರು ತಾವೇ ಮಸೀದಿಗೆ ಬಂದು ಕಾಣಿಕೆ ನೀಡುತ್ತಾರೆ. ಪಟಾಕಿ, ಬಾಣ ಬಿರುಸುಗಳನ್ನು, ಅಲಂಕಾರ ಸಾಮಗ್ರಿಗಳನ್ನು, ಮೆರವಣಿಗೆಗೆ ಉಚಿತ ವಾಹನವನ್ನು ಕೊಡುತ್ತಾರೆ. ಗಣೇಶ ಹಬ್ಬಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಚಟುವಟಿಕೆಯಲ್ಲಿ ಜಾತಿ, ಧರ್ಮ ಭೇದವಿಲ್ಲದೆ ಗಜಾನನೋತ್ಸವ ಸಮಿತಿಯ ಸಂಕೇತವಾಗಿ ಎಲ್ಲರೂ ತಲೆಯ ಮೇಲೆ ಟೋಪಿ, ಹೆಗಲ ಮೇಲೆ ಕೇಸರಿ ಶಾಲು ಧರಿಸಿ ಪಾಲ್ಗೊಳ್ಳುತ್ತಾರೆ. ಮಸೀದಿ ಗಣೇಶೋತ್ಸವ ಶುರುವಾದದ್ದು ಹೀಗೆ. ಕೆಲವು ವರ್ಷಗಳ ಹಿಂದೆ ಮುಸ್ಲಿಂ ಸಮುದಾಯದವರು ಮಸೀದಿ ಪಕ್ಕದಲ್ಲಿರುವ ಮಹಿಬೂಬ ಸಾಬ ಗದ್ವಾಲ ಅವರ ನಿವೇಶನದಲ್ಲಿ ದೊಡ್ಡ ಪ್ರಮಾಣದ ಟೆಂಟ್ ಹಾಕಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುತ್ತಿದ್ದರು. ವಿಗ್ರಹ ಪ್ರತಿಷ್ಠಾಪನೆಗೆ ಹಿಂದೂ ಮುಸ್ಲಿಮರಿಂದ ಪೂರ್ಣ ಪ್ರಮಾಣದ ಸಹಕಾರ, ಪ್ರೋತ್ಸಾಹ ದೊರಕಿತ್ತು. ವರ್ಷದಿಂದ ವರ್ಷಕ್ಕೆ ಈ ಹಬ್ಬ ವೈಭವದಿಂದ ಕಳೆ ಕಟ್ಟಿತು ಎನ್ನುತ್ತಾರೆ ಯುವಕ ರಿಜ್ವಾನ್ ಮೊಬಿನ್. ಈ ಯುವಕ ಸಂಘದಲ್ಲಿ ಮುಸ್ಲಿಂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಿಂದೂಗಳು ಮೊಹರಂ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಅವರು ಗಣೇಶ ಹಬ್ಬದಲ್ಲಿ ಭಕ್ತಿಭಾವದಿಂದ ನಡೆದುಕೊಳ್ಳುತ್ತಾರೆ. ಆರಂಭದಲ್ಲಿ ಇದು ಕೇವಲ ಮುಸ್ಲಿಂ ಯುವಕರ ಗಣೇಶ ಹಬ್ಬವಾಗಿತ್ತು. ಈಗ ಇಡೀ ಗ್ರಾಮದ ಹಬ್ಬವಾಗಿ ಬದಲಾಗಿದೆ ಎನ್ನುವುದೇ ವಿಶೇಷ. ನಮ್ಮೂರಿನ ಮಸೀದಿಯಲ್ಲಿ ನಡೆಯುವ ಗಣೇಶ ಹಬ್ಬ ಊರಿಗೆ ಒಂದು ದೊಡ್ಡ ಹಬ್ಬವಾಗಿದೆ. ಹಬ್ಬದ ನೆವದಲ್ಲಿ ಯುವಕರ ಮಧ್ಯೆ ಪರಸ್ಪರ ಸ್ನೇಹ ಮೂಡಿ ಎಲ್ಲರೂ ಒಂದೆಡೆ ಸೇರಿ ಊಟ ಮಾಡುವುದು ಸಹಜವೆಂಬಂತೆ ನಡೆದಿದೆ ಎನ್ನುತ್ತಾರೆ ಹಿರಿಯರಾದ ಮುತ್ತಪ್ಪ ಬಂಡರಗಲ್, ಸೋಮನಾಥ ಸಜ್ಜನ, ಜಾವೀಡ ಬನ್ನೆಟ್ಟಿ, ಹಬೀಬ ಮುಜವರ. 5 ದಿನಗಳ ಕಾಲ ಪೂಜೆ, ಪುನಸ್ಕಾರ ಪೂರೈಸಿ ವಿಸರ್ಜನೆಯ ದಿನ ನೆರೆದ ಭಕ್ತರಿಗೆ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯುತ್ತದೆ. ಪ್ರತಿಷ್ಠಾಪನೆ ಕಾರ್ಯ, ಮೆರವಣಿಗೆ, ಅಲಂಕಾರ ಮುಂತಾದ ಎಲ್ಲ ಕಾರ್ಯಗಳನ್ನು ಮುಸ್ಲಿಂ ಯುವಕರೇ ಮಾಡುತ್ತಿದ್ದರೆ ಪೂಜಾ ವಿಧಿಗಳಿಗೆ ಲೋಪ ಉಂಟಾಗಬಾರದು ಎಂಬ ಉದ್ದೇಶದಿಂದ ಸ್ಥಳೀಯರಾದ ಶರಣಯ್ಯ ನಂದಿಕೋಲ ಮಠ ಅವರನ್ನು ನೇಮಿಸಿದ್ದಾರೆ. ಎಲ್ಲ ಧರ್ಮಗಳು, ಹಬ್ಬಗಳು ಜನರಿಗೆ ಒಳ್ಳೆಯ ನಡೆಯನ್ನೇ ಬೋಧಿಸುತ್ತವೆ. ನಮ್ಮ ದೃಷ್ಟಿಕೋನ ಸರಿಯಾಗಿರಬೇಕು ಅಷ್ಟೇ. ಗ್ರಾಮದಲ್ಲಿ ಪರಸ್ಪರ ಅನ್ಯೋನ್ಯ ಭಾವ ಇದ್ದರೆ ಅದೇ ಸ್ವರ್ಗ. ಗ್ರಾಮವೆಂದ ಮೇಲೆ ಒಬ್ಬರನ್ನೊಬ್ಬರು ಅವಲಂಬಿಸುತ್ತೇವೆ. ಮತ ಧರ್ಮಗಳನ್ನು ನೋಡದೆ ರಕ್ತ ಸಂಬಂಧಿಗಳಂತೆ ಕಾಕ, ಮಾವ, ಕಕ್ಕಿ, ದೊಡ್ಡಪ್ಪ ಎಂದು ಸಂಬೋಧಿಸುವ ಪರಂಪರೆ ನಮ್ಮದಾಗಿದೆ ಎಂದು ಭಾವೈಕ್ಯ ಭಾವಕ್ಕೆ ತೂಕದ ಮಾತು ತುಂಬುತ್ತಾರೆ ಹಬೀಬ ಸಾಬ ಮುಂಜಾವರ, ಮಾಮು ಸಾಬ ಗದ್ವಾಲ, ಖಾದರ ಸಾಬ ಬಣದಾರ. ವಿಸರ್ಜನೆಯ ದಿನ ಸಂತರ್ಪಣೆ. ಗಣೇಶ ವಿಸರ್ಜನೆಯ ದಿನ ಎಲ್ಲ ಧರ್ಮೀಯರು ಮಸೀದಿಯ ಆವರಣಕ್ಕೆ ಬಂದು ಗಣೇಶನ ದರ್ಶನ ಮಾಡಿ ಅನ್ನಪ್ರಸಾದ ಸ್ವೀಕರಿಸುತ್ತಾರೆ. ಮುಸ್ಲಿಂ ಯುವಕರು ಅನ್ನ ಸಂತರ್ಪಣಾ ಸೇವೆಯ ನೇತೃತ್ವ ವಹಿಸಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಾರೆ. ಗಣೇಶ ವಿಸರ್ಜನೆಯ ದಿನದಲ್ಲಂತೂ ಮಹಿಳೆಯರಿಗೆ ಇಲ್ಲಿ ಕೈ ತುಂಬಾ ಕೆಲಸ. ಮನೆಯಿಂದಲೇ ಮೊರ, ಪುಟ್ಟಿ, ಹೋಳಿಗೆ ಮಣೆ ತರುತ್ತಾರೆ. ಮುಸ್ಲಿಂ ಹಾಗೂ ಹಿಂದೂ ಹೆಣ್ಣು ಮಕ್ಕಳು ಸೇರಿಯೇ ಹೋಳಿಗೆ ಬೇಯಿಸುತ್ತಾರೆ, ತರಕಾರಿ ಹೆಚ್ಚುತ್ತಾರೆ, ದವಸ ಧಾನ್ಯ ಸ್ವಚ್ಛಗೊಳಿಸುತ್ತಾರೆ ಎಂದು ಅಭಿಮಾನದಿಂದ ಹೇಳುತ್ತಾರೆ ಭಾಷು ಸಾಬ ಮುಂಜಾವರ, ಮಖ್ತುಮ್ ಸಾಬ ನಾಯಕ. ಗಣೇಶನ ಅನ್ನ ಸಂತರ್ಪಣೆಯೆಂದರೆ ಅದು ಪುಷ್ಕಳ ಭೋಜನವೇ ಸರಿ. ಹೋಳಿಗೆ ಹಾಗೂ ತುಪ್ಪದ ಭರ್ಜರಿ ಸಮಾರಾಧನೆ ಇಲ್ಲಿ ನಡೆಯುತ್ತದೆ. 80 ಕಿಲೋ ಬೇಳೆ, ಅಷ್ಟೇ ಪ್ರಮಾಣದ ಬೆಲ್ಲ, 10 ಕಿಲೋ ತುಪ್ಪ ಆ ದಿನದ ಊಟಕ್ಕೆ ಖರ್ಚಾಗುತ್ತದೆ. 45ಕ್ಕೂ ಹೆಚ್ಚು ಜನ ಹಿಂದೂ ಮುಸ್ಲಿಂ ಹೆಣ್ಣು ಮಕ್ಕಳು ಸೇರಿ ಇಡೀ ದಿನ ಹೋಳಿಗೆ ಬೇಯಿಸುವುದರಲ್ಲಿಯೇ ಮಗ್ನರಾಗುತ್ತಾರೆ. ಹೋಳಿಗೆ ತುಪ್ಪದ ಜೊತೆಗೆ ಬೊಗರ ಖಾನ, ದಾಲಚ, ಹಪ್ಪಳ, ಸಂಡಿಗೆ ಸಿದ್ಧಪಡಿಸುತ್ತಾರೆ.
ಈ ಬಾರಿ 2024ರಲ್ಲಿ ಅನ್ನ ಸಂತರ್ಪಣೆಯ ಮೆನ್ಯು ಕೊಂಚ ಬದಲಾಯಿಸಿದ್ದು ಸುರ್ಕುರ್ಮಾ, ಪೂರಿ ಚಟ್ನಿ, ಆಲೂಗೆಡ್ಡೆ ಕುರ್ಮಾ, ಅನ್ನ ಸಾಂಬಾರ್, ಸಂಡಿಗೆ, ಹಪ್ಪಳ, ಉಪ್ಪಿನಕಾಯಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಎಂದು ಬಾಯಿ ನೀರೂರಿಸುತ್ತಾರೆ ಯುವ ಮುಖಂಡ ಆರೀಫ್ ಬಣದಾರ, ಇಮಾಮ ಸಾಬ, ನಾಗರಾಜ, ಹುಲಿಗೆಪ್ಪ ಗೊಲ್ಲರ. ಭವ್ಯ ಮೆರವಣಿಗೆ ಮೂಲಕ ವಿಸರ್ಜನೆ. ಪ್ರತಿಷ್ಠಾಪನೆಯ ದಿನ ಮೆರವಣಿಗೆಯಲ್ಲಿ ವಿಗ್ರಹವನ್ನು ಹೇಗೆ ತರುತ್ತಾರೋ ಅದೇ ರೀತಿ ವಿಸರ್ಜನೆಯ ದಿನವೂ ಪಟಾಕಿ, ಸುಡುಮದ್ದು, ದುರುಸುಗಳ ಸಂಭ್ರಮದೊಂದಿಗೆ ಟ್ರ್ಯಾಕ್ಟರ್ನಲ್ಲಿ ವಿಗ್ರಹವನ್ನಿರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ಅದಕ್ಕೂ ಮೊದಲು ಸಮಿತಿಯವರು ಸೇವಾ ಚಟುವಟಿಕೆಯಲ್ಲಿ ತೊಡಗಿದ ಹಿಂದೂ ಸಮಾಜದ ಹಿರಿಯರನ್ನು ಸನ್ಮಾನಿಸುತ್ತಾರೆ. ಮುಂದೊಂದು ದಿನ ಗಣೇಶನನ್ನು ಆನೆಯ ಮೇಲೆ ಕೂರಿಸಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಿ ವಿಸರ್ಜಿಸುವ ವಿಚಾರವಿದೆ. ಅದಕ್ಕೆ ಸಮಯ ಕೂಡಿ ಬರಬೇಕು ಅಷ್ಟೇ ಎಂದು ಮೆರವಣಿಗೆಯ ನೇತೃತ್ವ ವಹಿಸಿಕೊಂಡಿರುವ ಹಬೀಬಸಾಬ ಮುಂಜಾವರ, ವೆಂಕಟೇಶ ಸಿಂಧೆ, ನಾಗರಾಜ ಮಡಿವಾಳರ ಹೇಳುತ್ತಾರೆ. 5 ಸಂಸ್ಕೃತಿ ಧರ್ಮ ಬಹುರೂಪಧಾರಿ ಗಣೇಶ. ನಾಟ್ಯ ಗಣಪತಿ, ಶಯನ ಗಣಪತಿ, ಯೋಗ ಗಣಪತಿ, ಉತ್ತಿಷ್ಠ, ಉಚ್ಛಿಷ್ಟ ಗಣಪತಿ, ಮೂಷಿಕವಾಹನ, ಮೊದಕ ಪ್ರಿಯ, ವಕ್ರತುಂಡ ಇವೆಲ್ಲ ರೂಪಗಳಲ್ಲಿ ಗಣೇಶ ಸುಪರಿಚಿತನಾಗಿದ್ದಾನೆ. ಆದರೆ ಸಾಮಾನ್ಯವಾಗಿ ಪರಿಚಯವೇ ಇಲ್ಲದ ಗಣೇಶನ ರೂಪಗಳು ಇವೆ ಎಂದರೆ ಅಚ್ಚರಿಯಲ್ಲವೇ? ನರರೂಪದ ಗಣೇಶ, ಮುಕ್ಕಣ ಗಣೇಶ, ಸಪತ್ನೀಕ, ಸಪರಿವಾರ ಗಣೇಶ ಇವೆಲ್ಲ ಬಿಡಿ. ಸ್ತ್ರೀ ರೂಪಧಾರಿ ಗಣೇಶನ ರೂಪಗಳ ಬಗ್ಗೆ ಕೇಳಿದರೆ ಖಂಡಿತ ದಂಗಾಗುತ್ತೀರಿ. ಗಣೇಶನ ಈ ಅಪೂರ್ವ, ಕೌತುಕಮಯ ರೂಪಗಳ ಪರಿಚಯವಿದು. ಗಣೇಶನ ಗುರುತು ಹಿಡಿಯುವುದು ಕಷ್ಟವೇ? ಗಣೇಶನ ವಿಗ್ರಹ ಎಲ್ಲೇ ಕಾಣಿಸಲಿ, ಗಜಮುಖ ಮನುಷ್ಯ ದೇಹ, ಲಂಬೋದರ, ಮಹಾಕಾಯರೂಪಿ ಭಗವಂತನ ರೂಪವನ್ನು ಎಲ್ಲಿ ನೋಡಿದರೂ ಗುರುತು ಹಿಡಿಯಬಹುದು. ಗಣೇಶ ನಿಂತಿರಲಿ, ಒರಗಿ ಕುಳಿತಿರಲಿ, ನಾಟ್ಯ ಮುದ್ರೆಯಲ್ಲಿರಲಿ, ಬಾಲರೂಪದಲ್ಲೇ ಇರಲಿ, ಎಲ್ಲಿ ನೋಡಿದರೂ ಅವನನ್ನು ತತ್ಕ್ಷಣ ಗುರುತು ಹಿಡಿಯಬಹುದು. ಆದರೆ ಇವೆಲ್ಲ ಗುಣ ಲಕ್ಷಣಗಳಿಲ್ಲದ ಗಣೇಶನ ಕೆಲವು ಅಪೂರ್ವ ರೂಪಗಳು ಭಾರತದ ವಿವಿಧೆಡೆ ಕಾಣಿಸಿಕೊಳ್ಳುತ್ತವೆ, ಗೊತ್ತೇ? ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಗಣೇಶನ ಸುಂದರ ವಿಗ್ರಹಗಳಿವೆ. ಆದರೆ ಮಹಾರಾಷ್ಟ್ರ ಮತ್ತು ಉತ್ತರ ಭಾರತದ ಭಾಗದಲ್ಲಿ ಗಣೇಶನ ವಿಗ್ರಹಗಳ ಗುರುತು ಹಿಡಿಯುವುದೇ ಕಷ್ಟ. ಮಹಾರಾಷ್ಟ್ರದ ಅಷ್ಟವಿನಾಯಕ ಗಣಪತಿ, ಗಣಪತಿ ಪುಳೆಯ ವಿಗ್ರಹ ಇತ್ಯಾದಿಗಳಲ್ಲಿ ಡೊಳ್ಳು ಹೊಟ್ಟೆಯ ರೂಪ, ಸೊಂಡಿಲಿನ ಆಕೃತಿ, ವಿಗ್ರಹಕ್ಕೆ ಹಚ್ಚಿದ ಸಿಂಧೂರ ವರ್ಣ ನೋಡಿ ಈತ ಗಣಪತಿ ಎಂದು ಅರ್ಥೈಸಿಕೊಳ್ಳಬೇಕು ಅಷ್ಟೇ. ಈ ಮೂರ್ತಿಗಳನ್ನು ಯಾವ ಶಿಲ್ಪಿಯೂ ರಚಿಸಿಲ್ಲ. ಇವು ಉದ್ಭವ ಮೂರ್ತಿಗಳು ಎಂಬ ನಂಬಿಕೆ. ಹೀಗೊಂದು ಅಪೂರ್ವ ಉದ್ಭವ ಮೂರ್ತಿ ಇರುವುದು ರಾಜಸ್ಥಾನದ ರಣಥಂಬೋರ್ನಲ್ಲಿ. ಸಪತ್ನಿ ಪರಿವಾರ ಮುಕ್ಕಣ್ಣ ಗಣೇಶ. ದಕ್ಷಿಣ ಭಾರತದ ನಂಬಿಕೆಗಳ ಪ್ರಕಾರ ಗಣೇಶ ಬ್ರಹ್ಮಚಾರಿ. ಆದರೆ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನಗಳಲ್ಲಿ ಗಣಪತಿಯ ಈ ಕೆಳಗಳಲ್ಲಿ ಸಾಮಾನ್ಯವಾಗಿ ವೃದ್ಧಿಸಿದ್ಧಿ ಎಂಬ ದೇವತೆಗಳು ಇರುತ್ತಾರೆ. ಗಾಣಪತ್ಯ ಸಂಪ್ರದಾಯದ ಪ್ರಕಾರ ಇವರಿಬ್ಬರು ಬ್ರಹ್ಮನ ಮಕ್ಕಳು, ಮಹಾಗಣಪತಿಯ ಪತ್ನಿಯರು. ರಣಥಂಬೋರ್ನ ಗಣೇಶ ಇನ್ನೂ ಅದ್ಭುತ. ಸಾಮಾನ್ಯವಾಗಿ ನಾವು ಈಶ್ವರನನ್ನು ತ್ರಿನೇತ್ರ ಅರ್ಥಾತ್ ಮುಕ್ಕಣ್ಣ ಎಂದು ಕರೆಯುತ್ತೇವೆ. ರಾಜಸ್ಥಾನದ ರಣಥಂಬೋರ್ ಕೋಟೆಯಲ್ಲಿರುವ ಗಣೇಶನಿಗೂ 3 ಕಣ್ಣುಗಳಿವೆ. ಇವನಿಗೆ ತ್ರಿನೇತ್ರ ಗಣಪತಿ ಎಂದು ಹೆಸರು. ರಾಜಸ್ಥಾನದ ಸುಪ್ರಸಿದ್ಧ ಗಣೇಶ ದೇವಾಲಯ ಇದು. ಇವನ ದರ್ಶನ ಮಾಡಿ. ಆಮಂತ್ರಣ ಕೊಡದೆ ಇಲ್ಲಿನ ಯಾವುದೇ ಮದುವೆ, ಮುಂಜಿಯೂ ನಡೆಯುವುದಿಲ್ಲ. ತ್ರಿನೇತ್ರ ಗಣೇಶ ಒಂದು ಉದ್ಭವ ಮೂರ್ತಿ. ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಆರಾಧಿಸುತ್ತಿದ್ದ ವಿಗ್ರಹ ಇದು ಎನ್ನುತ್ತದೆ ಸ್ಥಳ ಪುರಾಣ. ಶತಮಾನಗಳ ಹಿಂದೆ ರಣಥಂಬೋರ್ ಕೋಟೆಗೆ ಖಿಲ್ಜಿಯ ಪಡೆಗಳು ಮುತ್ತಿಗೆ ಹಾಕಿದವು. ಇಲ್ಲಿನ ಮಹಾರಾಜ ಹಮೀರ್ ಸಿಂಗ್ ತ್ರಿನೇತ್ರ ಗಣೇಶ ಕನಸಿನಲ್ಲಿ ಕಾಣಿಸಿಕೊಂಡು ತನ್ನ ಗುಪ್ತ ನೆಲೆಯನ್ನು ತೋರಿಸಿದ. ಈ ನೆಲೆಯಲ್ಲಿ ಹುಡುಕಿದಾಗ ಗಣೇಶನ ಸ್ವಯಂಭೂ ಮೂರ್ತಿ ಸಿಕ್ಕಿತು. ಮಹಾರಾಜ ಕೋಟೆಯ ಆವರಣದಲ್ಲಿ ದೇವಾಲಯ ಕಟ್ಟಿ ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಲೇ ಮುತ್ತಿಗೆ ಹಾಕಿದ ಖಿಲ್ಜಿಯ ಪಡೆಗಳು ದೆಹಲಿಗೆ ಮರಳಿದ್ದವು. ರಣಥಂಬೋರ್ ಕೋಟೆಯ ತ್ರಿನೇತ್ರ ಗಣೇಶನ ಇನ್ನೂ ಒಂದು ವಿಶೇಷವೆಂದರೆ ಇಲ್ಲಿ ಗಣೇಶನ ಜೊತೆಗೆ ಅವನ ಪತ್ನಿಯರಾದ ವೃದ್ಧಿ ಮತ್ತು ಸಿದ್ಧಿ ಮಾತ್ರವಲ್ಲದೆ ಶುಭ ಮತ್ತು ಲಾಭ ಎಂಬ 2 ಮಕ್ಕಳು ಕೂಡ ಇದ್ದಾರೆ. ಸಪತ್ನಿ ಪರಿವಾರ ವಿರಾಜಿಸುವ ಗಣೇಶನ ಇಂತಹ ದೇವಾಲಯ ಬೇರೆಲ್ಲೂ ಇಲ್ಲ. ಭಾರತದ ಕೆಲವು ಭಾಗದಲ್ಲಿ ಇನ್ನೂ ಅಪೂರ್ವ ಗಣೇಶನ ವಿಗ್ರಹಗಳಿವೆ. ಮುಂಡಕಟಿಯ ಗಣೇಶ.
ಉತ್ತರಾಖಂಡದಲ್ಲಿರುವ ಮುಂಡಕಟಿಯ ಗಣೇಶ ಮಂದಿರ ಭಾರತದ ಒಂದು ಅತ್ಯಪೂರ್ವ ಗಣೇಶ ದೇವಾಲಯ. ಇಲ್ಲಿನ ಗಣೇಶನ ವಿಗ್ರಹದಲ್ಲಿ ಮುಂಡ ಮಾತ್ರ ಇದೆ. ಹೀಗಾಗಿ ಈ ವಿಗ್ರಹಕ್ಕೆ ಮುಂಡಕಟಿಯ, ಕತ್ತರಿಸಿದ ಮುಂಡ ಎಂದು ಹೆಸರು. ಪುರಾಣಗಳ ಪ್ರಕಾರ ಪಾರ್ವತಿ ಸ್ನಾನಕ್ಕೆ ಹೋಗಿರುವಾಗ ಮಣ್ಣಿನಿಂದ ಗಣೇಶನ ಮೂರ್ತಿ ನಿರ್ಮಿಸಿ ಅದಕ್ಕೆ ಜೀವ ಕೊಟ್ಟು ಕಾವಲಿಗೆ ಇರಿಸಿದ್ದಳು. ಅದೇ ವೇಳೆಗೆ ಶಿವ ಅಲ್ಲಿಗೆ ಬಂದಿದ್ದ. ಗಣೇಶ ಅವನನ್ನು ತಡೆದಾಗ ಶಿವ ಕೋಪದಲ್ಲಿ ಅವನ ತಲೆ ಕತ್ತರಿಸಿದ. ಮಹಾದೇವ ಗಣೇಶನ ರುಂಡ ಕತ್ತರಿಸಿದ ಕ್ಷೇತ್ರ ಇದೆಂದು ಶಿವಪುರಾಣ ಹೇಳುತ್ತದೆ. ಹೀಗಾಗಿ ಇಲ್ಲಿ ಗಣೇಶನ ರುಂಡವಿಲ್ಲದ ಮೂರ್ತಿಗೆ ಪೂಜೆ ಸಲ್ಲುತ್ತದೆ. ಇದೊಂದು ಪುಟ, ಆದರೆ ಸುಂದರ ಮತ್ತು ಪ್ರಭಾವಶಾಲಿ ದೇವಾಲಯ. ಇದರ ಸುತ್ತಲೂ ಕೇದಾರ ಕಣಿವೆಯ ಭವ್ಯ ಬೆಟ್ಟಗಳು ಕಾವಲು ನಿಂತಿವೆ. ಕೆಳಗೆ ಹರಿಯುವ ಮಂದಾಕಿನಿ ನದಿ ಈ ಕ್ಷೇತ್ರಕ್ಕೆ ದೈವಿಕ ಕಳೆ ನೀಡುತ್ತದೆ. ದೇವಭೂಮಿ ಉತ್ತರಾಖಂಡದಲ್ಲಿ ಸೋನ್ಪ್ರಯಾಗದಿಂದ ಗೌರಿಕುಂಡಕ್ಕೆ ಹೋಗುವ ದಾರಿಯಲ್ಲಿ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವಿದೆ. ಚಾರ್ಧಾಮ್ ಯಾತ್ರೆಯಲ್ಲಿ ಕೇದಾರನಾಥಕ್ಕೆ ಚಾರಣ ಹೋಗುವ ಭಕ್ತರು ಇಲ್ಲಿ ಗಣೇಶನ ದರ್ಶನ ಮಾಡುತ್ತಾರೆ. ಆದಿವಿನಾಯಕ. ತಮಿಳುನಾಡಿನಲ್ಲಿ ಪೂಂತೊಟ್ಟಂ ಎಂಬ ಹಳ್ಳಿಯಲ್ಲಿ ಸುಪ್ರಸಿದ್ಧ ಅರುಳ್ಮಿಗು ಮುಕ್ತೀಶ್ವರರ್ ಎಂಬ ಶಿವ ದೇವಾಲಯ ಇದೆ. ಈ ದೇವಾಲಯ 400 ವರ್ಷ ಪುರಾತನವಾಗಿದ್ದು ತಮಿಳುನಾಡಿನ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಇದೊಂದು ಸುಪ್ರಸಿದ್ಧ ಶಿವ ದೇವಾಲಯ. ಆದರೆ ಇಂದು ಈ ದೇವಾಲಯ ಪ್ರಸಿದ್ಧವಾಗಿರುವುದು ಇಲ್ಲಿರುವ ಗಣೇಶನಿಗಾಗಿ. ಯಾಕಂದರೆ ಇಲ್ಲಿ ಗಣೇಶನ ವಿಗ್ರಹಕ್ಕೆ ಮನುಷ್ಯ ಮುಖ ಇದೆ. ಭಾರತದಲ್ಲಿರುವ ನರರೂಪದ ಗಣೇಶನ ಏಕಮಾತ್ರ ವಿಗ್ರಹ ಇದು. ಸ್ಥಳ ಪುರಾಣ ಹೇಳುವಂತೆ ಈಶ್ವರ ತಲೆ ಕತ್ತರಿಸುವುದಕ್ಕೆ ಹಿಂದಿನ ಗಣೇಶನ ಮೂಲ ರೂಪ ಇದು. ಇದನ್ನು ಆದಿವಿನಾಯಗರ್ ಎಂದು ಕರೆಯಲಾಗುತ್ತದೆ. ಮನುಷ್ಯ ಮುಖದ ಕಾರಣ ಈ ವಿಗ್ರಹವನ್ನು ನರಮುಖ ವಿನಾಯಗರ್ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ನರಮುಖ ವಿನಾಯಕ 5 ಅಡಿ ಎತ್ತರದ ವಿಗ್ರಹ. ಇವನ ಸೊಂಟದ ಸುತ್ತ ನಾಗಾಭರಣದ ಅಲಂಕಾರ ಇದೆ. ಈ ವಿಗ್ರಹ 7ನೆಯ ಶತಮಾನದಲ್ಲಿ ರಚನೆಯಾಯಿತು ಎನ್ನುತ್ತಾರೆ. ಮುಕ್ತೀಶ್ವರರ್ ದೇವಾಲಯದ ಹೊರಗೆ ಗಣೇಶನಿಗೆ ಪ್ರತ್ಯೇಕ ಗುಡಿ ಇದೆ. ಈ ದೇವಾಲಯದಲ್ಲಿ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿಯಂದು ನಡೆಯುವ ವಿಶೇಷ ಪೂಜೆ ಭಾರೀ ಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸುತ್ತದೆ. ಈ ಗಣೇಶನನ್ನು ಪೂಜಿಸಿದರೆ ಬದುಕಿನ ಎಲ್ಲ ಅಡಚಣೆ, ಸಂಕಷ್ಟಗಳು ಮಾಯವಾಗುತ್ತವೆ ಎಂಬುದು ಭಕ್ತರ ನಂಬಿಕೆ. ಪಿತೃಗಳಿಗೆ ಪಿಂಡ ಪ್ರದಾನ ನಡೆಸಲು ತಮಿಳುನಾಡಿನಲ್ಲಿ ಇದೊಂದು ಮುಖ್ಯ ಕ್ಷೇತ್ರವಾಗಿದೆ. ಪಿತೃಗಳಿಗೆ ಅರ್ಪಿಸುವ ತಿಲತರ್ಪಣದ ಕಾರಣ ಈ ಹಳ್ಳಿಗೆ ಹಿಂದೆ ತಿಲತರ್ಪಣಪುರಿ ಎಂದು ಹೆಸರಿತ್ತು. ಇದೀಗ ಹಳ್ಳಿಯ ಹೆಸರನ್ನು ಪೂಂತೊಟ್ಟಂ ಎಂದು ಬದಲಾಯಿಸಲಾಗಿದೆ. ಕೆಲವರು ಇದನ್ನು ಸೀತಲಪತಿ ಎಂದು ಕರೆಯುತ್ತಾರೆ. ಈ ದೇವಾಲಯ ತಮಿಳುನಾಡಿನ ಕುಥನೂರ್ನಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಮಾಯಾವರಮನಿಂದ ತಿರುವರೂರ್ಗೆ ಸಾಗುವ ದಾರಿಯಲ್ಲಿ ಈ ದೇವಾಲಯ ಸಿಗುತ್ತದೆ. ಮಾಯಿಲಾದುತುರೈ ರೈಲ್ವೆ ನಿಲ್ದಾಣ ಇಲ್ಲಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಸ್ತರೀರೂಪಿ ಗಣೇಶ. ಬ್ರಹ್ಮಚಾರಿ ಗಣೇಶನ ಸ್ತರೀರೂಪವೂ ಇದೆ ಎಂದರೆ ನಂಬುತ್ತೀರಾ? ಹೀಗೊಂದು ಸ್ತರೀರೂಪದ ಅಪೂರ್ವ ವಿಗ್ರಹ ಇರುವುದು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಭೂಲೇಶ್ವರ ಎಂಬ ದೇವಾಲಯದಲ್ಲಿ. ಇಲ್ಲಿನ ಪೂಜಾ ಮೂರ್ತಿಗೆ ವಿನಾಯಕಿ, ಗಣೇಶಾನಿ, ಲಂಬೋದರಿ ಎಂಬ ಹೆಸರುಗಳಿವೆ. ಇದನ್ನು ಗಣೇಶನ ಶಕ್ತಿರೂಪ ಎಂದು ತಿಳಿಯಲಾಗುತ್ತದೆ. ಭೂಲೇಶ್ವರ ದೇವಾಲಯ ಇರುವುದು ಪುಣೆಯಿಂದ 45 ಕಿಲೋಮೀಟರ್ ದೂರದಲ್ಲಿ, ಪುಣೆ ಶೋಲಾಪುರ ರಸ್ತೆಯಲ್ಲಿ. ಬೆಟ್ಟದ ಮೇಲಿನ ಈ ದೇವಾಲಯವನ್ನು 8ನೆಯ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. ಇದರ ಗೋಡೆಗಳ ಮೇಲೆ ಅದ್ಭುತ ಶಿಲ್ಪಗಳಿವೆ. ಈ ದೇವಾಲಯದ ಸುತ್ತ 12ನೆಯ ಶತಮಾನದಲ್ಲಿ ಮಂಗಲ್ಗಢ್ ಎಂಬ ಕೋಟೆಯನ್ನು ಕಟ್ಟಲಾಗಿತ್ತು. ವಿನಾಯಕಿ. ಸ್ತರಿ ಗಣೇಶ ಮೂರ್ತಿ ಇರುವುದು ಭೂಲೇಶ್ವರದಲ್ಲಿ ಮಾತ್ರವೇ ಅಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಶಿರಾಲಿಯ ಚಿತ್ರಾಪುರ ಮಠದಲ್ಲಿ ಒಂದು ಅಪೂರ್ವ ವಿನಾಯಕಿ ಮೂರ್ತಿ ಇದೆ. ಈ ವಿನಾಯಕಿ ಲಂಬೋದರಿಯಾಗಿರದೆ ತೆಳ್ಳನೆಯ ಕಟಿಯವಳಾಗಿದ್ದಾಳೆ. ಇವಳ ಮೈಮೇಲೆ ಯಜ್ಞೋಪವೀತವಿದೆ. ಮುಂಭಾಗದ 2 ಕೈಗಳಲ್ಲಿ ಅಭಯ ಮತ್ತು ವರದ ಮುದ್ರೆಗಳಿವೆ. ಹಿಂಭಾಗದ 2 ಕೈಗಳಲ್ಲಿ ಖಡ್ಗ ಮತ್ತು ಪಾಶ ಹಿಡಿದುಕೊಂಡಿದ್ದಾಳೆ. ಸೊಂಡಿಲು ಎಡಕ್ಕೆ ತಿರುಗಿದೆ. ಈ ಮೂರ್ತಿಯ ಮೂಲ ರಾಜಸ್ಥಾನ ಅಥವಾ ಗುಜರಾತ್ ಆಗಿರಬಹುದು. ಇದನ್ನು ಗಾನಪತ್ಯ ಸಂಪ್ರದಾಯದಲ್ಲಿ ರಚಿಸಲಾಗಿದೆ. ದೇಶದ ವಿವಿಧೆಡೆ ವಿನಾಯಕಿ. ದೇಶದ ಹಲವು ಭಾಗದಲ್ಲಿ ವಿನಾಯಕಿ ವಿಗ್ರಹಗಳಿವೆ.
ಎಲ್ಲಕ್ಕಿಂತ ಪ್ರಾಚೀನ ವಿನಾಯಕಿ ವಿಗ್ರಹ ಪತ್ತೆಯಾಗಿರುವುದು ರಾಜಸ್ಥಾನದ ರೈರ್ ಎಂಬಲ್ಲಿ. ಇಲ್ಲಿ ಉತ್ಖನನದ ವೇಳೆ ಸಿಕ್ಕಿದ್ದ ಟೆರ್ರಾಕೋಟದ ವಿನಾಯಕಿ ವಿಗ್ರಹ ಕ್ರಿಸ್ತ ಪೂರ್ವ ಪ್ರಥಮ ಶತಮಾನದಲ್ಲಿ ನಿರ್ಮಿತವಾಯಿತೆಂದು ಊಹಿಸಲಾಗಿದೆ. ಈ ವಿನಾಯಕಿಗೆ 2 ಕೈಗಳಿದ್ದು, ಸೊಂಡಿಲು ಬಲಕ್ಕೆ ತಿರುಗಿದೆ. ಮಧ್ಯಪ್ರದೇಶದ ಭೇಡಾಘಾಟ್ ಎಂಬಲ್ಲಿರುವ ಪ್ರಾಚೀನ 64 ಯೋಗಿನಿ ದೇವಾಲಯದಲ್ಲಿ 41ನೆಯ ಯೋಗಿನಿಯಾಗಿ ವಿನಾಯಕಿಯ ಮೂರ್ತಿ ಇದೆ. ಇವಳ ಪದತಳದಲ್ಲಿ ಆನೆಯ ತಲೆಯ ಪುರುಷ ವಿಗ್ರಹ ಇದೆ. ಬಿಹಾರದ ಗಿರಿಕೆ ಎಂಬಲ್ಲಿ ಸಿಕ್ಕಿರುವ ಪಾಲವಿನಾಯಕಿ ಕೂಡ ಡೊಳ್ಳು ಹೊಟ್ಟೆಯ ಮೂರ್ತಿಯಲ್ಲ. ಇವಳ ಸೊಂಡಿಲು ಬಲಕ್ಕೆ ತಿರುಗಿದೆ. ಈಕೆಗೆ 4 ಕೈಗಳಿದ್ದು ಗದೆ, ಘಟ, ಮಡಕೆ, ಪರಶು ಮತ್ತು ಮೂಲಂಗಿಯನ್ನು ಹಿಡಿದುಕೊಂಡಿದ್ದಾಳೆ. ಪ್ರತಿಹಾರ ಆಡಳಿತ ಕಾಲದ ಇನ್ನೊಂದು ವಿನಾಯಕಿ ವಿಗ್ರಹದ ಹೊಟ್ಟೆ ದೊಡ್ಡದಾಗಿದ್ದು, ಕೈಗಳಲ್ಲಿ ಪರಶು ಮತ್ತು ಗದೆ ಕಾಣಬಹುದು. ಕೆಳಗಿನ ಬಲಗೈಯಲ್ಲಿ ಇವಳು ಮೋದಕಗಳ ತಟ್ಟೆಯನ್ನು ಹಿಡಿದಿದ್ದು, ಸೊಂಡಿಲನ್ನು ಅದರತ್ತ ಚಾಚಿದ್ದಾಳೆ. ಒಡಿಶಾ, ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲೂ ಇಂತಹ ಸ್ತ್ರೀರೂಪಿ ಗಣೇಶ ವಿಗ್ರಹಗಳು ಸಿಕ್ಕಿವೆ. ಕೇರಳದ ಚೆಂಗನ್ನೂರು ತಾಲೂಕಿನಲ್ಲಿರುವ ಚೆರಿಯನಾಡ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿನಾಯಕಿಯ ಒಂದು ಸುಂದರ ದಾರುಶಿಲ್ಪ ಇದೆ. ಕನ್ಯಾಕುಮಾರಿ ಜಿಲ್ಲೆಯ ಸುಚೀಂದ್ರಮನಲ್ಲಿರುವ ತನುಮಾಲಯಂ ದೇವಾಲಯದಲ್ಲಿ ವಿನಾಯಕಿಯ ಮೂರ್ತಿ ಇದೆ. ಇವಳು ಸುಖಾಸನದಲ್ಲಿ ಕುಳಿತಿದ್ದು, ಕೈಯಲ್ಲಿ ಪರಶು, ಶಂಖ, ಕುಡಿಕೆ ಮತ್ತು ದಂಡ ಹಿಡಿದಿದ್ದಾಳೆ. ಈ ದೇವಾಲಯ 300 ವರ್ಷ ಹಳೆಯದು. ಮಧುರೈ ಮೀನಾಕ್ಷಿ ದೇವಾಲಯದಲ್ಲಿ ವ್ಯಾಘ್ರಪಾದ ಗಣೇಶಾನಿಯ ವಿಗ್ರಹ ಇದೆ. ಇಲ್ಲಿ ಸ್ತ್ರೀ ರೂಪದ ಗಣೇಶನಿಗೆ ಹುಲಿಯ ಪಾದಗಳಿವೆ. ಗಣಪತಿಯ ಶಕ್ತಿ ರೂಪವೇ? ವಿನಾಯಕಿ ಯಾರು ಎಂಬ ಬಗ್ಗೆ ಒಮ್ಮತ ಇಲ್ಲ. ಇವಳನ್ನು ಸಾಮಾನ್ಯವಾಗಿ ಸ್ತ್ರೀರೂಪಿ ಗಣೇಶ ಅಥವಾ ಗಣೇಶನ ಶಕ್ತಿ ಸ್ವರೂಪ ಎಂದು ತಿಳಿಯಲಾಗುತ್ತದೆ. ಹೀಗಾಗಿ ಸ್ತ್ರೀ ಗಣೇಶ, ವಿನಾಯಕಿ, ವೈನಾಯಕಿ, ವಿಘ್ನೇಶ್ವರಿ, ಗಜಾನನಿ ಎಂಬೆಲ್ಲ ಹೆಸರುಗಳು ಇವಳಿಗೆ ಸಲ್ಲುತ್ತವೆ. ಈ ರೂಪಗಳಲ್ಲಿ ವಿನಾಯಕಿಯನ್ನು ಗಣೇಶನ ಶಕ್ತಿ ಸ್ವರೂಪಿಣಿಯಾಗಿ ಪೂಜಿಸಲಾಗುತ್ತದೆ. ಪುರಾಣಗಳಲ್ಲಿ ವಿನಾಯಕಿಯ ಬೇರೆ ಪರಿಚಯಗಳು ಇವೆ. ವಿನಾಯಕಿಯನ್ನು ಕೆಲವು ತಜ್ಞರು 64 ಯೋಗಿನಿ, 64 ಯೋಗಿನಿಯರು ಅಥವಾ ಮಾತೃಕೆ ಎರಡನೆಯೂ ಸೇರಿಸುತ್ತಾರೆ. ಹರಿವಂಶ, ವಾಯುಪುರಾಣ, ಸ್ಕಂಧ ಪುರಾಣಗಳಲ್ಲಿ ಗಜಮುಖದ ಮಾತೃಕೆಯರ ಮತ್ತು ಗಣಗಳ ವರ್ಣನೆ ಬರುತ್ತದೆ. ಇವರಿಗೆ ಗಜಾನನಿ, ಗಜಮುಖಿ, ಗಜಾಸ್ಯ ಎಂಬೆಲ್ಲ ಹೆಸರುಗಳಿವೆ. ಆದರೆ ಇವರು ಗಣೇಶನ ರೂಪಗಳಲ್ಲ. ಮತ್ಸ್ಯ ಪುರಾಣದಲ್ಲಿ ಅಂಧಕ ಎಂಬ ರಾಕ್ಷಸನನ್ನು ವಧಿಸಲು ಮಹಾದೇವ ಗಜಮುಖದ ಒಬ್ಬಳು ಮಾತೃಕೆಯನ್ನು ಸೃಷ್ಟಿಸುವ ಕಥೆ ಬರುತ್ತದೆ. ಇವಳ ಹೆಸರು ವೈನಾಯಕಿ ಎಂದಾಗಿದೆ. ಆದರೆ ಇವಳು ಶಿವನ ಶಕ್ತಿಯಾಗಿದ್ದಾಳೆ. ಲಿಂಗ ಪುರಾಣದಲ್ಲಿ ಶಕ್ತಿ ದೇವತೆಗಳ ಸಾಲಿನಲ್ಲಿ ವೈನಾಯಕಿಯ ಹೆಸರು ಬರುತ್ತದೆ. ಅಗ್ನಿಪುರಾಣದಲ್ಲಿ ಗಣೇಶನ ಶಕ್ತಿಗಳ ಹೆಸರುಗಳಿವೆ. ಆದರೆ ಇವುಗಳಲ್ಲಿ ವೈನಾಯಕಿಯ ಹೆಸರಿಲ್ಲ. ಇವರಲ್ಲಿ ಯಾರಿಗೂ ಗಜಮುಖ ಇಲ್ಲ. ಇದೇ ಪುರಾಣದಲ್ಲಿ ವೈನಾಯಕಿಯನ್ನು 64 ಯೋಗಿನಿಯರ ಸಾಲಿನಲ್ಲಿ ಸೇರಿಸಲಾಗಿದೆ. ದೇವಿ ಪುರಾಣ ಶಕ್ತಿ ಸಂಪ್ರದಾಯದ ಪ್ರಧಾನ ಗ್ರಂಥ. ಇದರಲ್ಲಿ ಗಣನಾಯಕ ಮತ್ತು ವಿನಾಯಕಿಯರನ್ನು ಗಣೇಶನ ಶಕ್ತಿಗಳು ಎಂದು ಗುರುತಿಸಲಾಗಿದೆ. ಇಲ್ಲಿ ಇವಳನ್ನು 9ನೆಯ ಮಾತೃಕೆಯಾಗಿ ಸೇರಿಸಲಾಗುತ್ತದೆ. ಪುರಾಣಗಳಲ್ಲಿ ಮಾತೃಕೆಯರ ಸಂಖ್ಯೆ 7. ಆದರೆ ಪೂರ್ವ ಭಾರತದಲ್ಲಿ ಆರಂಭವಾಗಿದ್ದ ಶಕ್ತಿ ಸಂಪ್ರದಾಯದಲ್ಲಿ ಮಹಾಲಕ್ಷ್ಮಿ ಅಥವಾ ಯೋಗೇಶ್ವರಿಯನ್ನು 8ನೆಯ ಮಾತೃಕೆಯಾಗಿ ಮತ್ತು ಗಣೇಶಾನಿಯನ್ನು ಸೇರಿಸಿ 9 ಮಾತೃಕೆಯರನ್ನು ಪೂಜಿಸಲಾಗುತ್ತದೆ. ಗೋರಕ್ಷ ಸಂಹಿತೆಯಲ್ಲಿ ವಿನಾಯಕಿಯನ್ನು ಗಜಮುಖ, ಲಂಬೋದರಿ, ತ್ರಿನೇತ್ರಿ ಮತ್ತು ಚತುರ್ಭುಜೆಯಾಗಿ ವರ್ಣಿಸಲಾಗುತ್ತದೆ. ಇವಳು ಕೈಗಳಲ್ಲಿ ಪರಶು ಮತ್ತು ಮೊದಕದ ತಟ್ಟೆ ಹಿಡಿದಿರುತ್ತಾಳೆ. 16ನೆಯ ಶತಮಾನದಲ್ಲಿ ಶ್ರೀಕುಮಾರನ ಶಿಲ್ಪತಂತ್ರ ಎಂಬ ಪ್ರತಿಮಾಶಾಸ್ತ್ರದ ಗ್ರಂಥದಲ್ಲಿ ಸ್ತ್ರೀ ಗಣೇಶನ ಸ್ವರೂಪವನ್ನು ವಿವರಿಸಲಾಗಿದೆ. ಇದರ ಪ್ರಕಾರ ವಿನಾಯಕಿ ಎಂದರೆ ಶಕ್ತಿ ಗಣಪತಿ. ಇವಳು ವಿಂಧ್ಯಾರಣ್ಯದಲ್ಲಿ ನೆಲೆಸಿರುವವಳು. ಇವಳಿಗೆ ಆನೆಯ ತಲೆ ಮತ್ತು 2 ಸೊಂಡಿಲುಗಳಿರುತ್ತವೆ. ಇವಳ ಶರೀರ ತೃಣೀಯದ್ದಾಗಿದ್ದು, ಸಿಂಧೂರ ವರ್ಣ ತಳೆದಿರುತ್ತದೆ. ಇವಳಿಗೆ 10 ಕೈಗಳು. ಇವಳು ಲಂಬೋದರಿ ಮತ್ತು ತುಂಬು ಎದೆಯವಳು. ಈ ಪ್ರತಿಮಾ ವಿವರಣೆ ಶಕ್ತಿ ಸಂಪ್ರದಾಯದ ಸೂತ್ರಗಳನ್ನು ಅನುಸರಿಸಿದೆ. ಆದರೆ ಇಲ್ಲಿ ವಿವರಿಸಿದ ಸ್ತ್ರೀ ಗಣೇಶ ಸ್ವರೂಪಕ್ಕೆ 2 ಸೊಂಡಿಲುಗಳಿರುವ ಕಾರಣ ಇದನ್ನು ಗಣೇಶ ಮತ್ತು ಅವನ ಶಕ್ತಿಯ ಸಮಾಗಮ ಎಂದು ತಿಳಿಯಲಾಗುತ್ತದೆ.
ಜೈನ ಮತ್ತು ಬೌದ್ಧ ಸಂಪ್ರದಾಯಗಳಲ್ಲಿ ಕೂಡ ವಿನಾಯಕಿಯ ಉಲ್ಲೇಖವಿದೆ. ಆದರೆ ಇಲ್ಲಿನ ವಿನಾಯಕಿಗೂ ಗಣಪತಿಗೂ ಸಂಬಂಧವಿಲ್ಲ. ಜೈನ ಸಂಪ್ರದಾಯದಲ್ಲಿ ಇವಳನ್ನು ಪ್ರತ್ಯೇಕ ದೇವತೆಯಾಗಿ ತಿಳಿಯಲಾಗಿದೆ. ಕೆಲವು ಬೌದ್ಧ ಗ್ರಂಥಗಳಲ್ಲಿ ವಿನಾಯಕಿಯನ್ನು ಗಣಪತಿ ಹೃದಯ ಎಂದು ವರ್ಣಿಸಲಾಗಿದೆ. ಆರ್ಯ ಮಂಜುಶ್ರೀ ಮೂಲಕಲ್ಪ ಎಂಬ ಬೌದ್ಧ ಗ್ರಂಥದಲ್ಲಿ ವಿನಾಯಕಿಯನ್ನು ವಿನಾಯಕನ ಸಿದ್ಧಿ ಸ್ವರೂಪಿಣಿ ಎಂದು ವರ್ಣಿಸಲಾಗುತ್ತದೆ. ಇವಳಿಗೆ ಆನೆಯ ತಲೆ ಇತ್ತು, ಒಂದೇ ದಂತ ಇದೆ. ಇವಳು ಈಶಾನನ ಮಗಳು. ಈಶಾನ ದೇವತೆ ಶಿವನ ಸ್ವರೂಪ. 6 ವ್ಯಕ್ತಿತ್ವ. ತ್ರಿವರ್ಣ ಧ್ವಜದ ರೂವಾರಿ ಝಂಡ ವೆಂಕಯ್ಯ. ರಾಷ್ಟ್ರಕ್ಕೆ ತ್ರಿವರ್ಣ ಧ್ವಜ ರೂಪಿಸಿಕೊಟ್ಟ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನ ಅಂತ್ಯದ ದಿನಗಳು ಮಾತ್ರ ಅತ್ಯಂತ ದಾರುಣ. ಕೆಂಪು ಕೋಟೆಯ ಮೇಲೆ ನನ್ನ ತ್ರಿವರ್ಣ ಧ್ವಜ ಹಾರುವುದನ್ನು ನೋಡಬೇಕು ಎನ್ನುವ ಅವರ ಕನಸು ಕನಸಾಗಿಯೇ ಉಳಿಯಿತು. 1906 ಕೋಲ್ಕತಾದ ಕಾಂಗ್ರೆಸ್ ಅಧಿವೇಶನದ ಆರಂಭದಲ್ಲಿ ಅಧ್ಯಕ್ಷ ದಾದಾಭಾಯಿ ನವರೋಜಿ ಯೂನಿಯನ್ ಜಾಕ್ ಧ್ವಜವನ್ನು ಹಾರಿಸಿದಾಗ ಹಲವು ದೇಶಾಭಿಮಾನಿಗಳ ಮನಸ್ಸು ಮುದುಡಿತ್ತು. ನಮ್ಮ ದೇಶಕ್ಕೊಂದು ರಾಷ್ಟ್ರ ಧ್ವಜ ಇಲ್ಲದೆ ಹೋಯಿತೆ ಎಂದು ಅವರು ಮೃಗಿದರು. ಎಲ್ಲರಿಗಿಂತ ಹೆಚ್ಚು ನೊಂದವರು ಕಾಂಗ್ರೆಸ್ ಕಾರ್ಯಕಾರಿಣಿಯ ಸದಸ್ಯ ಪಿಂಗಳಿ ವೆಂಕಯ್ಯ. ಭಾರತಕ್ಕೊಂದು ರಾಷ್ಟ್ರೀಯ ಧ್ವಜ ಮಾಡಿಯೇ ತೀರುತ್ತೇನೆ ಎಂದು ಅವರು ಸಂಕಲ್ಪ ತೊಟ್ಟರು. ಇವರ ಸತತ ಪ್ರಯತ್ನದ ಫಲವೇ ನಮ್ಮ ರಾಷ್ಟ್ರಧ್ವಜ. 1878ರಲ್ಲಿ ಕೃಷ್ಣಾ ಜಿಲ್ಲೆಯ ಭಾಟ್ಲಪ್ಪೆನುಮಾರು ಗ್ರಾಮದಲ್ಲಿ ವೆಂಕಯ್ಯನವರ ಜನನ. ಮಚಲೀಪಟ್ಟಣದ ಹಿಂದೂ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಸೈನ್ಯ ಸೇರಿದರು. ಸೇನೆ ಅವರನ್ನು ಬೋಯರ್ಗಳನ್ನು ಎದುರಿಸಲು ದಕ್ಷಿಣ ಆಫ್ರಿಕಾಕ್ಕೆ ಕಳುಹಿಸಿತು. ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿ ಜನರ ದೌರ್ಜನ್ಯ ನೋಡಿ ಅವರ ರಕ್ತ ಕುದಿಯಿತು. ಭಾರತಕ್ಕೆ ಮರಳಿದ ಬಳಿಕ ವೆಂಕಯ್ಯನವರು ಕೆಲವು ಕಾಲ ಬಳ್ಳಾರಿಯಲ್ಲಿ ಪ್ಲೇಗ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದರು. ಅನಂತರ ಹೆಚ್ಚಿನ ಶಿಕ್ಷಣ ಪಡೆಯಲು ಸಿಲೋನ್, ಶ್ರೀಲಂಕಾಗೆ ತೆರಳಿದರು. ಕೊಲಂಬೋ ಕಾಲೇಜಿಗೆ ಸೇರಿ ರಾಜಕೀಯ ಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವ್ಯಾಸಂಗ ಮಾಡಿ ಪದವಿ ಪಡೆದರು. ಸಿಲೋನ್, ಶ್ರೀಲಂಕಾ ನಿಂದ ಮರಳಿದ ವೆಂಕಯ್ಯನವರು ಸರಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು. ಕಾಂಗ್ರೆಸ್ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಂತೆಯೇ ಅವರ ವಿದ್ಯಾರ್ಜನೆಯೂ ಮುಂದುವರಿಯಿತು. ಕೃಷಿ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿ ಕಾಂಬೋಡಿಯಾ ಹತ್ತಿ ತಳಿ ಎಂಬ ಹೊಸ ಸಸ್ಯ ತಳಿಯನ್ನು ರೂಪಿಸಿದರು. ಈ ಪ್ರಯತ್ನ ಅವರಿಗೆ ಲಂಡನ್ ಅಗ್ರಿಕಲ್ಚರಲ್ ಸೊಸೈಟಿಯ ಫೆಲೋಶಿಪ್ ದಕ್ಕಿಸಿಕೊಟ್ಟಿತು. ವೆಂಕಯ್ಯನವರು ಕಲೆಯ ಅಭ್ಯಾಸ ಮಾಡಿ ಆಂಧ್ರ ರಾಜ್ಯ ಕಲಾಶಾಲೆಯಲ್ಲಿ ಅಧ್ಯಾಪಕರಾಗಿ ಕೆಲವು ಕಾಲ ಕೆಲಸ ಮಾಡಿದರು. ಭಾರತೀಯ ಧ್ವಜದ 30 ಮಾದರಿ. ಪಿಂಗಳಿ ವೆಂಕಯ್ಯ 10 ವರ್ಷಗಳ ಪ್ರಯತ್ನದ ಬಳಿಕ ಭಾರತೀಯ ಧ್ವಜದ 30 ವಿವಿಧ ಮಾದರಿಗಳನ್ನು ತಯಾರಿಸಿದರು. 1916ರಲ್ಲಿ ಮನಜಾತೀಯ ಪತಾಕಮು ಎಂಬ ಪುಸ್ತಕದಲ್ಲಿ ಆ ಚಿತ್ರಗಳನ್ನು ಪ್ರಕಟಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ (INC) ಅಧ್ಯಕ್ಷ ಆನಿ ಬೆಸೆಂಟ್ ವೆಂಕಯ್ಯನವರ ಸಾಧನೆಯನ್ನು ಅಭಿನಂದಿಸಿದರು. ಕಾಂಗ್ರೆಸ್ನಲ್ಲಿ ಸ್ವದೇಶಿ ಧ್ವಜದ ಬಗ್ಗೆ ಒಮ್ಮತವಿರಲಿಲ್ಲ. ವೆಂಕಯ್ಯನವರು ಧ್ವಜದ ಪ್ರತಿಪಾದನೆ ಮಾಡುತ್ತಾ ತಿರುಗಿದರು. ವೆಂಕಯ್ಯನವರಿಗೆ ಝಂಡ ವೆಂಕಯ್ಯ ಎಂದೇ ಅಡ್ಡ ಹೆಸರು ಬಂತು. ಏಪ್ರಿಲ್ 1921ರಲ್ಲಿ ಮಹಾತ್ಮ ಗಾಂಧಿಯವರ ಆದೇಶದ ಮೇರೆಗೆ ವೆಂಕಯ್ಯ 3 ಗಂಟೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ರಚಿಸಿಕೊಟ್ಟರು. ಗಾಂಧೀಜಿಯವರ ಸಲಹೆಯಂತೆ ಧ್ವಜದ ನಡುವೆ ನೂಲುವ ಚರಕದ ವಿನ್ಯಾಸ ಕೂರಿಸಿದರು. INC ಈ ಧ್ವಜವನ್ನು ರಾಷ್ಟ್ರೀಯ ಧ್ವಜವನ್ನಾಗಿ ಒಪ್ಪಿಕೊಂಡಿತು. 31 ಡಿಸೆಂಬರ್ 1929ರಂದು ಲಾಹೋರ್ ಅಧಿವೇಶನದಲ್ಲಿ ರಾವಿ ನದಿ ತೀರದಲ್ಲಿ ಭಾರತದ ತ್ರಿವರ್ಣ ಧ್ವಜ ಮೊದಲ ಬಾರಿಗೆ ಆಕಾಶದಲ್ಲಿ ರಾರಾಜಿಸಿತು. ಈ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆ ಆಯಿತು. ಅಧಿವೇಶನದ ನಿರ್ಣಯದ ಪ್ರಕಾರ 26 ಜನವರಿ 1930ರಂದು ದೇಶದಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು. ಭಾರತೀಯರ ಮನೆಗಳ, ಕಟ್ಟಡಗಳ ಮೇಲೆ ತ್ರಿವರ್ಣ ಧ್ವಜ ಹೆಮ್ಮೆಯಿಂದ ಹಾರಿದಾಗ ವೆಂಕಯ್ಯನವರು ಅಭಿಮಾನದಿಂದ ಎದೆಯುಬ್ಬಿಸಿಕೊಂಡರು. 22 ಜುಲೈ 1947ರಂದು ಸಂವಿಧಾನ ಘಟನಾ ಸಮಿತಿ, ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಸಲಹೆಯಂತೆ ರಾಷ್ಟ್ರಧ್ವಜದ ನಡುವಿನ ಚರಕದ ಬದಲು ಅಶೋಕ ಚಕ್ರದ ಲಾಂಛನವನ್ನು ಅಳವಡಿಸಿಕೊಂಡಿತು. ಇದೇ ಭಾರತದ ಅಧಿಕೃತ ರಾಷ್ಟ್ರಧ್ವಜವಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾಗ ವೆಂಕಯ್ಯನವರು ಹಾಸಿಗೆ ಹಿಡಿದಿದ್ದರು.
ವಯೋವೃದ್ಧ ಸ್ವಾತಂತ್ರ್ಯ ಪ್ರೇಮಿಯ ನೆನಪು ಯಾರಿಗೂ ಉಳಿದಿರಲಿಲ್ಲ. ವೆಂಕಯ್ಯನವರ ಹೆಸರು ಭಾರತ ಸರ್ಕಾರದ ದಾಖಲೆಗಳಲ್ಲಿ ಇರಲಿಲ್ಲ. ಸರಕಾರದಿಂದ ಪಿಂಚಣಿ ಕೂಡ ದೊರೆಯಲಿಲ್ಲ. ಅವರ ಕುಟುಂಬ ಕಡು ಬಡತನದಲ್ಲಿ ಮುಳುಗಿತು. ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದ ವೆಂಕಯ್ಯ ಕೆಂಪುಕೋಟೆಯ ಮೇಲೆ ನನ್ನ ತಿರಂಗ ಹಾರುವುದನ್ನೊಮ್ಮೆ ನೋಡಬೇಕು ಎಂದು ಹೇಳುತ್ತಲೇ 4 ಜುಲೈ 1963ರಂದು ಅಸುನೀಗಿದರು. ದೇಶಕ್ಕೆ ಗೌರವದ ಧ್ವಜ ಕೊಟ್ಟು ಬರಿಗೈಯಲ್ಲಿ ಇಹಲೋಕ ತ್ಯಜಿಸಿದ ವೆಂಕಯ್ಯನವರ ದಾರುಣ ಕಥೆ ಪತ್ರಿಕೆಗಳಲ್ಲಿ ಬಂದ ಬಳಿಕ ಆಂಧ್ರ ಸರಕಾರ ಎಚ್ಚೆತ್ತಿತು. ವಿಜಯವಾಡದ ಒಂದು ರಸ್ತೆಗೆ ಅವರ ಹೆಸರು ಕೊಟ್ಟಿತು. ಹುಸೇನ್ ಸಾಗರ ಕೆರೆಯ ಸುತ್ತ ಇರುವ ಆಂಧ್ರ ವೀರರ ಪ್ರತಿಮೆಗಳ ಜೊತೆಗೆ ಅವರ ಪ್ರತಿಮೆಯನ್ನು ಸೇರಿಸಿತು. 7 ಸಂಗೀತ ಹಂಸಧ್ವನಿ ಪ್ರಿಯ ಗಣಪ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ಎರಡರಲ್ಲೂ ಬಳಕೆಯಾಗುವ ಸುಪ್ರಸಿದ್ಧ ರಾಗ ಹಂಸಧ್ವನಿ. ಈ ಜನ್ಯರಾಗದಲ್ಲಿ ಗಣೇಶನ ಮೇಲೆ ಅನೇಕ ಕೃತಿ, ದೇವರ ನಾಮ, ಬಂದೀಶಗಳು ರಚನೆಯಾಗಿವೆ. ಗಣೇಶೋತ್ಸವ ವೇಳೆ ಕಲಾವಿದರು ಆದ್ಯತೆ ಮೇರೆಗೆ ಹಾಡುವ ಗಣೇಶನ ಕುರಿತ ರಚನೆಗಳಿಗೂ ಹಂಸಧ್ವನಿಯೇ ಗಣಿ. ಶಾಸ್ತ್ರೀಯ ಸಂಗೀತದ ರಾಗ ಹಂಸಧ್ವನಿಗೂ ಗಣಪನಿಗೂ ಏನಾದರೂ ಸಂಬಂಧವಿದೆಯೇ? ಇದೆ ಎನ್ನುತ್ತದೆ ಸಂಗೀತ ಲೋಕ. ಹೀಗಾಗಿಯೇ ಗಣಪನ ಮೇಲೆ ಎಲ್ಲ ಭಾಷೆಗಳಲ್ಲೂ ದೇವರ ನಾಮ, ಕೀರ್ತನೆಗಳು ಸಂಜೆಯ ಭಕ್ತಿ ಪ್ರಧಾನ ಹಂಸಧ್ವನಿ ರಾಗದಲ್ಲಿ ರಚಿತವಾಗಿವೆ. ವಾಗ್ಗೇಯಕಾರ ಮುತ್ತುಸ್ವಾಮಿ ದೀಕ್ಷಿತರ ವಾತಾಪಿ ಗಣಪತಿ ಭಜೆ ಕೀರ್ತನೆಯನ್ನು ರಾಗ ಹಂಸಧ್ವನಿಯಲ್ಲಿ ಕೇಳಿ ಆಸ್ವಾದಿಸಿ ಆನಂದಿಸದೇ ಇರುವ ಸಂಗೀತ ರಸಿಕರೇ ಇಲ್ಲ ಎನ್ನುವಷ್ಟು ಜನಪ್ರಿಯ. ಇದೇ ರೀತಿ ಪಾಪನಾಸಂ ಶಿವನವರ ರಚನೆಯ ಗಣೇಶನ ಕೃತಿ ಮೂಲಾಧಾರ ಮೂರ್ತಿ ತಮಿಳಿನಲ್ಲಿ ಹೆಸರುವಾಸಿ. ಹಂಸಧ್ವನಿ ರಾಗದಲ್ಲಿ ಗಣಪನ ಮೇಲೆ ರಚಿತವಾದ ಎಲ್ಲಾ ಕೃತಿಗಳನ್ನು ಗಾಯಕವಾದಕರು ಹಾಡಿ ನುಡಿಸಿ ಜನಮಾನಸದಲ್ಲಿ ರಾಗ ರಸದ ಜೊತೆಗೆ ಭಕ್ತಿಯ ಸಿಂಚನವನ್ನು ಉಣಬಡಿಸುತ್ತಿರುವುದು ಗಣೇಶನಿಗೆ ಲಡ್ಡು, ಮೊದಕ ಅರ್ಪಿಸಿದಷ್ಟೇ ಜನಜನಿತ. ಬಹುಶಃ ಗಣೇಶನ ಮೇಲೆ ರಚಿಸಲಾದಷ್ಟು ಕೃತಿಗಳು ಬೇರೆ ಯಾವ ದೇವಾನುದೇವತೆಗಳ ಹೆಸರಿನಲ್ಲೂ ಸಿಗಲಾರದು ಎನ್ನುವಷ್ಟು ಗಣಪ ಸಂಗೀತ ಪ್ರಿಯ. ಅದರಲ್ಲೂ ಹಂಸಧ್ವನಿ ರಾಗಕ್ಕೂ ಗಣೇಶನಿಗೂ ಎಲ್ಲಿಲ್ಲದ ಸಂಬಂಧ. ಈ ಅವಿನಾಭಾವ ಸಂಬಂಧ ಬೆಸೆಯಲು ಕಾರಣ ಈ ರಾಗದ ಮೋಹಕತೆ, ಭಕ್ತಿರಸ ಹಾಗೂ ಮಂಗಳಕರ ಗುಣ. ಅಲ್ಲದೆ ಇದು ಸಂಜೆಯ ಸುಮಧುರ, ಸುಪ್ರಸಿದ್ಧ ರಾಗವೂ ಹೌದು. ಕರ್ನಾಟಕ ಸಂಗೀತದ 29ನೇ ಮೇಳಕರ್ತ ರಾಗ ಶಂಕರಾಭರಣದಲ್ಲಿ ಜನ್ಯರಾಗವಾದ ಹಂಸಧ್ವನಿ, ಮಧ್ಯಮ ಮತ್ತು ದೈವತ ಸ್ವರಗಳನ್ನು ವರ್ಜ್ಯವಾಗಿಸಿ ಬರೀ ಷಡ್ಜ, ರಿಷಭ, ಗಾಂಧಾರ, ಪಂಚಮ ಮತ್ತು ನಿಷಾದ ಈ ಔಡವ ಸ್ವರ ಸಮೂಹವನ್ನು ಹೊಂದಿದೆ. ಸಾಮಾನ್ಯವಾಗಿ ಎಲ್ಲ ಕರ್ನಾಟಕ ಸಂಗೀತ ಕಚೇರಿಗಳು ವಾತಾಪಿ ಗಣಪತಿ ಭಜೆ ಎಂಬ ಗಣೇಶನ ಕೃತಿಯೊಂದಿಗೆ ಆರಂಭವಾಗುತ್ತದೆ. ಗಣೇಶನ ಹಬ್ಬದಂದು ಈ ರಾಗಕ್ಕೆ ವಿಶೇಷ ಪ್ರಾಧಾನ್ಯ. ಏಕೆಂದರೆ ಹಂಸಧ್ವನಿ ಇಲ್ಲದೆ ಗಣೇಶನ ಕೃತಿಗಳೇ ಇಲ್ಲ ಎಂಬಷ್ಟು ಖ್ಯಾತಿ ಈ ರಾಗಕ್ಕೆ. ದಿಗ್ಗಜರಾದ ಎಂ. ಎಸ್. ಸುಬ್ಬುಲಕ್ಷ್ಮಿ, ಎಂ. ಡಿ. ರಾಮನಾಥನ್, ಮ್ಯಾಂಡೋಲಿನ್ ಶ್ರೀನಿವಾಸ್, ಘಟಂ ವಿದ್ವಾಂಸ ವಿಕು ವಿನಾಯಕರಾಮ್ ಮೊದಲಾದವರು ಹಂಸಧ್ವನಿ ರಾಗದಲ್ಲಿ ಗಣೇಶನನ್ನು ಸ್ತುತಿಸುವ ಮೂಲಕ ಈ ರಾಗಕ್ಕೆ ಹೆಚ್ಚು ಮನ್ನಣೆ ತಂದುಕೊಟ್ಟರು. ಮ್ಯಾಂಡೋಲಿನ್ ಮಾಂತ್ರಿಕವು ಶ್ರೀನಿವಾಸ್ ಅವರು ನುಡಿಸಿದ ಹಂಸಧ್ವನಿ ರಾಗವನ್ನು ಕೇಳಿ ತಲೆದೂಗದವರಿಲ್ಲ. ಘಟಂ ವಿದ್ವಾಂಸ ವಿಕು ವಿನಾಯಕರಾಮ್ ರವರು ಗಣಪತಿ ತಾಳವನ್ನು ರಚಿಸಿ ನುಡಿಸಿ ವಿಶ್ವದ ಸಂಗೀತಗಾರರನ್ನೇ ಅಚ್ಚರಿಗೊಳಿಸಿದ್ದು ಕೂಡ ಗಣೇಶನ ಮೇಲಿನ ಭಕ್ತಿ, ಪ್ರೀತಿಯನ್ನೇ ಅನಾವರಣಗೊಳಿಸುತ್ತದೆ. ಗಣೇಶನ ಮೇಲೆ ರಚಿತವಾದ ಕೃತಿಗಳನ್ನು ಮುಸ್ಸಂಜೆಯ ಹೊತ್ತಿನಲ್ಲಿ ಆಲಿಸುವುದು ಭಕ್ತಿ, ಗಾಂಭೀರ್ಯದ ಕ್ಷಿಪ್ರಗತಿಯ ಸಂಚಾರವನ್ನು ನೆಲೆಗೊಳಿಸಿದಂತೆ ಎಂಬುದು ಸಹೃದಯರ ಭಾವನೆ. ಹಂಸಧ್ವನಿ ಜೊತೆಗೆ ನಾಟರಾಗದ ಮಹಾಗಣಪತಿ ಮನಸ ಸ್ಮರಾಮಿ ಕೃತಿ ಕೂಡ ಭಕ್ತಿರಸದ ಸಿಂಚನ ನೀಡುತ್ತದೆ. ರಾಗ ಭಾವ ತಾಳ ರೂಪಯೇ ಎಲ್ಲವೂ ಒಂದಾಗಿ ಕೇಳುಗರಲ್ಲಿ ಅವ್ಯಕ್ತ ಆನಂದ ಉಂಟು ಮಾಡುತ್ತದೆ. ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಈ ರಾಗದ ಸ್ವರ ಸಂಚಾರ ವಿಶೇಷ ಅನುಭೂತಿ ಮೂಡಿಸುತ್ತದೆ. ಹಿಂದೂಸ್ತಾನಿಯಲ್ಲೂ ಹಂಸಧ್ವನಿ ರಾಗ ಹಿಂದೂಸ್ತಾನಿ ಶೈಲಿಯಲ್ಲೂ ಅದ್ಭುತವಾಗಿ ಧ್ವನಿಸುತ್ತದೆ. ಕರ್ನಾಟಕ ಸಂಗೀತದಲ್ಲಿ ವಾಗ್ಗೇಯಕಾರ ಮುತ್ತುಸ್ವಾಮಿ ದೀಕ್ಷಿತರು ವಾತಾಪಿ ಗಣಪತಿ ಭಜೆ ರಚಿಸಿದರೆ, ಹಿಂದೂಸ್ತಾನಿ ಶೈಲಿಯಲ್ಲಿ ಬೆಂಡಿ ಬಜಾರ್ ಘರಾಣೆಯ ಅಮನ್ ಅಲಿ ಖಾನ್ ಅವರು ಇದೇ ರಾಗದಲ್ಲಿ ಲಾಗಿ ಲಗನಪತಿ ಸತಿ ಸಂಗ ಎಂಬ ಬಂದೀಶ್ ರಚಿಸಿದ್ದು ಬಹಳ ಖ್ಯಾತಿ ಗಳಿಸಿದೆ. ಕರ್ನಾಟಕ ಹಿಂದೂಸ್ತಾನಿ ಜುಗಲಬಂದಿ ಕಚೇರಿಗಳಲ್ಲಿ ಇವೆರಡು ಶೈಲಿಯಲ್ಲಿ ಗಣಪನ ವರ್ಣನೆ ನಿಜಕ್ಕೂ ಶ್ರವಣಾನಂದಕರ.
ಹಂಸಧ್ವನಿ ರಾಗದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲೂ ಗಣೇಶನ ಮೇಲೆ ಕೃತಿಗಳನ್ನು ರಚಿಸಲಾಗಿದ್ದು, ಎಲ್ಲವೂ ಜನಪ್ರಿಯವಾಗಿವೆ. ಕನ್ನಡದಲ್ಲಿ ಪುರಂದರದಾಸರು ಗಜವದನ ಬೇಡುವೆ, ವ್ಯಾಸತೀರ್ಥರು ಗಜಮುಖನೆ ಸಿದ್ಧಿದಾಯಕನೆ, ಕನಕದಾಸರು ನಮ್ಮಮ್ಮ ಶಾರದೆ ಹಾಡು ಸಹ ಗಣೇಶನ ವರ್ಣನೆಯನ್ನೇ ಸಾರುತ್ತದೆ. ತಮಿಳಿನಲ್ಲಿ ಮೂಲಾಧಾರ ಮೂರ್ತಿ, ಸಂಸ್ಕೃತದಲ್ಲಿ ವೀಣಾ ಕುಪ್ಪಯ್ಯ ರಚಿಸಿದ ವಿನಾಯಕ ನಿನ್ನುವಿನ ಕೃತಿ, ವಾಗ್ಗೇಯಕಾರ ಮುತ್ತಯ್ಯ ಭಾಗವತರು ರಚಿಸಿದ ಗಂ ಗಣಪತೆ ನಮೋ, ಮೈಸೂರು ವಾಸುದೇವಾಚಾರ್ ರಚಿಸಿದ ವಂದೇ ಅನಿಶಾಮಹಂ ಮುಂತಾದವು ಹಂಸಧ್ವನಿ ರಾಗದಲ್ಲಿದ್ದು, ಎಲ್ಲವೂ ಗಣಪನ ಮಹಿಮೆಯನ್ನೇ ವರ್ಣಿಸುವಂಥವು. 8 ಪ್ರವಾಸ ಗಣೇಶನ ಜನ್ಮಸ್ಥಳದ ಸನ್ನಿಧಿಯಲ್ಲಿ. ದೋಡಿತಾಲ್ ದರ್ವಪಾಸ್ ಚಾರಣ ಮನುಷ್ಯನಿಗೆ ಪ್ರಕೃತಿಯ ಅಮೋಘ ಚೆಲುವಿನ ದರ್ಶನ ಮಾಡಿಸುವ ಯಾತ್ರೆ. ದೇಹ, ಮನಸ್ಸಿಗೆ ಹುಮ್ಮಸ್ಸು ತುಂಬುವ ನಿಸರ್ಗದ ಔಷಧವೂ ಹೌದು. ಉತ್ತರಾಖಂಡ ರಾಜ್ಯದ ಉತ್ತರ ಕಾಶಿ ಜಿಲ್ಲೆಯಲ್ಲಿರುವ ದೋಡಿತಾಲ್ ಸರೋವರ ಸಮುದ್ರ ಮಟ್ಟದಿಂದ ಸುಮಾರು 3024 ಮೀಟರ್ (9921 ಅಡಿ) ಎತ್ತರದಲ್ಲಿದೆ. 5 ಕಿಲೋಮೀಟರ್ ಸುತ್ತಳತೆಯ ದೋಡಿತಾಲ್ ಸರೋವರವನ್ನು ಭಾರತದ ಅತ್ಯಂತ ಸುಂದರ ಸರೋವರವೆಂದು ಪರಿಗಣಿಸಲಾಗಿದ್ದು ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುವ ತಾಣ. ಪುರಾಣದ ಪ್ರಕಾರ ದೋಡಿತಾಲ್ ಗಣೇಶನ ಜನ್ಮಸ್ಥಳ. ದೋಡಿತಾಲ್ ಸರೋವರದಲ್ಲಿ ಪಾರ್ವತಿ ದೇವಿ ಸ್ನಾನ ಮಾಡಿದಳೆಂದು ಗಣೇಶ ಜನ್ಮ ತಳೆದ ಸ್ಥಳ ಇದಾಗಿದ್ದು, ಈಶ್ವರ ಗಣೇಶನ ಶಿರಚ್ಛೇದ ಮಾಡಿ ನಂತರ ಆನೆ ಮುಖ ಜೋಡಿಸಿದ ಘಟನೆ ಇಲ್ಲಿ ನಡೆಯಿತೆಂದು ಹೇಳುತ್ತಾರೆ ಕೆಲವರು. ಸರೋವರದ ಸಮೀಪ ಗಣೇಶನಿಗಾಗಿ ನಿರ್ಮಿಸಿದ ದೇವಾಲಯ ಹಾಗೂ ಸ್ನಾನ ಮಾಡಿದ ನಂತರ ಪಾರ್ವತಿ ದೇವಿ ಬಟ್ಟೆ ಬದಲಾಯಿಸಿದ ಗುಹೆ ಎಂದು ಹೇಳಲಾದ ಸ್ಥಳವನ್ನು ಇಂದಿಗೂ ನೋಡಬಹುದು. ಅಪರೂಪದ ಮೀನಿನ ಪ್ರಭೇದ ಹಿಮಾಲಯನ್ ಗೋಲ್ಡನ್ ಟ್ರೌಟ್ ಸರೋವರದಲ್ಲಿದ್ದರೂ ಈ ಮೀನುಗಳನ್ನು ಯಾರೂ ಹಿಡಿಯುವುದಿಲ್ಲ. ಹಿಮಾಲಯನ್ ಟ್ರೌಟ್ ಮೀನಿಗೆ ಸ್ಥಳೀಯವಾಗಿ ದೋಡಿ ಎಂಬ ಹೆಸರಿದೆಯಂತೆ. ಹಾಗಾಗಿ ದೋಡಿ ವಾಸವಿರುವ ಈ ಸರೋವರ ತಾಲ್ ಅನ್ನು ದೋಡಿತಾಲ್ ಎಂದು ಕರೆಯುತ್ತಾರೆಂದು ಸ್ಥಳೀಯರು ಹೇಳುತ್ತಾರೆ. ಧರ್ವ ಪಾಸ್ ಸಮುದ್ರ ಮಟ್ಟದಿಂದ 4150 ಮೀಟರ್ (13,615 ಅಡಿ) ಎತ್ತರದಲ್ಲಿದೆ. ಧರ್ವ ಪಾಸ್ ಮೂಲಕ ಗಂಗಾ ಮತ್ತು ಯಮುನಾ ನದಿ ಕಣಿವೆಗಳನ್ನು ತಲುಪಬಹುದು. 6 ದಿನಗಳ ದೋಡಿತಾಲ್ ದರ್ವ ಪಾಸ್ ಚಾರಣದಲ್ಲಿ ಉತ್ತರ ಕಾಶಿ ಬೇಸ್ ಕ್ಯಾಂಪ್. ಚಾರಣದ ಮೊದಲ ದಿನ ಬೆಳಿಗ್ಗೆ ಚಾರಣಿಗರ ತಂಡ ಉತ್ತರ ಕಾಶಿಯಿಂದ ಅಗೋಡ ಗ್ರಾಮಕ್ಕೆ ವಾಹನದ ಮೂಲಕ ತೆರಳುತ್ತಾರೆ. ಇಲ್ಲಿಂದ 18 ಕಿಲೋಮೀಟರ್ ದೂರ ಮತ್ತು ಸಮುದ್ರ ಮಟ್ಟದಿಂದ 9,921 ಅಡಿ ಎತ್ತರದಲ್ಲಿರುವ ದೋಡಿತಾಲ್ ಸರೋವರವನ್ನು ಚಾರಣದ ಮೂಲಕವೇ ತಲುಪಬೇಕು. ಅಗೋಡ ಗ್ರಾಮದಿಂದ ಚಾರಣ ಪ್ರಾರಂಭಗೊಳ್ಳುತ್ತದೆ. ಸುತ್ತಲೂ ಬೆಟ್ಟಗುಡ್ಡಗಳಿಂದ ಆವೃತವಾಗಿರುವ ಕುಗ್ರಾಮ ಅಗೋಡದಲ್ಲಿ ಬೆಟ್ಟಗಳನ್ನು ಹಂತ ಹಂತವಾಗಿ ಸಮತಟ್ಟು ಮಾಡಿ ಅಲ್ಲಲ್ಲಿ ಮನೆಗಳನ್ನು ನಿರ್ಮಿಸಲಾಗಿದೆ. ಸ್ಟೆಪ್ ಫಾರ್ಮಿಂಗ್ ಇಲ್ಲಿನ ವಿಶೇಷತೆ. ಉತ್ತರ ಕಾಶಿ ಜಿಲ್ಲೆಯಲ್ಲಿ ಭತ್ತ, ಗೋಧಿ, ಬಾರ್ಲಿ, ಸಿರಿಧಾನ್ಯಗಳನ್ನು ಬೆಳೆಯುತ್ತಾರಾದರೂ ಇಲ್ಲಿ ಹೆಚ್ಚಾಗಿ ಆಲೂಗೆಡ್ಡೆಗಳನ್ನು ಬೆಳೆಯುತ್ತಾರೆ. ಈ ಹಳ್ಳಿಯಲ್ಲಿ ಕೇವಲ ಒಂದು ಅಂಗಡಿ ಹಾಗೂ ಸುಮಾರು 100 ಮನೆಗಳಿವೆ. ಸ್ಥಳೀಯವಾಗಿ ಲಭ್ಯವಿರುವ ಕಲ್ಲಿನ ತೆಳುವಾದ ಪದರಗಳನ್ನೇ ಮನೆಯ ಮೇಲ್ಛಾವಣಿಗೆ ಉಪಯೋಗಿಸುತ್ತಾರೆ. ಹೀಗೆ ನಿರ್ಮಿಸಲಾದ ಮನೆಯಲ್ಲಿ ಧಾನ್ಯಗಳನ್ನು ಸಂಗ್ರಹಿಸುತ್ತಾರೆ. ಮನೆಯ ಮೇಲೆ ಮಂಜು ಸಂಗ್ರಹಗೊಂಡು ಮಂಜುಗಡ್ಡೆಯಾದರೂ ಧಾನ್ಯಗಳು ಕೆಡುವುದಿಲ್ಲವಂತೆ. ಮೊದಲ ಕ್ಯಾಂಪ್ ಅಗೋಡದಿಂದ ಸುಮಾರು 3 ಕಿಲೋಮೀಟರ್ ದೂರವಿರುವ ಬೆಬ್ರಾ ಗ್ರಾಮದಲ್ಲಿ. ಬೆಟ್ಟಗುಡ್ಡಗಳ ಪಕ್ಕದಲ್ಲಿರುವ ಅಗಲಕ್ಕಿರಿದಾದ ರಸ್ತೆಯಲ್ಲಿ ಸಾಗಿದರೆ ಮುಗಿಲ ಎತ್ತರಕ್ಕೆ ಚಾಚಿರುವ ಬೆಟ್ಟಗಳಲ್ಲಿ ಹಸುರಿನಿಂದ ಕಂಗೊಳಿಸುತ್ತಿರುವ ಎತ್ತರಕ್ಕೆ ನೇರವಾಗಿ ಬೆಳೆದಿರುವ ದೇವದಾರು ಮರಗಳು, ಬೆಟ್ಟಗಳ ಮೇಲಿನ ಹಿಮ ಕರಗಿ ಏರ್ಪಟ್ಟಿರುವ ಸಣ್ಣ ಜಲಪಾತಗಳು ಅಲ್ಲಲ್ಲಿ ಕಾಣಸಿಗುತ್ತವೆ. 1-2 ಕಿಲೋಮೀಟರ್ ಕ್ರಮಿಸಿದ ನಂತರದ ಯಾರಬುಗ್ ಮಾಲ್ ಮತ್ತು ಬಕಾರಿ ಪರ್ವತದ ಶಿಖರಕ್ಕೆ ಹೋಗುವ ದಾರಿ ದೂರದಲ್ಲಿ ಕಾಣುತ್ತದೆ. ಬೆಬ್ರಾ ಗ್ರಾಮ ಸಮೀಪಿಸುತ್ತಿದ್ದಂತೆ ಕೆಳಿ ಬರುವ ನೀರಿನ ಝುಳು ಝುಳು ನಾದ, ಹರಿಯುತ್ತಿರುವ ನದಿ ಉತ್ಸುಕತೆ ಮೂಡಿಸುತ್ತದೆ. ಚಾರಣದ ಮೊದಲನೇ ಶಿಬಿರವಾದ ಬೆಬ್ರಾ ಶಿಬಿರ ತಲುಪಲು ನದಿಗೆ ಅಡ್ಡಲಾಗಿ ಕಟ್ಟಿಗೆಗಳಿಂದ ನಿರ್ಮಿಸಲಾದ ಸೇತುವೆ ಮೂಲಕ ಸಾಗಬೇಕು. ನದಿಯ ನೀರಿನಲ್ಲಿ ನಡೆಯುತ್ತಾ ಕೂಡ ಶಿಬಿರ ತಲುಪಬಹುದು. ಪರ್ವತದಲ್ಲಿನ ಹಿಮ ಕರಗಿ ನದಿಯಾಗಿ ಪ್ರವಹಿಸುತ್ತದೆ. ಮಾರನೇ ದಿನ ಬೆಳಿಗ್ಗೆ ಬೇಗನೆ 10 ಕಿಲೋಮೀಟರ್ ದೂರದಲ್ಲಿರುವ ಮುಂದಿನ ಶಿಬಿರ ಮಾಂಝಿಯತ್ತ ಚಾರಣ ಪ್ರಾರಂಭಗೊಳ್ಳುತ್ತದೆ. ಬೆಬ್ರಾ ಮತ್ತು ಮಾಂಝಿ ನಡುವಿನ ಚಾರಣದ ಅನುಭವವೇ ವಿಭಿನ್ನ.
ಕೇವಲ 4 ಕಿಲೋಮೀಟರ್ ಏರುದಾರಿಯಲ್ಲಿ ಸಾಗಲು ಕಷ್ಟವೆನಿಸುತ್ತಾದರೂ ನಂತರದ ದಾರಿಯ ರಮಣೀಯ ಪ್ರಕೃತಿ ಮನಸೂರೆಗೊಳ್ಳುತ್ತದೆ. ಪರ್ವತಗಳ ಎಡಬದಿಯಲ್ಲೇ ಸಾಗಬೇಕು. ಸ್ವಲ್ಪ ಯಾಮಾರಿದರೂ ಹಾದಿಯ ಬಲಬದಿಯಲ್ಲಿರುವ ಪ್ರಪಾತದಲ್ಲಿ ಬೀಳುವ ಸಾಧ್ಯತೆಗಳಿವೆ. ಮಾರ್ಗದರ್ಶಿಗಳು ಚಾರಣಿಗರನ್ನು ಆಗಾಗ ಎಚ್ಚರಿಸುತ್ತಿರುತ್ತಾರೆ. ಮಾರ್ಗದುದ್ದಕ್ಕೂ ಅಲ್ಲಲ್ಲಿ ಕೆಂಪು ಹೂವುಗಳಿಂದ ಕೂಡಿರುವ ರೋಡೋಡೆಂಡ್ರಾನ್ ಮರಗಳು ಆಕರ್ಷಿತವಾಗಿವೆ. ಸ್ಥಳೀಯರು ಈ ಹೂವುಗಳನ್ನು ಬುರಾನ್ಶ್ ಎಂದು ಕರೆಯುತ್ತಾರೆ. 4 ಕಿಲೋಮೀಟರ್ ದೂರ ಕ್ರಮಿಸಿದ ಬಳಿಕ ಒಂದು ಪುಟ್ಟ ಹೋಟೆಲ್ ಇದೆ. ಅಲ್ಲಿ ಬಿಸ್ಕೆಟ್, ಟೀ ಹಾಗೂ ನೂಡಲ್ಸ್ ಮಾತ್ರ ಲಭ್ಯವಿದೆ. ಸಂಜೆಯ ಸುಮಾರು 4 ಗಂಟೆಯ ಹೊತ್ತಿಗೆ 10-12 ಗುಡಿಸಲುಗಳಿರುವ ಕುಗ್ರಾಮ ಮಾಂಝಿ ತಲುಪಬಹುದು. ಕುರಿಗಾಹಿಗಳು ಕೇವಲ ಬೇಸಿಗೆ ಕಾಲದಲ್ಲಿ ಇಲ್ಲಿ ವಾಸಿಸುತ್ತಾರಂತೆ. ಬೆಬ್ರಾದಲ್ಲಿ ಪಕ್ಕಾ ಮನೆಯಲ್ಲಿ ಶಿಬಿರ ಏರ್ಪಡಿಸಿದ್ದರೆ ಮಾಂಝಿಯಲ್ಲಿ ಟೆಂಟ್ಗಳ ಶಿಬಿರ. ಇಲ್ಲಿ ಚಳಿ ವಿಪರೀತವಾಗಿರುವುದರಿಂದ ಮಲಗುವುದಕ್ಕೆ ಸ್ಲೀಪಿಂಗ್ ಬ್ಯಾಗ್ ನೀಡಲಾಗುತ್ತದೆ. ಬೆಳಿಗ್ಗೆ ಬೇಗನೆದ್ದು ಸೂರ್ಯೋದಯ ಸ್ಪಷ್ಟವಾಗಿ ಕಾಣಿಸುವ ಪ್ರದೇಶಕ್ಕೆ ಹೋಗಿ ಪರ್ವತಗಳ ನಡುವೆ ಉದಯಿಸುವ ಬಂಗಾರ ಬಣ್ಣದ ಸೂರ್ಯ ರಶ್ಮಿಯಿಂದ ಬಂಗಾರ ಬಣ್ಣದ್ದಾಗಿರುವ ಪ್ರಕೃತಿಯನ್ನು ಕಣ್ತುಂಬಿಸಿಕೊಳ್ಳಬಹುದು. ಇಲ್ಲಿಂದ ಕೊನೆಯ ಶಿಬಿರವಾದ ದೋಡಿತಾಲ್ನತ್ತ ಚಾರಣ ಮುಂದುವರಿಯುತ್ತದೆ. ಹಿಮಾಲಯ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋಗುವಷ್ಟು ರೋಡೋಡೆಂಡ್ರಾನ್ ಮರಗಳ ಸಂಖ್ಯೆಯೂ ಅಧಿಕವಾಗುತ್ತವೆ. ಚಳಿಗಾಲದಲ್ಲಿ ಹಿಮಚ್ಛಾದಿತವಾಗಿರುವ ಪರ್ವತಗಳ ಇಳಿಜಾರು ಪ್ರದೇಶ, ಮೇ ತಿಂಗಳಲ್ಲಿ ಹಸಿರು ಹುಲ್ಲು ಮತ್ತು ಅನೇಕ ಪ್ರಭೇದಗಳ ಪುಟ್ಟ ಪುಟ್ಟ ಹೂಗಳಿಂದ ತುಂಬಿದ್ದು ಬೇರೊಂದು ಲೋಕವನ್ನೇ ಸೃಷ್ಟಿಸುತ್ತವೆ. ಮಾಂಝಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ದೋಡಿತಾಲ್ ಸರೋವರ 5 ಕಿಲೋಮೀಟರ್ ಸುತ್ತಳತೆಯದ್ದಾಗಿದ್ದು, ಸಮುದ್ರ ಮಟ್ಟದಿಂದ 860 ಅಡಿ ಎತ್ತರದಲ್ಲಿದೆ. ಇದು ಅತಿ ಸುಂದರ ಪ್ರದೇಶ. ಎತ್ತ ನೋಡಿದರೂ ದೇವದಾರು, ಪೈನ್, ಓಕ್ ಮರಗಳಿಂದ ಆವೃತವಾಗಿರುವ ಪರ್ವತಗಳು. ಸರೋವರದ ನೀರು ಪಾರದರ್ಶಕವಾಗಿದೆ. ಪಕ್ಕದಲ್ಲಿಯೇ ಗಣೇಶನಿಗಾಗಿ ನಿರ್ಮಿಸಿದ ಪುಟ್ಟ ದೇಗುಲವಿದೆ. ಇಲ್ಲಿಂದ ಬೆಳಿಗ್ಗೆ ದರ್ವಾ ಪಾಸ್ನತ್ತ ಪಯಣ. ಸಮುದ್ರ ಮಟ್ಟದಿಂದ 150 ಮೀಟರ್, ಹಾದಿ 615 ಅಡಿ ಎತ್ತರದಲ್ಲಿರುವ ದರ್ವಾ ಪಾಸ್ ತಲುಪಲು ಸುಮಾರು 5 ಕಿಲೋಮೀಟರ್ ಮತ್ತು ಇಳಿಯಲು 5 ಕಿಲೋಮೀಟರ್ ಚಾರಣ ನಡೆಸಬೇಕು. ಏರುಹದಿಯಾಗಿರುವುದರಿಂದ 3-4 ಗಂಟೆಗಳ ಸಮಯ ತಗುಲುತ್ತದೆ. ಎತ್ತ ನೋಡಿದರೂ ಹಿಮದಿಂದ ಆವೃತವಾಗಿರುವ ಶಿಖರಗಳು ನಮ್ಮನ್ನು ಮೂಕ ವಿಸ್ಮಿತರನ್ನಾಗಿಸುತ್ತದೆ. ಪ್ರಮುಖ ಶಿಖರಗಳಾದ ಗಂಗೋತ್ರಿ ಶಿಖರಗಳ ಸಮೂಹ, ಬಂದರ್ಪೂಂಜ್, ಸ್ವರ್ಗಾರೋಹಿಣಿ, ದ್ರೌಪದಿ ಕದಂಡ್ ಮೊದಲಾದ ಪ್ರಮುಖ ಪರ್ವತಗಳ ಹಿಮಚ್ಛಾದಿತ ಶಿಖರಗಳನ್ನು ವೀಕ್ಷಿಸಬಹುದು. ಹಿಮದಲ್ಲಿ ನಡೆದಾಡುತ್ತಾ, ಜಾರುತ್ತಾ, ಹಿಮವನ್ನು ಉಂಡೆ ಮಾಡಿ ಎರಚಾಡುತ್ತಾ ಸಂತೋಷ ಪಡಬಹುದು. ಅಂದು ದೋಡಿತಾಲ್ ಶಿಬಿರದಲ್ಲೇ ತಂಗಿ, ಮರುದಿನ ಮಾಂಝಿ, ಬೆಬ್ರಾ ಗ್ರಾಮಗಳ ಮಾರ್ಗವಾಗಿ ಒಟ್ಟು 18 ಕಿಲೋಮೀಟರ್ ಚಾರಣ ನಡೆಸಿ ಅಗೋಡ ಗ್ರಾಮ ತಲುಪಬಹುದು. 9 ಚಿಣ್ಣರ ಪುಟ. ಸಮಯದ ಸದುಪಯೋಗ. ಪರ್ವತಗಳಿಂದ ಆವರಿಸಲ್ಪಟ್ಟಿರುವ ಒಂದು ದೊಡ್ಡ ಹಳ್ಳಿಯಲ್ಲಿ ಕೃಷಿಕ ಕುಟುಂಬವೊಂದು ವಾಸವಿತ್ತು. ತಂದೆ ತಾಯಿಯರೊಂದಿಗೆ ಅರ್ಜುನ ಹೆಸರಿನ ಬಾಲಕ ವಾಸವಿದ್ದ. ಬಡತನದ ಹಿನ್ನೆಲೆ ಇದ್ದರೂ ಅರ್ಜುನ ಮಾತ್ರ ತುಂಬಾ ಮಹತ್ವಾಕಾಂಕ್ಷಿಯಾಗಿದ್ದ, ತುಂಬಾ ಬುದ್ಧಿವಂತನಾಗಿದ್ದ. ಪುಸ್ತಕಗಳನ್ನು ಓದುವುದು ಅವನ ನೆಚ್ಚಿನ ಹವ್ಯಾಸ. ಪಠ್ಯ ಪುಸ್ತಕಗಳನ್ನಷ್ಟೇ ಅಲ್ಲ, ಹಳೆಯ ಪತ್ರಿಕೆಗಳು, ಜ್ಞಾನ ವಿಜ್ಞಾನ ಮ್ಯಾಗಜಿನ್ಗಳನ್ನು ಓದುತ್ತಿದ್ದ. ಪ್ರತಿ ವರ್ಷ ಕ್ಲಾಸಿನಲ್ಲಿ ಮೊದಲು ಬರುವನು. ಶಿಕ್ಷಕರೇ ಆಶ್ಚರ್ಯದಿಂದ, ನೀನು ಚೆನ್ನಾಗಿ ಓದುತ್ತೀಯ? ಒಳ್ಳೆಯ ಭವಿಷ್ಯ ನಿನ್ನದಾಗಲಿ ಎನ್ನುತ್ತಿದ್ದರು. ಒಂದು ದಿನ ಶಾಲೆಗೆ ಒಂದು ಪ್ರಕಟಣೆ ಬಂದಿತು. ನಗರದ ಒಂದು ಹೆಸರಾಂತ ಶಾಲೆಯು ಮುಂದಿನ ಅಧ್ಯಯನಕ್ಕೆ ಧನ ಸಹಾಯ ನೀಡುವ ಕುರಿತಾದ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಿತ್ತು. ಮುಖ್ಯೋಪಾಧ್ಯಾಯರು ಅರ್ಜುನ್ಗೆ ಅರ್ಜಿ ನೀಡಿದರು. ಅವನ ಕಣ್ಣುಗಳಲ್ಲಿ ಮಿಂಚು ಸಂಚರಿಸಿತು. ಇದು ಅವನ ಕನಸಿನ ಬಾಗಿಲು ತೆರೆದಂತೆ ಭಾಸವಾಯಿತು. ಅತಿ ಅಪರೂಪದ ಅವಕಾಶ ಅವನ ಪ್ರತಿಭೆಗೆ ಸಿಕ್ಕಂತಾಯಿತು. ಅವನು ಖುಷಿಯಿಂದ ಮನೆಗೆ ಬಂದು ತಂದೆಗೆ ವಿಷಯ ತಿಳಿಸಿ ಅರ್ಜಿ ಶುಲ್ಕ 1,000 ರೂಪಾಯಿ ನೀಡಬೇಕು ಎಂದನು. ತಕ್ಷಣಕ್ಕೆ ಅಷ್ಟೊಂದು ಹಣ ಹೊಂದಿಸುವುದು ಕಷ್ಟ ಎಂದು ತಂದೆಯವರು ಹೇಳಿದಾಗ ಅರ್ಜುನ್ ವಿಷಾದದ ನಗೆ ಬೀರಿದ. ಅವನಿಗೆ ಅರ್ಥವಾಯಿತು, ತಂದೆಯವರ ಬಳಿ ನನಗೆ ಕೊಡುವಷ್ಟು ಹಣವಿಲ್ಲವೆಂದು. ಸರಿಯಪ್ಪ, ನಾನು ಅರ್ಥ ಮಾಡಿಕೊಂಡೆ ಎಂದು ಒಳ ನಡೆದನು. ಮರುದಿನ ಮುಖ್ಯೋಪಾಧ್ಯಾಯರು ಹಣ ತಂದೆಯ ಎಂದು ಕೇಳಿದರು.
ಅವನು ಸಪ್ಪೆ ಮುಖ ಹಾಕಿಕೊಂಡು ಇಲ್ಲ ಸರ್ ಎಂದು ನುಡಿದ. ಸಮಯ ನೀಡಿದರೂ ಹಣ ಹೊಂದಿಸಲು ಆತ ಸೋತು ಹೋದ. ವೃಷಗಳು ಉರುಳಿದವು. ಅರ್ಜುನ್ ಈಗ ಯುವಕ. ಊರಿನ ಒಂದು ಕಾರ್ ಗ್ಯಾರೇಜಿನಲ್ಲಿ ಮೆಕ್ಯಾನಿಕ್ ಆಗಿದ್ದ. ಎಂಜಿನ್ಗಳನ್ನು ಸರಿ ಮಾಡುವಾಗಲೂ ಅವನ ಮಿದುಳಿನಲ್ಲಿ ಲೆಕ್ಕ, ಲಾಜಿಕ್, ವಿಜ್ಞಾನವೇ ತುಂಬಿತ್ತು. ಅವನು ಓದುವುದು ಇನ್ನೂ ನಿಲ್ಲಿಸಿರಲಿಲ್ಲ. ಈಗ ಕಾರ್ಮಿಕರ ಫೋನ್ನಲ್ಲಿ, ಬ್ರೌಸರ್ನಲ್ಲಿ, ಕಾರು ರಿಪೇರಿಗೆ ಬರುವವರ ಮಾತಿನಲ್ಲಿ ಸಿಗುವ ಜ್ಞಾನವನ್ನು ಗ್ರಹಿಸುತ್ತಿದ್ದನು. ಒಂದು ದಿನ ಗ್ರಾಹಕನೊಬ್ಬ ಅದೇ ದಾರಿಯಲ್ಲಿ ಸಾಗುವಾಗ ಆತನ ಕಾರು ಕೆಟ್ಟು ನಿಂತಿತು. ಅಲ್ಲೇ ಪಕ್ಕದಲ್ಲಿದ್ದ ಗ್ಯಾರೇಜಿಗೆ ಬಂದು ಅರ್ಜುನನಿಗೆ ಅವನ ಕಾರಿನ ಎಂಜಿನ್ ಸರಿ ಮಾಡಲು ಕೇಳಿದ. ತಕ್ಷಣವೇ ಸರಿ ಮಾಡಿಕೊಡಲು ಮುಂದಾದ ಅರ್ಜುನ ಕಡಿಮೆ ಸಮಯದಲ್ಲಿ ಎಂಜಿನ್ ಸರಿ ಮಾಡಿಕೊಟ್ಟ. ಆಗ ಗ್ರಾಹಕ ಅಚ್ಚರಿಯಿಂದ, ತುಂಬಾ ಬೇಗ ಕೆಲಸ ಮಾಡಿರುವೆ, ಚುರುಕಿದ್ದೀಯಾ? ನೀನು ಎಂಜಿನಿಯರಿಂಗ್ ಓದಿದ್ದೀಯಾ ಎಂದು ಕೇಳಿದ. ಅರ್ಜುನ್ ನಕ್ಕ. ನಮಗೆಲ್ಲ ಹೇಗೆ ಸಾಧ್ಯ ಸಾರ್? ಅಷ್ಟು ಲಕ್ಷ ಎಂದವ್ನೆ. ಓದಿಲ್ಲ ಸರ್, ಓದೋಕೆ ತುಂಬಾ ಇಷ್ಟವಿತ್ತು ಎಂದು ಬೇಸರ ಮಾಡಿಕೊಂಡ. ಆ ಗ್ರಾಹಕ ದೀರ್ಘ ನಿಟ್ಟುಸಿರಿಟ್ಟ. ನಿನ್ನಲ್ಲಿ ಪ್ರತಿಭೆ ಇದೆ. ನಾನು ಅವಕಾಶ ಕೊಡುವೆ. ಇದುವೇ ಸುಸಮಯ. ಯೋಗ ಬಂದಿದೆ ಎಂದು ತಿಳಿ. ಬೇಕಾದ ವೇದಿಕೆ ನಾನು ಕೊಡುವೆ. ನನ್ನ ಜೊತೆಗೆ ನಮ್ಮ ನಗರಕ್ಕೆ ಬರುವೆಯಾ ಎಂದು ಕೇಳಿದರು. ಅರ್ಜುನ್ ಅವನ ಮಸಿ ಹಿಡಿದ ಕೈಯನ್ನು ಒರೆಸುತ್ತಾ ಓಹೋ, ಖುಷಿಯಿಂದ ಆಯ್ತು ಸರ್, ಬರುವೆ ಎಂದು ಎದ್ದು ನಿಂತ. ಆ ಬಾರಯ್ಯ ಮಳೆರಾಯ. ಮುಗಿಲ ಮುಸುಕಿದ ಮೋಡವೇ. ಬರಬಾರದೆ ಈ ಭುವಿಗೆ. ಬರಡು ನೆಲದಲ್ಲಿ ಹಸಿರ ಹರಡಲು. ಬಾಡಿದ ಮೊಗದಲ್ಲಿ ಮೂಗುಳು ನಗೆ ಬೀರಲು. ಬಾರಯ್ಯ ಮಳೆರಾಯ, ಬಾರಯ್ಯ ಮಳೆರಾಯ. ಅನ್ನದಾತನ ಬೆನ್ನು ಹತ್ತಿದೆ. ಬರಗಾಲದ ಭೂತವಕ್ಕುವ ಕೈವಕ್ಕಡಿರೆ. ಬಿಕ್ಕು ಅನವೃತ. ಭೂತಾಯಿ ಬಸಿರು ಬತ್ತಿದೆ. ನುಗ್ಗಿ ಬರುವುದು ಹೇಗೋ. ನಿನ್ನೆ ನಾವ್ ಕಾಯುತ್ತಿರುವೆವು. ಹಿಗ್ಗಿ ನಮ್ಮದೆಗೆ ಸಾಗೋ. ಬಾರಯ್ಯ ಮಳೆರಾಯ, ಬಾರಯ್ಯ ಮಳೆರಾಯ. ಗಾಳಿಯ ಬರುವಿಗೆ ಚದುರಿ ಓಡುವೆ. ನಿನ್ನದವ ನ್ಯಾಯ. ಕಾಯುವುದೊಂದೇ ಕಾಯಕ ನಮಗೆ. ಕಳೆದು ಹೋಗಲಿ ಸಮಯ. ಭೂತಾಯಿಯ ಮಡಿಲಲ್ಲಿ ತೆನೆಯ ತೂಗಿಸು. ಇದು ನಿನ್ನ ಕೃಣೆಯ ಸರದಿ. ಬಸವಳಿದ ಬಾಳಲಿ ಬೇಗೆ ನಂದಿಸು. ನಾವ ನಿನಗೆ ಶರಣು ಕ್ಷಣದಿ. ಬಾರಯ್ಯ ಮಳೆರಾಯ, ಬಾರಯ್ಯ ಮಳೆರಾಯ. ರಚನೆ ಶ್ರೀಮತಿ ನೇತ್ರಾವತಿ, ಬೆಂಗಳೂರು. ಕವನ ಸಂಕಲನ ಕೆಂಡದ ನೆರಳು. 10 ಅಡುಗೆ ಮನೆ ಗೌರಿ ಗಣೇಶ ಭಕ್ಷ್ಯ ವಿಶೇಷ. ಗೌರಿ ಗಣೇಶ ಹಬ್ಬದ ಸಡಗರದೊಂದಿಗೆ ನೈವೇದ್ಯವೆಂದು ತಿನಿಸುಗಳ ಭರಾಟೆ. ಮಾಮೂಲಿ ಮೊದಕ, ಕರ್ಜಿಕಾಯಿಗಳ ಬದಲಾಗಿ ಸರಳ, ಆದರೆ ಸಾಂಪ್ರದಾಯಿಕತೆಯ ಚೌಕಟ್ಟನ್ನು ಮೀರದ ಕೆಲವು ಪ್ರಾಂತ್ಯಗಳ ನೈವೇದ್ಯ ತಿನಿಸುಗಳನ್ನು ಮಾಡಿ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸಬಹುದು. 1 ಕಡಲೆಕಾಳಿನ ಉಂಡೆ. ಏನೇನು ಬೇಕು? ಕಡಲೆಕಾಳು 1 ಕಪ್, ಹುರಿದ ಶೇಂಗಾ ತರಿ 1/4 ಕಪ್, ಒಣ ಕೊಬ್ಬರಿ ತೆಂಗಿನ ತುರಿ 1 ಕಪ್, ಬೆಲ್ಲದ ತುರಿ 1 ಕಪ್, ಹುರಿದ ಎಳ್ಳು 2 ಚಮಚ, 2 ಚಮಚ ತುಪ್ಪ, ಹಾಲಿನ ಪುಡಿ ಅರ್ಧ ಕಪ್, ಏಲಕ್ಕಿ, ಜಾಯಿಕಾಯಿ, ಶುಂಠಿ ಪುಡಿ ಮಿಶ್ರಣ ಅರ್ಧ ಚಮಚ. ಮಾಡೋದು ಹೇಗೆ? ಕಡಲೆಕಾಳನ್ನು ತೊಳೆದು ಒಣಗಿಸಿ ಹುರಿದು ಪುಡಿ ಮಾಡಿ ಜರಡಿಯಾಡಿ. ಬಾಣಲೆಯಲ್ಲಿ ಬೆಲ್ಲ, ಸ್ವಲ್ಪ ನೀರು ಹಾಕಿ ಕೈಯಾಡುತ್ತೀರಿ. ತೆಂಗಿನ ತುರಿಯಾದರೆ ಬೆಲ್ಲದೊಟ್ಟಿಗೆ ಸೇರಿಸಿ ಸ್ವಲ್ಪ ಹೊತ್ತು ತಿರುವಬೇಕು. 2 ಚಮಚ ತುಪ್ಪ ಬೆರೆಸಿ, ಬೆಲ್ಲ ಕರಗಿದರೆ ಸಾಕು. ಎಲ್ಲವನ್ನೂ ಬೆರೆಸಿ ಉಂಡೆ ಕಟ್ಟಿ. 2 ಸಿಹಿ ಸುರುಳಿ. ಏನೇನು ಬೇಕು? ಕಡಲೆ ಹಿಟ್ಟು 2 ಕಪ್, ಚಿರೋಟಿ ರವೆ ಅಕ್ಕಿ ಹಿಟ್ಟು 1/4 ಕಪ್, ಬೆಣ್ಣೆ 2 ಚಮಚ, ಸಕ್ಕರೆ 1/4 ಕಪ್, ಏಲಕ್ಕಿ ಪುಡಿ ಅರ್ಧ ಚಮಚ. ಮಾಡೋದು ಹೇಗೆ? ಕಡಲೆ ಹಿಟ್ಟು, ರವೆ, ಬೆಣ್ಣೆ, ಚಿಟಿಕೆ ಉಪ್ಪು ಚೆನ್ನಾಗಿ ಬೆರೆಸಿ ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಸಿ 10 ನಿಮಿಷ ಬಿಡಿ. ಈ ಹಿಟ್ಟನ್ನು ಕೊಡುಬಳೆಯಂತೆ ಹೊಸೆದು ಬೇಕಾದ ಗಾತ್ರ, ಆಕಾರಕ್ಕೆ ತಯಾರಿಸಿ ಕರಿದಿಡಿ. ಸಕ್ಕರೆಗೆ ಅರ್ಧ ಕಪ್ ನೀರು ಸೇರಿಸಿ ದಪ್ಪ ಪಾಕ ಮಾಡಿ ಸಣ್ಣ ಒಲೆಯಲ್ಲಿ ಕರಿದಿಟ್ಟಿದ್ದು ಮತ್ತು ಏಲಕ್ಕಿ ಪುಡಿ ಬೆರೆಸಿ ಚೆನ್ನಾಗಿ ಕೂಡಿಸಿದರೆ ಗರಿಗರಿ ಸಿಹಿ ಸುರುಳಿ ಸಿದ್ಧ. 3 ಕುಚ್ಚಿದ ಕಡುಬು. ಏನೇನು ಬೇಕು? ಗೋಧಿ ಹಿಟ್ಟು 1 ಕಪ್, ತೊಗರಿಬೇಳೆ ಮತ್ತು ಕಡಲೆ ಬೇಳೆ ಅರ್ಧ ಕಪ್, ತೆಂಗಿನ ತುರಿ ಅರ್ಧ ಕಪ್, ಬೆಲ್ಲ 1 ಕಪ್, ಅರಿಶಿನದ ಎಲೆ 7. ಮಾಡೋದು ಹೇಗೆ? ಗೋಧಿ ಹಿಟ್ಟು,
ಚಿಟಿಕೆ ಉಪ್ಪಿಗೆ ನೀರು ಹಾಕಿ ಚಪಾತಿ ಹಿಟ್ಟಿನ ಹದ ಕಲಸಿ ಎಣ್ಣೆ ಸವರಿ ಮುಚ್ಚಿ 10 ನಿಮಿಷ ನೆನೆಯಲು ಬಿಡಿ. ಬೇಳೆಗಳನ್ನು ಸ್ವಲ್ಪ ಅರಿಶಿನ, 1 ಚಮಚ ಎಣ್ಣೆ ಹಾಕಿ 3 ವಿಷಲ್ ಕೂಗಿಸಿ. ಬೆಂದದ್ದನ್ನು ಬಾಣಲೆಗೆ ಹಾಕಿ ತೆಂಗು, ಬೆಲ್ಲ ಸೇರಿಸಿ ಮಗುಚುತ್ತಿರಿ. ಹೂರಣದ ಹದ ಬಂದಾಗ ಇಳಿಸಿ. ಹಿಟ್ಟನ್ನು ಪೂರಿಯಂತೆ ಲಟ್ಟಿಸಿ ಹೂರಣವಿಟ್ಟು ಕೆಡುಬಿನಂತೆ ಮಾಡಿ ಅರಿಶಿನ ಎಲೆಯಲ್ಲಿ ಸುತ್ತಿ ಹಬೆಯಲ್ಲಿ 10 ನಿಮಿಷ ಬೇಯಿಸಿ. ಅರಿಶಿನ ಎಲೆಯ ವಿಶಿಷ್ಟ ಪರಿಮಳದ ಘಮಘಮಿಸುವ ಕಡುಬು ಸಿದ್ಧ. ಪಾತ್ರೆಯಲ್ಲಿ ಕುದಿಯುವ ನೀರಲ್ಲಿ ಕೆಡುಬುಗಳನ್ನು 5 ನಿಮಿಷ ಬೇಯಿಸಿಕೊಳ್ಳುವುದು ಇನ್ನೊಂದು ವಿಧ. ಅಕ್ಕಿ ಹಿಟ್ಟು ಬಳಸಿಯೂ ಮಾಡಬಹುದು. 4 ಚುರಮ ಲಡ್ಡು. ಏನೇನು ಬೇಕು? ಗೋಧಿ ಹಿಟ್ಟು 2 ಕಪ್, ಬನ್ಸಿ ಸಣ್ಣ ರವೆ 1/4 ಕಪ್, ಬಾದಾಮಿ, ಗೋಡಂಬಿ 2 ಚಮಚ, ಬೆಲ್ಲ 1 ಕಪ್, ಏಲಕ್ಕಿ, ಜಾಯಿಕಾಯಿ ಪುಡಿ ಅರ್ಧ ಚಮಚ, ಹುರಿದ ಗಸಗಸೆ 1 ಚಮಚ, ಸ್ವಲ್ಪ ಹಾಲು ಮತ್ತು ಕರಿಯಲು ತುಪ್ಪ. ಮಾಡೋದು ಹೇಗೆ? ಗೋಧಿ ಹಿಟ್ಟು, ರವೆ, 2 ಚಮಚ ತುಪ್ಪ, ಚಿಟಿಕೆ ಉಪ್ಪನ್ನು ಸ್ವಲ್ಪವೇ ಹಾಲು ಹಾಕುತ್ತಾ ಗಟ್ಟಿ ಕಲಸಬೇಕು. ನಿಂಬೆ ಗಾತ್ರ ಉಂಡೆ ಮಾಡಿಕೊಂಡು 4 ಬೆರಳ ಹೊಂಡ ಮೂಡುವಂತೆ ಒತ್ತಬೇಕು. ನಂತರ ತುಪ್ಪದಲ್ಲಿ ಮಧ್ಯಮ ಉರಿಯಲ್ಲಿ ಕೆಂಪಗೆ ಕರಿದಿಡಿ. ತುಂಡರಿಸಿ ಸ್ವಲ್ಪ ಆರಿದಾಗ ಮಿಕ್ಸಿ ಮಾಡಿ ಸಾಣಿಸಿ. ಉಳಿದ ತುಪ್ಪದಲ್ಲಿ ಒಣ ಹಣ್ಣುಗಳನ್ನು ಕರಿದಿಡಿ. ನಂತರ ಅದೇ ತುಪ್ಪಕ್ಕೆ ಬೆಲ್ಲ ಬೆರೆಸಿ ಕರಗಿದಾಗ ಇಳಿಸಿ ಎಲ್ಲವನ್ನು ಕೈಯಿಂದ ಚೆನ್ನಾಗಿ ಕೂಡಿಸಿ ಉಂಡೆ ಕಟ್ಟಿ. 5 ಗುದುಗಿನ ಹುಗ್ಗಿ, ಗೋಧಿ ಹಿಟ್ಟಿನಿಂದ ಮಾಡುವ ಹುಗ್ಗಿ. ಏನೇನು ಬೇಕು? ಗೋಧಿ ಹಿಟ್ಟು 1 ಕಪ್, ತುಪ್ಪ 3 ಚಮಚ, ತೆಂಗಿನ ದಪ್ಪ ಹಾಲು 1 ಕಪ್, ಬೆಲ್ಲದ ತುರಿ 1 ಕಪ್, ಒಣ ಕೊಬ್ಬರಿ ತುರಿ 1-2 ಚಮಚ, ಹುರಿದ ಗಸಗಸೆ 1 ಚಮಚ, ಏಲಕ್ಕಿ, ಜಾಯಿಕಾಯಿ ಪುಡಿ 1/4 ಚಮಚ. ಮಾಡೋದು ಹೇಗೆ? ಗೋಧಿ ಹಿಟ್ಟು, 1 ಚಮಚ ತುಪ್ಪ, ಚಿಟಿಕೆ ಉಪ್ಪನ್ನು ಬೆರೆಸಿ ನೀರು ಅಥವಾ ಹಾಲಿನಿಂದ ಚಪಾತಿ ಹಿಟ್ಟಿನ ಹದ ಕಲಸಿ 10 ನಿಮಿಷ ನೆನೆಯಲು ಬಿಡಿ. ಇದನ್ನು ಹೊಸೆದು ಸಣ್ಣ ಗಾತ್ರದಲ್ಲಿ ಬೇಕಾದ ಆಕಾರದಲ್ಲಿ ಮಾಡಿಟ್ಟುಕೊಳ್ಳಿ. ಅರ್ಧ ಲೀಟರಿನಷ್ಟು ನೀರು, ಬೆಲ್ಲ ಕುದಿದಾಗ ಹಿಟ್ಟಿನಿಂದ ಮಾಡಿಟ್ಟಿದ್ದನ್ನು ಸೇರಿಸಿ ಬೇಯಿಸಿ. ಮೇಲೆ ತೇಲಿದರೆ ಬೆಂದಾಗಿದೆ ಎಂದರ್ಥ. ಎಲ್ಲವನ್ನೂ ಸೇರಿಸಿ 1-2 ಸಲ ಕುದಿಸಿದರೆ ಉತ್ತರ ಕರ್ನಾಟಕದ ಪ್ರಸಿದ್ಧ ನೈವೇದ್ಯ ಸಿದ್ಧ. 11 ಮಿತ್ರ ಜ್ಯೋತಿ ವಾರ್ತೆ. ಮಿತ್ರ ಜ್ಯೋತಿ ಸಂಸ್ಥೆಯು ಪ್ರತಿಷ್ಠಿತ ಎ.ಬಿ.ಸಿ. ಆಕ್ಸೆಸಿಬಲ್ ಬುಕ್ಸ್ ಕನ್ಸೋರ್ಟಿಯಂ ಅಂತಾರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿ 2025ರ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದೆ. ಈ ಪ್ರಶಸ್ತಿಯ ಉಪಕ್ರಮ ವರ್ಗದಲ್ಲಿ ಭಾರತದಿಂದ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರುವ ಒಂದೇ ಒಂದು ಸಂಸ್ಥೆ ಮಿತ್ರ ಜ್ಯೋತಿ ಎಂಬುದು ನಮ್ಮೆಲ್ಲರಿಗೂ ಅಭಿಮಾನವನ್ನು ಉಂಟುಮಾಡುವ ಸಂಗತಿಯಾಗಿದೆ. ನಮ್ಮ ಸಂಸ್ಥೆಯು ಎಲ್ಲರಿಗೂ ಲಭ್ಯವಿರುವಂತಹ ಪುಸ್ತಕಗಳನ್ನು ತಯಾರಿಸಿ ಒದಗಿಸುತ್ತಿರುವುದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿರುವುದು ನಮಗೆ ದೊರೆತ ಅತ್ಯಂತ ಉನ್ನತವಾದ ಗೌರವ. ಆಕ್ಸೆಸಿಬಲ್ ಬುಕ್ಸ್ ಕನ್ಸೋರ್ಟಿಯಂನ ಜಾಲತಾಣ ಹಾಗೂ ಟ್ವಿಟರ್, ಲಿಂಕ್ಡ್ಇನ್ ಮುಂತಾದ ಅವರ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗಿದೆ. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಡಿಜಿಟಲ್ ಸಾಕ್ಷರತಾ ಶಿಕ್ಷಣದ 60ನೇ ತಂಡದ 6 ತಿಂಗಳ ತರಬೇತಿ ಕಾರ್ಯಕ್ರಮವು 7 ಜುಲೈ 2025ರಿಂದ ಪ್ರಾರಂಭಗೊಂಡಿದೆ. ಎನ್ಐಐಟಿ ಇಂದ ದೃಢೀಕರಿಸಲ್ಪಟ್ಟ ಈ ತರಬೇತಿ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಶಿಕ್ಷಣದೊಂದಿಗೆ ಉದ್ಯೋಗ ಹಾಗೂ ಭವಿಷ್ಯದ ಜೀವನಕ್ಕೆ ಅತ್ಯವಶ್ಯಕವಾದ ವ್ಯಕ್ತಿತ್ವ ವಿಕಸನ, ಚಲನಶೀಲತೆ, ಸಹಿ ಹಾಕುವ ತರಬೇತಿ, ಇಂಗ್ಲಿಷ್ ಭಾಷಾ ಶಿಕ್ಷಣ, ಸ್ವತಂತ್ರ ಜೀವನ ಕೌಶಲ್ಯಗಳು, ಉದ್ಯೋಗ ಮಾರ್ಗದರ್ಶನ, ಆರೋಗ್ಯ ಮುಂತಾದವುಗಳ ತರಬೇತಿಯನ್ನು ನೀಡಲಾಗುತ್ತದೆ. ಇದು ದೃಷ್ಟಿ ವಿಶೇಷ ಚೇತನರ ಸಬಲೀಕರಣಕ್ಕೆ ಉತ್ತಮವಾದ ವೇದಿಕೆಯಾಗಿದ್ದು, ಈ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಂಡಿರುವ ವಿದ್ಯಾರ್ಥಿಗಳೆಲ್ಲರನ್ನೂ ಸಂಸ್ಥೆಯು ಸ್ವಾಗತಿಸಿ ಶುಭ ಕೋರುತ್ತದೆ. 29 ಜುಲೈ 2025ರಿಂದ ಈ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷಾ ಕಲಿಕೆಯ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ. ಅನುಭವವುಳ್ಳ, ಬದ್ಧತೆ ಹಾಗೂ ಸಹಾನುಭೂತಿಯಿಂದ ಕೂಡಿದ ಸ್ವಯಂ ಸೇವಕರಾದ ಶ್ರೀಮತಿ ಗೀತಾ ಅವರು ಪ್ರತಿ ಸೋಮವಾರ ತಮ್ಮ ಮಾರ್ಗದರ್ಶನದ ಮೂಲಕ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಸಂವಹನ ಕೌಶಲ್ಯವನ್ನು ಕಲಿಸಲು ತಮ್ಮ ಸಮಯವನ್ನು ಮೀಸಲಾಗಿಟ್ಟಿದ್ದಾರೆ. ಇವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ರೋಟರಿ ಬೆಂಗಳೂರು ಹೆಲ್ತ್ ಸಿಟಿ ಕ್ಲಬ್ ತಂಡವು ವಿವಿಧ ರೀತಿಯಲ್ಲಿ ಸಮಾಜ ಸೇವೆಗಳನ್ನು ಮಾಡುತ್ತಾ ಸಾವಿರಾರು ರೂಪಾಯಿ ಜನರ ಮೇಲೆ ಪ್ರಭಾವ ಬೀರಿರುವಂತಹ ಗಣ್ಯ ವ್ಯಕ್ತಿಗಳನ್ನು ಪ್ರತಿ ವರ್ಷವೂ ಗುರುತಿಸಿ, ಗೌರವಿಸಿ, ಸನ್ಮಾನಿಸುತ್ತಾ ಬಂದಿದೆ.
ಈ ವರ್ಷ ಜುಲೈನಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಮಿತ್ರ ಜ್ಯೋತಿ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಮಧು ಸಿಂಘಾಲ್ ಅವರ ಸಾಧನೆಗಳನ್ನು ಗುರುತಿಸಿ ಅವರನ್ನು ಈ ರೋಟರಿ ಕ್ಲಬ್ ಸನ್ಮಾನಿಸಿತು. 1 ಆಗಸ್ಟ್ 2025 ಬಾಷ್ ಕಂಪನಿಯ ಉತ್ಸಾಹಭರಿತ ಸ್ವಯಂ ಸೇವಕರ ತಂಡವು ಕಂಪನಿಯ ಸಾಮಾಜಿಕ ಕಾರ್ಪೊರೇಟ್ ಜವಾಬ್ದಾರಿಯ ಅಂಗವಾಗಿ ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳಿಗೆ ತಮ್ಮ ಸಹಾಯ ಹಸ್ತವನ್ನು ಚಾಚಿತು. ಅವರ ಸಮಯ, ಬದ್ಧತೆ ಹಾಗೂ ಸಹಕಾರಕ್ಕಾಗಿ ಇಡೀ ತಂಡಕ್ಕೆ ಮಿತ್ರ ಜ್ಯೋತಿ ಕುಟುಂಬವು ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಮಿತ್ರ ಜ್ಯೋತಿ ತಂಡವು ಬೆಂಗಳೂರಿನ ಐಐಟಿಯ ಆಕ್ಸೆಸಿಬಲ್ ರಿಸೋರ್ಸ್ ಸೆಂಟರ್ ಆಫ್ ವಿಷನ್ ಎಂಪವರ್ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿತು. ವಿಷನ್ ಎಂಪವರ್ ಸಂಸ್ಥೆಯು ಎಲ್ಲರನ್ನೂ ಒಳಗೊಳ್ಳುವ ಶಿಕ್ಷಣದ ಮೂಲಕ ದೃಷ್ಟಿ ವಿಶೇಷ ಚೇತನ ಮಕ್ಕಳ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿದೆ. ಅವರ ತಂಡವು ಅನೇಕರ ಸಹಯೋಗದೊಂದಿಗೆ ದೃಷ್ಟಿ ವಿಶೇಷ ಚೇತನರೆಲ್ಲರಿಗೂ ಸುಲಭ್ಯವಿರುವ ಸ್ಟೆಮ್ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಶಿಕ್ಷಣಕ್ಕೆ ಸಹಕಾರಿಯಾಗುವ ಸೂಚನಾ ಕಿಟ್ಗಳು, ವಿಷಯಗಳು ಮತ್ತು ನವೀನ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಮಿತ್ರ ಜ್ಯೋತಿ ಸಂಸ್ಥೆಯು ಈ ತಂಡದ ಸಹಯೋಗದೊಂದಿಗೆ ಸಮಾಜದಲ್ಲಿ ಪ್ರಭಾವೀಕೃತ ಪರಿಣಾಮವನ್ನು ಉಂಟುಮಾಡುವ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಲು ಮುನ್ನೋಡುತ್ತಿದೆ. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ DEPWD ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ SIPDA ಸುಲಭ್ಯತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಷುಯಲ್ ಡಿಸೆಬಿಲಿಟೀಸ್ NIEPVD